ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ತಮಗೆಲ್ಲರಿಗೂ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026 ವರ್ಷವು ತಮಗೆಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ, ಆಯುರಾರೋಗ್ಯ ವೃದ್ಧಿಗಳನ್ನು ತಂದುಕೊಡಲೆಂದು ಹಾರೈಕೆ ಮಾಡುತ್ತಾ, ಮೇಷರಾಶಿಯ ಈ 2026 ವರ್ಷದ ಸಂಕ್ಷಿಪ್ತ ವಿಶ್ಲೇಷಣೆಯೀಗ ಮಾಡೋಣ. ಮೇಷರಾಶಿಗೆ ಈ ವರ್ಷದ ಒಂದು ಟ್ಯಾಗ್ ಲೈನ್ ಅನ್ನೋದು ಈ ಥರ ಬರುತ್ತೆ. ವರ್ಷಾರಂಭ ಅತ್ಯಂತ ಲಕ್, ಆಮೇಲೆ ಮಧ್ಯದಲ್ಲಿ ಬರಲಿದೆ ಬಿಗ್ ಶಾಕ್. ವರ್ಷಾರಂಭ ಮತ್ತು ಅಂತ್ಯದಲ್ಲಿ ಫುಲ್ ಲಕ್ ಇರುತ್ತೆ. ವರ್ಷದ ಮಧ್ಯದಲ್ಲಿ ಬಿಗ್ ಶಾಕ್ ಅಂತ ಒಂದು ವಾಕ್ಯ ಬಂದಿದೆ. ಅಂದರೆ ಆರಂಭದ 3 ತಿಂಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಅದೃಷ್ಟದಾಯಕ ಬರುತ್ತೆ. ಉಳಿದ ಭಾಗವು ನಿಮಗೆ ಸುಮಾರು ಅಕ್ಟೋಬರ್ವರೆಗೂ ನಿಮ್ಗೆ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಬರುವಂಥದ್ದು. ಆಮೇಲೆ ವರ್ಷದ ಕೊನೆ 2 ತಿಂಗಳು ಸ್ವಲ್ಪ ಮಟ್ಟಿಗೆ ಚೇತರಿಕೆ. ಈ ರೀತಿ ಅನೇಕ ಒಂದು ಗ್ರಹಗಳ ಪರಿವರ್ತನೆಗೆ ಅನುಸಾರವಾಗಿ ಈ ಮೇಷರಾಶಿಯವರು ಈ ವರ್ಷದಲ್ಲಿ ಸ್ವಲ್ಪ ಜಾಗರೂಕರಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಲ್ಲಿ ದೀರ್ಘಚಾರಿ ಗ್ರಹಗಳ ಬೆಂಬಲ ನಿಮಗೆ ಕಡಿಮೆ ಇದೆ. ರಾಹುವನ್ನು ಹೊರತುಪಡಿಸಿದರೆ ಅಲ್ಲಿ ಗುರು ಆಗಲಿ, ಶನಿ ಆಗಲಿ, ಕೇತು ಆಗಲಿ ನಿಮ್ಮ ಪರವಾಗಿ ಇರೋದಿಲ್ಲ. ಜೊತೆಗೆ ಮಧ್ಯದಲ್ಲಿ ನಿಮ್ಮ ರಾಶಾಧಿಪತಿಯಾದ ಮಂಗಳನು ಸಹ ವಿರುದ್ಧವಾಗಿ ನಿಮಗೆ ನಡವಳಿಕೆಯನ್ನು ಕೊಡ್ತಾನೆ. ಕೆಲವೊಮ್ಮೆ ಸೂರ್ಯನ ವೈರುಧ್ಯವನ್ನು ಎದುರಿಸುವಂಥ ಪರಿಸ್ಥಿತಿ, ಕೆಲವೊಮ್ಮೆ ಬುಧ ಶುಕ್ರರು ಸಹ ವೈರುಧ್ಯವನ್ನು ನಿಮಗೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಒಂದೊಂದು ಬಾರಿ ನೀವು 2 ಅಥವಾ 3, 4 ಗ್ರಹಗಳ ಒಂದು ಬೆಂಬಲ ನಿಮಗೆ ಆರಂಭದ ಕೆಲವು ತಿಂಗಳು ಇರುತ್ತೆ. ಮಧ್ಯದಲ್ಲಿ ಬಳಿಕ ಈ ಯುಗಾದಿಯ ಸಮೀಪ ಬಂದಾಗ ಏಪ್ರಿಲಿಂದ ಅಕ್ಟೋಬರ್ವರೆಗೂ ತುಂಬ ಒಂದು ಭೀಕರವಾದ ಗ್ರಹಸ್ಥಿತಿ ನಿರ್ಮಾಣವಾಗುತ್ತೆ. ನೀವು ಎಂದು ಕಂಡು ಕೇಳಿರಿಯದ ಅನೇಕ ರೀತಿಯ ಘಟನೆಗಳಿಗೆ ಸಾಕ್ಷಿಯಾಗಬೇಕಾಗತ್ತೆ ಈ ಮೇಷರಾಶಿಯವರು. ಸಾಡೆ ಸಾತಿಯ ಪ್ರಮುಖ ಪರ್ವದಲ್ಲಿರುವಂಥ ರಾಶಿ ಮೇಷರಾಶಿ. ಮೀನರಾಶಿಯಲ್ಲಿ ಈಗ ಶನಿ ಮಹಾರಾಜರು ಸ್ಥಿತರಾಗಿದ್ದಾರೆ. ನಿಮ್ಮ ರಾಶಿಯಿಂದ ಪ್ರದಕ್ಷಿಣಾಕಾರವಾಗಿ ಲೆಕ್ಕ ಹಾಕುವಾಗ ನಿಮ್ಮ ರಾಶಿಯಿಂದ 12ನೇ ರಾಶಿ ಆಗುತ್ತೆ. ಹಾಗಾಗಿ ಆ ದ್ವಿರ್ದ್ವಾದಶ ದೋಷ ಅಂತ ಬರ್ತದೆ. ಹಾಗಾಗಿ ನಷ್ಟದ ಭಾವದಲ್ಲಿ ಇರುವಂತಹ ಶನಿ ಮಹಾರಾಜರು ನಿಮ್ಮ ಸ್ವಯಂಕೃತ ಅಪರಾಧಗಳಿಂದಾಗಿ ನೀವು ನಷ್ಟವನ್ನು ಅನುಭವಿಸಿದಾಗಲಿ, ನಿಮ್ಮ ಅಹಂ ಅಥವಾ ಪ್ರತಿಷ್ಠೆಗೆ ನೀವು ಕಟ್ಟು ಬಿದ್ದು ಅನೇಕ ರೀತಿಯ ನಿಮಗೆ ನಷ್ಟದಾಯಕ, ಕಷ್ಟದಾಯಕ ಹಾಗೂ ಅನೇಕ ರೀತಿ ನಿಮಗೆ ಸಂಕಷ್ಟದಾಯಕವಾದ ಕೆಲಸಗಳಿಗೆ ಕೈ ಹಾಕುವಂಥ ಒಂದು ಬುದ್ಧಿ ಈಗ ಬರುತ್ತೆ. ಶನಿ ಪ್ರಭಾವ ಅನ್ನೋದು ಅದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಪೌರಾಣಿಕ ಹಿನ್ನೆಲೆ ಇರುವಂಥದ್ದು ಅಥವಾ ಐತಿಹಾಸಿಕ ಹಿನ್ನೆಲೆ ಸಹ ಶನಿ ಪ್ರಭಾವಕ್ಕೆಲ್ಲ ಇರುತ್ತೆ. ವಿವಿಧ ರೀತಿಯ ಪ್ರಸಿದ್ಧ ಪುರುಷರುಗಳಿರ್ಬೋದು, ರಾಜ ಮಹಾರಾಜರುಗಳಿರ್ಬೋದು, ಇಲ್ಲ ಅಥವಾ ದೇವತೆಗಳೇ ಇರ್ಬೋದು. ಇಂತಹ ತಮ್ಮ ಒಂದು ಅಹಂ ಅಥವಾ ಮನುಷ್ಯರಾಗಿ ಹುಟ್ಟಿದಾಗ ತಮ್ಮಲ್ಲಿ ಇರಲ್ಪಡುವಂಥ ಈ ಅಹಂನ ಒಂದು ವಿಚಾರಕ್ಕಾಗಿ ಕಟ್ಟುಬಿದ್ದು ನಾನಾ ರೀತಿಯ ತಪ್ಪುಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಅಂಥದನ್ನು ನಮ್ಮ ಅಹಮ್ಮನ್ನು ಶುದ್ಧೀಕರಿಸುವಂತಹ ಪ್ರಕ್ರಿಯೆಯೇ ಶನಿ ಮಹಾರಾಜರು ಮಾಡೋದು. ಅವರು ಒಂದು ನಿಷ್ಪಕ್ಷಪಾತವಾದಂಥ ನ್ಯಾಯಾಧಿಕಾರಿ, ದಂಡಾಧಿಕಾರಿ ಆಗಿದ್ದಾರೆ. ಯಮಧರ್ಮನು ನಮ್ಮ ಪ್ರಾಣ ಹರಣ ಆದ ಬಳಿಕ ಆ ತಪ್ಪು ಒಪ್ಪುಗಳನ್ನು ಅಥವಾ ಶಿಕ್ಷೆಗಳನ್ನು ಅಥವಾ ರಕ್ಷೆಗಳನ್ನು ಕೊಡ್ತಾನೆ. ಆದರೆ ಶನಿ ಮಹಾರಾಜರು ನಮಗೆ ಈ ಅತ್ಯಂತ ದುರ್ಲಭವಾದ ಮನುಷ್ಯ ಜನ್ಮ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಬೇಡಿಗಳಿ ಅಂತ ಈ ರಾಥರು ಹಾಡಿದ್ದಾರೆ. ಹಾನ ಮಾಡಬೇಡಿರಿ ಹುಚ್ಚಪ್ಪಗಳಿರ. ಅಂದರೆ ಈ ಜನ್ಮವನ್ನು ನಾವು ಯಾವ ರೀತಿ ಸದುಪಯೋಗಪಡಿಸುವ ಮನುಷ್ಯನಿಗೆ ಮನಯವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಅಂಥೇಳಿ ಅಲ್ಲಿ ನಾವು ಮನಸ್ಸಿಗೆ ಅನುಗುಣವಾಗಿ ಏನೇನೋ ಒಂದು ಬಂಧ ಅಥವಾ ಮೋಕ್ಷ ಅಂದರೆ ನಮ್ಮನ್ನು ನಾವು ಕಟ್ಟಿ ಹಾಕೋದಾಗಲಿ, ನಮ್ಮನ್ನು ನಾವು ಸ್ವತಂತ್ರಗೊಳಿಸಿದಾಗ ನಮ್ಮ ಕೈಲಿರುತ್ತೆ. ಆ ರೀತಿ ನಾವು ವಿವಿಧ ರೀತಿಯ ಅರಿಷಡ್ ವರ್ಗಗಳಿಗೆ ಕಟ್ಟುಬಿದ್ದು ನಾನಾ ತಪ್ಪುಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಈ ಸಾಡೆ ಸಾತಿ ಬಂದಾಗ ಇಂತಹ ತಪ್ಪುಗಳಿಂದ ನಮ್ಮನ್ನು ಎಚ್ಚರಿಸಲಿಕ್ಕೆ ಮಹಾರಾಜರು ಹಲವಾರು ಪರೀಕ್ಷೆಗಳನ್ನು ಮಾಡ್ತಾರೆ. ನಾವು ಮತ್ತು ಎಚ್ಚೆತ್ತುಕೊಳ್ಳದಿರೆ ಮತ್ತಷ್ಟಲ್ಲಿ ಗಂಭೀರವಾದ ನಮಗೆ ಕಠಿಣವಾದ ಸವಾಲುಗಳು ಇವಂತ ಬರೋದಿರುತ್ತೆ. ಹಾಗಾಗಿ ಈ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಶನಿ ಪರೀಕ್ಷೆಯ ಕಠಿಣ ಸವಾಲುಗಳೆಲ್ಲ ಎದುರಾಗುವಂಥ ಸಾಧ್ಯತೆ ಬಹಳ ಇರುತ್ತೆ. ಇನ್ನು ಈ ವೈಯಕ್ತಿಕ ವಿಚಾರ ಎಲ್ಲ ಗಮನಿಸಿದಾಗ ಯಾರ್ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ಅವರಿಗೂ ಹಾಗೆ ಈ ವರ್ಷದಲ್ಲಿ ನಿಮ್ಮ ಒಂದು ಏನೇನು ಊಹೆಗೆ ಅಥವಾ ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ಅಂಕಗಳು ಬರ್ಬೋದು. ನಿಮ್ಮ ಒಂದು ಊಹೆಗೆ ನಿಮಗೆ ಕಡಿಮೆ ಆದ ಪರ್ಫಾರ್ಮೆನ್ಸ್ ನಿಮಗೆ ಬರ್ಬೋದು, ಅಥವಾ ರ್ಯಾಂಕಿಂಗ್ಗಳು ಬರ್ಬೋದು. ಹಾಗಾಗಿ ನಿರಂತರವಾದ ಪ್ರಾಮಾಣಿಕ ಪ್ರಯತ್ನ ಖಂಡಿತ ಬೇಕು. ಈ ಶನಿ ಪ್ರಭಾವ ಇದ್ದಾಗ ಯುವಕರಿಗೆ, ಸಾಧಕರಿಗೆ, ವಿದ್ಯಾರ್ಥಿಗಳಿಗೆ ಮನಸ್ಸು ಡಿವಿಯೇಟ್ ಆಗುತ್ತೆ. ಅಂದರೆ ಮನಸ್ಸಿನಲ್ಲಿ ನಾನಾ ರೀತಿಯ ಒಂದು ದುಷ್ಟ ಪ್ರಭಾವಗಳು ಅಥವಾ ದುಷ್ಟ ವ್ಯಕ್ತಿಗಳ ಸಹವಾಸ, ದುಷ್ಟ ಮಿತ್ರರ ಸಹವಾಸ, ದುರಾಲೋಚನೆಗಳು ಅಥವಾ ಈ ಸೋಮಾರಿತನ, ಆಲಸ್ಯ, ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು ಮುಂತಾದೆಲ್ಲ ಬರ್ಬೋದಾಗಿದೆ ಯುವಕರಲ್ಲಿ, ಸಾಧಕರಲ್ಲಿ, ವಿದ್ಯಾರ್ಥಿಗಳಲ್ಲಿ.
ಹಾಗಾಗಿ ಇಂತಹ ಒಂದು ಮೇಷರಾಶಿಯವರು ಯಾರು ಇರ್ತಾರೆ ಅವರು ಖಂಡಿತವಾಗಿಯೂ 2026ರಲ್ಲಿ ತುಂಬ ಒಂದು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಅಭ್ಯಾಸ ಮಾಡಬೇಕು. ಯಾವುದೇ ರೀತಿಯ ನಕಾರಾತ್ಮಕ ಚಿಂತನೆಗಳಿಗೆ ಅಥವಾ ದುಷ್ಟ ಮಿತ್ರರ ಸಹವಾಸಗಳಿಗೆ, ದುಶ್ಚಟಗಳಿಗೆ ಖಂಡಿತ ಈಗ ಇಳಿಬಾರ್ದು. ಹಂಗೆ ಇಳಿದ್ರೆ ಅವರ ಜೀವನದ ಒಂದು ಭವಿಷ್ಯನೇ ಅವರೇ ಹಾಳು ಮಾಡಿಕೊಂಡಂತೆ ಆಗುತ್ತೆ. ಹಾಗಾಗಿ ಆ ಬಗ್ಗೆ ಖಂಡಿತ ಎಚ್ಚರಿಕೆ ಹೆಜ್ಜೆಬೇಕು. ಅಥವಾ ಯಾವುದೇ ರೀತಿಯಲ್ಲಿ ಕ್ರೀಡಾರಂಗ, ಸ್ಪೋರ್ಟ್ಸ್ ರಂಗ, ಅಥ್ಲೆಟಿಕ್ಸಲ್ಲಿರೋರು ಅವರ ನಿಮ್ಮ ಮೇಲೆ ನಾನಾ ರೀತಿಯ ಆರೋಪ ಆಮಿಷಗಳು ಬರ್ಬೋದು. ಅಥವಾ ನಿಮ್ಮ ಒಂದು ಪರ್ಫಾರ್ಮೆನ್ಸನ್ನು ಅಥವಾ ನಿಮ್ಮ ಒಂದು ಏನೇನೋ ಸಾಧನೆಯನ್ನು ಹಾಳುಗೊಳಿಸಲಿಕ್ಕೆ ಬೇರೆಯವರು ಸಂಚು ಮಾಡುವಂಥದ್ದು, ಶತ್ರು ಪೀಡೆಗಳು ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಹಲವಾರು ಬಾರಿ ಮೇಷರಾಶಿಯವರಿಗೆ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಅಹಂನ ಒಂದು ಪ್ರವೃತ್ತಿ ಮತ್ತು ಸಿಟ್ಟಿನ ಪ್ರವೃತ್ತಿ ಜಾಸ್ತಿ ಆಗಿರುತ್ತೆ. ಅಹಂ ಮತ್ತು ಸಿಟ್ಟಿನಿಂದಾಗಿ ನೀವು ಹಲವಾರು ತಪ್ಪು ಹೆಜ್ಜೆಗಳನ್ನು ಇಡ್ತೀವಿ. ಅದು ನಾನು ಮಾಡಿದ್ದೇ ಸರಿ ಎಂಬಂಥ ನಿಮ್ಮ ಮೂಗಿನ ನೇರಕ್ಕೆ ಅಷ್ಟೇ ನೀವು ಯೋಚನೆ ಮಾಡ್ತೀರಾ. ಹಾಗಾಗಿ ಅಲ್ಲಿ ವಿಶಾಲವಾದ ಒಂದು ಮನೋಭಾವದಿಂದ ನೀವು ಯೋಚನೆ ಮಾಡಬೇಕು. ನೀವು ಸಿಟ್ಟನ್ನು, ಅಸಹನೆಯನ್ನು ಸ್ವಲ್ಪ ಖಂಡಿತ ನಿಯಂತ್ರಣ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಭವಿಷ್ಯಕ್ಕೆ ನೀವೇ ಕಲ್ಲು ಹಾಕಿದಂತೆ ಅಥವಾ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ನೀವೇ ಧಕ್ಕೆ ತಂದಂತಹ ಕೆಲಸ ಕಾರ್ಯಗಳು ಈ ಮೇಷರಾಶಿಯವರಿಗೆ 2020ರಲ್ಲಿ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟು ಹಾಗೆಯೇ ಆರಂಭದ 3 ತಿಂಗಳು ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಪರವಾಗಿಲ್ಲ. ಹಣಕಾಸಿನ ಒಂದು ಹರಿವೆಲ್ಲ ಚೆನ್ನಾಗಿರುತ್ತೆ. ನಿಮ್ಮ ಆದಾಯಕ್ಕೆ ಅಥವಾ ಖರ್ಚಿಗೆ ತಕ್ಕಂತೆ ಆದಾಯ ಮತ್ತು ಖರ್ಚುಗಳು ಬ್ಯಾಲೆನ್ಸ್ಮೆಂಟ್ ಎಲ್ಲ ಆಗುತ್ತೆ. ಆದರೆ ಯಾವಾಗ ಈ ಮಾರ್ಚ್ ಬಳಿಕ ಇನ್ನಷ್ಟು ನಿಮಗೆ ಆ ಪ್ರಭಾವಗಳು ಜಾಸ್ತಿ ಆಗ್ತದೆ, ಅಂತೆ ಶನಿ ಪ್ರಭಾವನೂ ಜಾಸ್ತಿ ಆಗುತ್ತೆ, ಇನ್ನಿತರ ಗ್ರಹಗಳ ಒಂದು ಬೆಂಬಲ ನಿಮಗೆ ಕಡಿಮೆ ಆಗುತ್ತೆ. ಹೋಗಾಗ ಅಲ್ಲಿ ಹಣಕಾಸಿನ ನಷ್ಟಗಳು ಜಾಸ್ತಿ ಆಗುವಂಥದ್ದು, ಅನೇಕ ರೀತಿಯ ನಿಮಗೆ ಮೋಸ ವಂಚನೆಗೆ ಗುರಿಯಾಗುವಂಥದ್ದು, ಇತರರು ನಿಮಗೆ ಏನಾದರೂ ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಯಾವುದೋ ವಿವಾದದಲ್ಲಿ ಸಿಲುಕಿಕೊಂಡು ಆ ಕೋರ್ಟ್ ಕೇಸಲ್ಲೋ ಅದು ಇನ್ನಿತರ ಬೇರೆ ರೀತಿಯ ನಷ್ಟ ಕಷ್ಟದ ವಿಚಾರಗಳಿಗೂ ನೀವು ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸು ವಿಚಾರವನ್ನು ಬೇಕು. ಹಾಗೆಯೇ ಆರೋಗ್ಯ ವಿಚಾರ ಗಮನಿಸಿದಾಗಲೂ ಅಷ್ಟೇ, ಆರೋಗ್ಯದಲ್ಲೂ ಸಹ ಹಾಗೆ ಅನೇಕ ರೀತಿಯ ಏರುಪೇರುಗಳು, ಈಗಾಗಲೇ ಇದ್ದಂಥ ಸಮಸ್ಯೆಗಳು ಈ ವರ್ಷದಲ್ಲಿ ಮತ್ತೆ ಕಾಣಿಸ್ಬೋದು. ಅಥವಾ ಕೆಲವರಿಗೆ ಹೊಸದಾಗಿ ಈ BP-ನೋ, ಶುಗರೋ, ಹೃದಯ ಸಮಸ್ಯೆನೋ, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಕಾಣುವಂಥ ಸಾಧ್ಯತೆ ಇರುತ್ತೆ. ಹೊಟ್ಟೆ ನೋವು, ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಿತವಾದ ಅಲ್ಸರ್ಗಳೆಲ್ಲ ಉತ್ಪನ್ನ ಆಗುವಂಥದ್ದು. ಇನ್ನು ಮಹಿಳೆಯರು, ಸ್ತ್ರೀಯರಿಗೆಲ್ಲ ಸ್ತ್ರೀ ಸಂಬಂಧಿತವಾದ ರೋಗಗಳು ಅಥವಾ ಗೈನಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಅವೆಲ್ಲ ಕಾಣಿಸ್ಬೋದು. ಗರ್ಭಕೋಶ, ಗರ್ಭಾಶಯ ಅಥವಾ PCOD ಮುಂತಾದ ಹೆಸರುಗಳಿಂದ ಕರೀತಾರೆ. ಅಂಥವೆಲ್ಲ ಈಗ ತಲೆದೋರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆರೋಗ್ಯದ ರಕ್ಷಣೆ ಪ್ರಥಮ ಆದ್ಯತೆ ಬೇಕು. ಹಣಕಾಸಿನ ಒಂದು ಮುನ್ನೆಚ್ಚರಿಕೆ ಬೇಕು. ನಿಮ್ಮ ವೈಯಕ್ತಿಕ ಜೀವನ ಅಂದರೆ ನಿಮ್ಮ ಪರ್ಸನಲ್ ಲೈಫಲ್ಲಿ ಸಹ ಹಾಗೆ ಬಾಂಧವ್ಯ ಮತ್ತು ಎಲ್ಲ ರಿಲೇಷನ್ಶಿಪ್ಗಳಲ್ಲಿ ಸಹ ನೀವು ತುಂಬ ಎಚ್ಚರಿಕೆ ಬೇಕಾಗುತ್ತೆ. ಹಾಗಾಗಿ ಈ ವರ್ಷ ಅಷ್ಟೇನು ನಯವಾಗಿ ಅಥವಾ ಸ್ಮೂತಾಗಿ ಇರೋದಿಲ್ಲ. ನೀವು ಅಂದುಕೊಂಡಂತೆ ಎಲ್ಲ ಕೆಲಸಗಳು ತಲೆ ಕೆಳಗಾಗ್ಬೋದು ಅಥವಾ ನಿಮ್ಮ ಒಂದು ಸ್ವಪ್ರತಿಷ್ಠೆ, ನಿಮ್ಮ ಒಂದು ಅಹಂಗೆ ಧಕ್ಕೆ ಬರುವಂಥ ಹಲವಾರು ಘಟನೆಗಳು ಜರುಗಬಹುದಾಗಿದೆ. ಹಾಗಾಗಿ ಹಲವಾರು ಮಹಾತ್ಮರಿಂದ ನಿಮಗೆ ಪರೀಕ್ಷಾ ಕಾಲ ಕಾದಿದೆ. ಜೊತೆಗೆ ಆರಂಭದಲ್ಲಿ, ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಲಕ್ ಅಥವಾ ಅದೃಷ್ಟಗಳು ನಿಮಗೆ ಪರವಾಗಿ ಇರ್ಬೋದು. ಆದರೆ ಮಧ್ಯಭಾಗದ ಒಂದು 6-7 ತಿಂಗಳುಗಳ ಕಾಲ ನಿಮಗೆ ಒಂದು ಗಂಭೀರವಾದ ಪರೀಕ್ಷಾ ಕಾಲ ಇರುತ್ತೆ. ಗಂಭೀರವಾದ ಅನೇಕ ರೀತಿಯ ಚಿಂತನೆಗಳಿರ್ತವೆ. ಆ ಕಾಲದಲ್ಲಿ ಖಂಡಿತವಾಗಿ ನೀವು ಪೂರ್ಣ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಆಯಾ ತಿಂಗಳುಗಳಲ್ಲಿ ಯಾವ ರೀತಿ ಫಲ ಇದೆ ಒಂದು ಸಂಕ್ಷಿಪ್ತವಾಗಿ ನೀವು ನೋಡಿದಾಗ, ಜನವರಿ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಸೂರ್ಯ ಅನುಗ್ರಹ ಇರುವಂಥದ್ದು, ರಾಹುವಿನ ಬೆಂಬಲ ಇರುತ್ತದೆ. ಅಂದರೆ ರಾಹು ನಿಮಗೆ ವರ್ಷಪೂರ್ತಿ ಆತನಿಂದ ಒಳ್ಳೆಯ ಫಲ ಇರುತ್ತೆ. ರಾಹು ನಿಮಗೆ ಲಾಭಸ್ಥಾನದಿರೋ ಕಾರಣ ಅನೇಕ ಆಕಸ್ಮಿಕ ಲಾಭಗಳಿಗೆ ಆತನು ಕಾರಣ ಆಗ್ಬೋದು. ಇನ್ನು ಯಾರು ಭೂಮಿ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರು, ಅದು ಇನ್ನಿತರ ಯಾವುದೇ ರೀತಿ ಸ್ಪೆಕ್ಯುಲೇಷನ್ ಅಂತ ಹೇಳ್ತೀವಿ, ಅಂದರೆ ಯಾವುದೇ ಊಹಾತ್ಮಕವಾದ ವಿಚಾರಗಳಿಂದ ಷೇರು ಮುಂತಾದ ಮಾರ್ಕೆಟ್ಗಳಲ್ಲಿ ಅದಿನ್ನಾದರೂ ಕಮಿಷನ್ಗಳನ್ನು ಪಡೆಯುವಂಥ ವೃತ್ತಿಗಳಲ್ಲಿರ್ಬೋದು, ಬ್ರೋಕರೇಜ್ ಮುಂತಾದವು, ಅವರಿಗೆ ಕೆಲವೊಂದು ಬಾರಿ ಒಂದು ರಾಹುವಿನ ಅನುಗ್ರಹದಿಂದ ಒಂದೊಂದು ಬಾರಿ ವರ್ಷದಲ್ಲಿ 1-2 ಅಥವಾ 3 ಬಾರಿ ಒಂದು ದೊಡ್ಡ ಮಟ್ಟದ ಹಣ ಕೈ ಬರ್ಬೋದು. ಅಥವಾ ಅನ್ಎಕ್ಸ್ಪೆಕ್ಟೆಡ್ ಒಂದು ಸ್ವಲ್ಪ ನಿಮಗೆ ಅನಿರೀಕ್ಷಿತ ಧನಾಗಮ ಸಹ ರಾಹುವಿನಿಂದ ಆಗ್ಬೋದಾಗಿದೆ. ಅಂಥದ್ದೆಲ್ಲ ಈ ಜನವರಿಯಲ್ಲಿ ನಿಮಗೆ ಆಗ್ಬೋದು. ಜನವರಿಯಲ್ಲಿ ಅಂಥ ಒಂದು ಅವಕಾಶಗಳು ರಾಹುವಿನಿಂದ ಕೊಡ್ತಾನೆ. ಸೂರ್ಯ ಭಗವಂತರ ಆಶೀರ್ವಾದ ಜನವರಿಯಲ್ಲಿ ಇರುವ ಕಾರಣ ಜನವರಿಯಲ್ಲಿ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಪ್ರಮುಖವಾದ ಕೆಲಸ ಕಾರ್ಯಗಳು ಅಥವಾ ಕೌಟುಂಬಿಕವಾದ ವಿಚಾರಗಳು, ಅದು ಯಾವುದೇ ರೀತಿಯ ವಿವಾದಗಳನ್ನು ಸರಿಪಡಿಸಲಿಕ್ಕೆ ಪಂಚಾಯಿತಿ ಮಾಡುವಂಥದ್ದು ಮುಂತಾದೆಲ್ಲ ಮಾಡಲಿಕ್ಕೆ ಒಳ್ಳೆಯದು. ಅದು ಯಾವುದೇ ರೀತಿಯ ಡಾಕ್ಯುಮೆಂಟ್ ಸಂಗ್ರಹ ಇತ್ಯಾದಿಗಳನ್ನು ಮಾಡಿ ಸರ್ಕಾರದ ಅಥವಾ ರಾಜಕೀಯ ಮೂಲದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಜನವರಿಯಲ್ಲಿ ಪ್ರಯತ್ನ ಪಡ್ಬೋದು. ಅಲ್ಲಿ ನಿಮಗೆ ವಿಶೇಷವಾದ ಅವಕಾಶಗಳಿರ್ತವೆ, ಬೇಗನೆ ಕೆಲಸ ಕಾರ್ಯಗಳು ಆಗುವಂತೆ. ಹಾಗಾಗಿ ಈ ಜನವರಿಯಲ್ಲಿ ಇಂಥ ಒಂದು ಕೆಲಸಗಳನ್ನು ಮಾಡ್ಬೋದು. ಹಣಕಾಸಿಗೂ ಕೊರತೆ ಇರೋದಿಲ್ಲ. ಜೊತೆಗೆ ಎಲ್ಲ ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅನುಕೂಲವಾದಂಥ ಹಲವಾರು ಘಟನೆಗಳು ಜರುಗುತ್ತವೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇರುತ್ತೆ ಜನವರಿಯಲ್ಲಿ. ಇನ್ನು 2026 ಫೆಬ್ರವರಿಯ ವಿಚಾರ ಗಮನಿಸಿದಾಗ ಫೆಬ್ರವರಿಯಲ್ಲೂ ಸ್ವಲ್ಪ ಪರವಾಗಿಲ್ಲ. ಅಲ್ಲಿ ವಿಶೇಷವಾಗಿ ನಿಮಗೆ ರಾಹುವಿನ ಬೆಂಬಲದ ಜೊತೆಗೆ ಸೂರ್ಯರ ಭಗವಂತರು ಆಶೀರ್ವಾದ ಮಾಡುವಂಥದ್ದು ಇರುತ್ತೆ. ಶುಕ್ರನು ಅನುಕೂಲಕರವಾಗಿ ಇರುವಂಥದ್ದು. ಅದೇ ರೀತಿ ಅನೇಕ ನಿಮಗೆ ಗ್ರಹಗಳಿಂದ ಆಗುವಂಥ ಪ್ರಯೋಜನಗಳು ಆಗ್ಬೋದು. ಮಧ್ಯೆ ಶತ್ರು ಪೀಡೆ, ಮಧ್ಯೆ ಕೆಲವೊಂದು ಆರೋಗ್ಯ ಸಮಸ್ಯೆ ಸಣ್ಣ ಪುಟ್ಟದು ಅಥವಾ ಇನ್ನಿತರ ನಿಮಗೆ ಮೇಲೆ ವಿರುದ್ಧ ಸಂಚುಗಳನ್ನು ಮಾಡೋರು ಅವೆಲ್ಲ ಕಾಡ್ಬೋದು ಕೆಲವೊಮ್ಮೆ. ಆದರೆ ಎಲ್ಲವನ್ನು ನಿಭಾಯಿಸಿಕೊಂಡು ಸರಿಪಡಿಸಲಿಕ್ಕೆ ಸಾಧ್ಯತೆ ಇರುವ ಕಾರಣ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡ್ಬೋದಾಗಿದೆ. ಆರೋಗ್ಯ ಮತ್ತು ಬಾಂಧವ್ಯದ ಬಗ್ಗೆ ಫೆಬ್ರವರಿಯಲ್ಲಿ ಎಚ್ಚರಿಕೆ ಬೇಕು.
ಅದೇ ರೀತಿ ಮಾರ್ಚ್ ತಿಂಗಳ ವಿಚಾರ ಗಮನಿಸಿದಾಗ ಅಲ್ಲಿ ನಿಮ್ಮ ರಾಶಾಧಿಪತಿಯಾದ ಮಂಗಳ ನಿಮ್ಮ ಮಾರ್ಚಲ್ಲಿ ನಿಮಗೆ ರಕ್ಷಣೆ ಕೊಡ್ತಾನೆ. ಅದೇ ರೀತಿ ಇಲ್ಲಿ ರಾಹುವಿನ ವಿಶೇಷದ ಬೆಂಬಲ, ಬುಧನ ಮತ್ತು ಶುಕ್ರನ ವಿಶೇಷವಾದ ಅನುಗ್ರಹ ಎಲ್ಲ ಬರುವಂಥ ಸಾಧ್ಯತೆ ಇರುವ ಕಾರಣ ಮಾರ್ಚ್ ತಿಂಗಳಲ್ಲಿ ಸಹ ನಿಮಗೆ ಅನೇಕ ಅನುಕೂಲಕರ ಘಟನೆಗಳು ಆಗ್ಬೋದು. ಭೂಮಿ ವ್ಯವಹಾರ, ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ಅಥವಾ ಕೃಷಿ ಚಟುವಟಿಕೆ ಮಾಡಲಿಕ್ಕೆ, ಕೃಷಿ ಭೂಮಿಗಳನ್ನು ಕೊಳ್ಳಲಿಕ್ಕೆ, ಅಥವಾ ವ್ಯವಸಾಯ ಫಾರ್ಮಿಂಗ್ ಎಲ್ಲ ಮಾಡಲಿಕ್ಕೆ ಈ ಮಾರ್ಚ್ ತಿಂಗಳಲ್ಲಿ ಹಲವಾರು ಅವಕಾಶಗಳು ಮೇಷರಾಶಿಗೆ ಬರ್ಬೋದು. ದಾಯಾದಿ ಕಲಹಗಳಿದ್ರೆ ಈಗ ನಮಗೆ ರಾಜಿ ಆಗುವಂಥದ್ದು, ಸೋದರರ ಮಧ್ಯೆ ಬಾಂಧವ್ಯ ಚೆನ್ನಾಗುವಂಥದ್ದು, ಕೌಟುಂಬಿಕ ಆಸ್ತಿ ವಿವಾದ ಇದ್ದರೆ ಅದು ಬಗೆಹರಿಯುವಂಥದ್ದು, ಅಥವಾ ಸರ್ಕಾರದ ಯಾವುದೇ ನಿಮಗೆ ಡಾಕ್ಯುಮೆಂಟ್ಗಳು ಕೈ ಸೇರುವಂಥದ್ದು. ಈ ರೀತಿ ಹಲವಾರು ಸನ್ನಿವೇಶಗಳು ಉತ್ತಮಕರವಾಗಿವೆ. ಯುವಕರಿಗೆ, ಸಾಧಕರಿಗೆ, ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಆದರೆ ಯಾವಾಗ ಏಪ್ರಿಲ್ ತಿಂಗಳು ಬರುತ್ತೋ ಆವಾಗಿನಿಂದ ನಿಮಗೆ ಸ್ವಲ್ಪ ಗ್ರಹಗಳ ಬೆಂಬಲ ಕೊರತೆ ಕುಂಠಿತವಾಗ ಬರುತ್ತೆ. ಅಲ್ಲಿ ಅನೇಕ ರೀತಿಯ ಗ್ರಹಗಳ ನಿಮಗೆ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ಅಲ್ಲಿ ಕೇವಲ ರಾಹು ಮತ್ತು ಕೆಲವೊಂದು ಸಲ ಶುಕ್ರ, ಕೆಲವೊಂದು ಸಾರಿ ಚಂದ್ರನ, ಹೀಗಾಗಿ 2 ಅಥವಾ 3 ಗ್ರಹಗಳಷ್ಟೇ ನಿಮಗೆ ಏಪ್ರಿಲಿಂದ ಸ್ವಲ್ಪ ಮಟ್ಟಿಗೆ ಲಾಭದಾಯಕ, ಉಳಿದವೆಲ್ಲ ವಿರುದ್ಧವಾಗಿರ್ತವೆ. ಹಾಗಾಗಿ ನಿಮಗೆ ಶತ್ರು ಪೀಡೆ ಹೆಚ್ಚಾಗುತ್ತೆ. ಏಪ್ರಿಲಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಳಾಗ್ಬೋದು. ಇದ್ದಕ್ಕಿಂತಿದ್ದ ಬಾಡಿಯಲ್ಲಿ ಹೀಟ್ ಅಥವಾ ಉಷ್ಣತೆ ಹೆಚ್ಚಳಾಗುವಂಥದ್ದು, ಸ್ಕಿನ್ ರ್ಯಾಷಸ್, ಅಲರ್ಜಿಗಳು ಬರುವಂಥದ್ದು, ಇನ್ನು ಕೆಲವರಿಗೆ ಹೊಟ್ಟೆಯಲ್ಲಿ ಅಲ್ಸರ್, ಹುಣ್ಣುಗಳು ಆಗುವಂಥದ್ದು, ಇನ್ನು ಕೆಲವರಿಗೆ ಪೈಲ್ಸ್ನಂಥ ಸಮಸ್ಯೆಗಳು ಬರುವಂಥದ್ದು, ಅಥವಾ ಯಾವುದೇ ರೀತಿಯ ಆಕ್ಸಿಡೆಂಟ್ ಅಥವಾ ಯಾವುದೇ ರೀತಿಯ ರಕ್ತಪಾತಗಳು ಆಗುವಂಥದ್ದೆಲ್ಲ ಘಟನೆಗಳು ಆಗುವಂಥದ್ದು ಏಪ್ರಿಲ್ನಲ್ಲಿ ಬರ್ಬೋದಾಗಿದೆ. ಆ ಬಗ್ಗೆ ಏಪ್ರಿಲ್ ತಿಂಗಳಲ್ಲಿ ತನು ಮನ ಧನ ನಡವಳಿಕೆ ಎಚ್ಚರಿಕೆ ಬೇಕು. ಮೇ ತಿಂಗಳ ವಿಚಾರ ಗಮನಿಸಿದರೆ ಮೇ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇರುತ್ತೆ. ಮೇ ತಿಂಗಳಲ್ಲಿ ಶುಕ್ರ ಅನುಗ್ರಹ, ರಾಹುವಿನ ಬೆಂಬಲ, ಬುಧನ ತಕ್ಕ ಮಟ್ಟಿಗೆ ಸ್ವಲ್ಪ ಪ್ರಭಾವ ಇಲ್ಲ, ಸ್ವಲ್ಪ ಸರಿ ಇರೋದ್ರಿಂದ ಕೆಲವೊಮ್ಮೆ ನಿಮಗೆ ಉತ್ತಮ ಪ್ರಭಾವ. ಹಣಕಾಸು, ವ್ಯಾಪಾರ, ಉದ್ಯೋಗ ಎಲ್ಲ ಮೇನಲ್ಲಿ ಚೆನ್ನಾಗಿರುತ್ತೆ. ಆದರೆ ಆರೋಗ್ಯ ಮತ್ತು ಬಾಂಧವ್ಯದಲ್ಲಿ ಸ್ವಲ್ಪ ಏರುಪೇರು ಮೇನಲ್ಲಿ ಸಹ ಬರ್ಬೋದು. ಹಾಗೆ ಆರೋಗ್ಯದ ರಕ್ಷಣೆ ಮೇನಲ್ಲಿ ಕಾಪಾಡ್ಕೋಬೇಕು. ಬಾಂಧವ್ಯ ಅದನ್ನು ರಿಲೇಷನ್ಶಿಪ್ಗಳನ್ನು ಮೇನಲ್ಲಿ ನೀವು ಕಾಪಾಡಿಕೊಳ್ಬೇಕಾಗತ್ತೆ. ಇನ್ನು ಜೂನ್ ತಿಂಗಳ ವಿಚಾರ ಗಮನಿಸಿದಾಗ ಹಣಕಾಸು, ಉದ್ಯೋಗ ಎಲ್ಲ ಪರವಾಗಿಲ್ಲ. ಮತ್ತೊಮ್ಮೆ ಸೂರ್ಯ ಭಗವಂತರ ಒಂದು ಆಶೀರ್ವಾದ ನಮಗೆ ಜೂನ್ ತಿಂಗಳಲ್ಲಿ ಬರಲಿದೆ. ಹಾಗಾಗಿ ಸರ್ಕಾರ ಉದ್ಯೋಗ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದ್ದರೆ ನೀವು ಜೂನ್ ತಿಂಗಳಲ್ಲಿ ಮಾಡ್ಕೋಬೋದು. ಇನ್ನು ರಾಜಕೀಯ ಮೂಲದ ಕೆಲಸ ಕಾರ್ಯಗಳಿದ್ದರೆ, ಅಥವಾ ಯಾವುದೇ ರೀತಿಯ ನಮಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂಥ ಒಂದು ಸ್ಟೆಪ್ಪನ್ನು ತೆಗೆದುಕೊಳ್ಳಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ ಬರಲಿಕ್ಕೆ ಮುಂತಾದಕ್ಕೆಲ್ಲ ಅನುಕೂಲಕರವಾಗಿರುತ್ತೆ. ಹಣಕಾಸು ಪರವಾಗಿಲ್ಲ. ಆದರೆ ಆರೋಗ್ಯದ ಬಳಿ ಸಹ ಏರುಪೇರು ಜೂನ್ ತಿಂಗಳಲ್ಲಿ ಬರ್ಬೋದು. ಮಾತು ಜಗಳಗಳು, ಕಲಹಗಳು ಬರ್ಬೋದು. ನಿಮ್ಮ ವಿರುದ್ಧ ಕೆಲವರು ಸಂಚನ್ನು ಮಾಡ್ಬೋದು. ಹಣಕಾಸಿನ ವಿಚಾರಕ್ಕೆ ನೀವು ಏನಾದರೂ ಮೋಸದ ವ್ಯವಹಾರಕ್ಕೆ ಬಲಿಯಾಗುವಂಥ ಸಾಧ್ಯತೆ ಜೂನಲ್ಲಿ ಸಹ ಬರುತ್ತೆ. ಇನ್ನು ಜುಲೈ ತಿಂಗಳು ನಿಮಗೆ ಸ್ವಲ್ಪ ಕಠಿಣ ಪರೀಕ್ಷೆ ಇರುತ್ತೆ. ಜುಲೈ ತಿಂಗಳಲ್ಲಿ ಎಲ್ಲ ನೀವು ನಿರೀಕ್ಷೆಗಳು ಉಲ್ಟಾಗುವಂಥದ್ದು, ಯಾವುದೇ ಅನಿರೀಕ್ಷಿತ ಘಟನೆಗಳು ಜರುಬೋದು. ಕೆಲವೊಬ್ಬರಿಗೆ ಅಪಘಾತ, ಅವಘಡ ಅಥವಾ ಆಸ್ಪತ್ರೆ ವಾಸ, ಆಸ್ಪತ್ರೆ ಖರ್ಚುಗಳು ಬರುತ್ತದೋ. ಆರೋಗ್ಯದಲ್ಲಿ ಗಂಭೀರ ಸಮಸ್ಯೆ ನಿಮಗೂ ಬರ್ಬೋದು, ನಿಮ್ಮ ಮನೆಯ ಸದಸ್ಯರು ಬರ್ಬೋದು. ತಂದೆ ಮಕ್ಕಳ ಮಧ್ಯೆ ಕಲಹ, ಪತಿ ಪತ್ನಿಯರ ಮಧ್ಯೆ ಕಲಹಗಳು ಜುಲೈ ತಿಂಗಳಲ್ಲಿ ಉಲ್ಬಣ ಅಂದರೆ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಅಷ್ಟೇನು ಉತ್ತಮವಾಗಿ ಕಂಡು ಬಂದಿಲ್ಲ. ಇನ್ನು ಆಗಸ್ಟ್ ತಿಂಗಳು ಸಾಮಾನ್ಯ ಪರವಾಗಿಲ್ಲ. ಮತ್ತೊಮ್ಮೆ ನಿಮಗೆ ಮಂಗಳನ ಆಶೀರ್ವಾದ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ. ಬುಧಾನುಗ್ರಹ ಬರುತ್ತೆ. ಅದರ ರಾಹುವಿನ ಬೆಂಬಲ ಇರುತ್ತೆ. ಹಾಗಾಗಿ ಕೆಲವೊಂದು ಭೂಮಿಯ ವಿಚಾರ ಅಥವಾ ಸಂಬಂಧದ ವಿಚಾರಗಳು ಸ್ವಲ್ಪ ಈಗ ರಿಪೇರಿ ಆಗುತ್ತೆ. ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ಕ್ಷಿಪ್ರವಾಗಿ ಆಗ್ಬೋದು ಆಗಸ್ಟಲ್ಲಿ. ಜೊತೆಗೆ ಆಗಸ್ಟಲ್ಲಿ ನಿಮಗೆ ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶಗಳು ಕೆಲವೊಬ್ಬರಿಗೆ ಚಾನ್ಸ್ಗಳು ಬರ್ಬೋದು. ಆದರೆ ಯಾವುದೇ ಈ ಭೂಮಿ, ಮನೆ ಅಥವಾ ಯಂತ್ರ, ವಾಹನ ಕೊಳ್ಳುವಾಗ ಸರಿಯಾದ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಬೇಕು, ಅಥವಾ ಲೀಗಲ್ ಒಪಿನಿಯನ್ ಪಡ್ಕೋಬೇಕು. ಯಾಕಂದರೆ ಸಾಡೆ ಸಾತ್ ಇದ್ದಾಗ ನೀವು ಎಲ್ಲಾದರೂ ಇಂತಹ ಒಂದು ಸುಳಿವಿನಲ್ಲಿ ಸಿಲುಕಿಕೊಳ್ಳುವಂಥದ್ದು, ಸುಳಿಯಲ್ಲಿ ಸಿಲುಕಿಕೊಳ್ಳುವಂಥದ್ದು, ವಿವಾದದಲ್ಲಿ ನೀವು ಮುಳುಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ಗಮನಿಸ್ಕೋಬೇಕು. ಕುಜಾನುಗ್ರಹ ನಿಮಗೆ ಅಲ್ಲೇ ಆಗಸ್ಟಲ್ಲಿರುತ್ತೆ. ಆಗಿರೋ ಕಾರಣ ಭೂಮಿ ಮತ್ತು ಮನೆ ಕೊಳ್ಳುವಂಥ ವಿಚಾರಕ್ಕೆ ಈಗ ಮನಸ್ಸು ಮಾಡುವಂಥದ್ದು. ಇನ್ನು ಸೆಪ್ಟೆಂಬರ್ ತಿಂಗಳ ವಿಚಾರ ಗಮನಿಸಿದಾಗ ಸಾಧಾರಣವಾದ ಗ್ರಹಬಲ ಇರುತ್ತೆ. ಅಲ್ಲಿ 7 ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ಕೇವಲ ರಾಹು, ಮಂಗಳ ಮತ್ತು ಚಂದ್ರರು ಕೆಲವೊಮ್ಮೆ ನಿಮಗೆ ಆಶೀರ್ವಾದ ಮಾಡೋದು. ಉಳಿದ 7 ಗ್ರಹಗಳು ನಿಮಗೆ ವಿರುದ್ಧವನ್ನು ಮಾಡ್ತಾ ಇರೋ ಕಾರಣ ಅನೇಕ ರೀತಿಯ ನಿಮಗೆ ಏರುಪೇರಿನ ಘಟನೆ ಆಗುತ್ತೆ. ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಸಾಲದ ಬಾಧೆ, ಸಾಲಗಾರರ ಕಾಟ, ಅಥವಾ ಇತರರು ನೀವು ಕೊಟ್ಟ ಹಣ ನಿಮಗೆ ಬರದೇ ಇರುವಂಥದ್ದು, ತಂದೆ ತಾಯಿ ಅಥವಾ ಬಂಧುಗಳ ಮಧ್ಯೆ ಕಲಹಗಳಾಗುವಂಥದ್ದು, ಭೂಮಿ ವಿವಾದ, ಹಣಕಾಸು ವಿವಾದ ಎಲ್ಲ ಏಕಕಾಲದಲ್ಲಿ ಅಂದರೆ ಒಂದೇ ಟೈಮಿಗೆ ನಿಮಗೆ ಅಲ್ಲಿ ಕಾಂಟ್ರವರ್ಸಿಗಳು ನಿಮ್ಮನ್ನು ಸುತ್ತಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳನ್ನು ಸೆಪ್ಟೆಂಬರ್ನ ಮಧ್ಯಭಾಗದಿಂದ ಆರಂಭ ಆದರೆ ಅಕ್ಟೋಬರ್ನಲ್ಲಿ ಸಹ ಇಂತಹ ಕಾಂಟ್ರವರ್ಸಿ ಸ್ಥಿತಿ ಮುಂದುವರಿಯುತ್ತೆ. ಅಕ್ಟೋಬರ್ನಲ್ಲಿ ನಿಮಗೆ ಈ ಚಂದ್ರ ಮತ್ತು ರಾಹುವನ್ನು ಹೊರತುಪಡಿಸಿದರೆ ಯಾವುದೇ ಗ್ರಹಗಳು ನಿಮ್ಮ ಪರವಾಗಿ ಇರೋದಿಲ್ಲ. ಎಲ್ಲವೂ ನಿಮ್ಮ ವಿರುದ್ಧವಾಗುವಂಥದ್ದು, ಅಥವಾ ಎಲ್ಲವೂ ನಿಮಗೆ ಒಂದು ನಿಮ್ಮಕ್ಕೆ ವಿರುದ್ಧವಾದ ಒಂದು ಅನೇಕ ರೀತಿಯ ಒಂದು ವಿಷಚಕ್ರದಲ್ಲಿ ಅಥವಾ ಚಕ್ರ ವ್ಯೂಹದಲ್ಲಿ ನೀವು ಸಿಲುಕಿಕೊಂಡ ಭಾವನೆಗಳು ಅಕ್ಟೋಬರ್ ತಿಂಗಳಲ್ಲಿ ಆಗ್ಬೋದು. ಯಾವುದು ಕೈ ಹಾಕಿದ್ರು ಅಲ್ಲಿ ನಿಮಗೆ ಉಲ್ಟಾ ಹೊಡೆಯುವಂಥದ್ದು, ಯಾವುದು ಕೈ ಹಾಕಿದ್ರು ಅಲ್ಲಿ ಸೋಲಾಗುವಂಥದ್ದು, ಅಥವಾ ಇಲ್ಲದೆ ನಿಮ್ಮಿಂದ ಪ್ರಯೋಜನ ಪಡೆದ ವ್ಯಕ್ತಿಗಳು ಸಹ ನಿಮಗೆ ಈಗ ವಿರುದ್ಧವಾಗಿ ಮಾಡುವಂಥದ್ದು, ಸರ್ಕಾರ ಕೋರ್ಟ್ ಕಚೇರಿಗೆ ಅಲೆಯುವಂತಹ ಪರಿಸ್ಥಿತಿಗಳು ಬರುವಂಥದ್ದು. ಈ ರೀತಿ ನಿಮಗೆ ಅನೇಕ ತನು ಮನ ಧನ ಹಾಗೂ ವೈಯಕ್ತಿಕ ಜೀವನದ ಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಅನೇಕ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕು. ಯಂತ್ರ ವಾಹನ ಚಾಲನೆಯಲ್ಲಿ, ಪ್ರಯಾಣದಲ್ಲಿ ಅಥವಾ ಎಲ್ಲ ವಿಚಾರಗಳನ್ನು ತುಂಬ ಒಂದು ಮುನ್ನೆಚ್ಚರಿಕೆ ಇರಬೇಕು. ಅವಘಡಗಳು ಆಗುವಂಥ ಸಾಧ್ಯತೆ ಸಹ ಇರ್ತವೆ. ಹಾಗಾಗಿ ಅನೇಕ ರೀತಿಯ ಒಂದು ಏರುಪೇರಿನ ಘಟನೆ ಅಕ್ಟೋಬರಲ್ಲಿ ನಿಮಗೆನ್ನ ಕಾಡಬಹುದು ಈ ಮೇಷರಾಶಿಯವರಿಗೆ. ಇನ್ನು ನವೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗುವಂಥ ಸಾಧ್ಯತೆ ಇರುತ್ತೆ. ಗುರುವಿನ ಅತಿಚಾರದ ಘಟನೆ ಬಂದಾಗ
ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಚೇತರಿಕೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ನೀವು ನವಂಬರ್ನಲ್ಲಿ ಕೆಲವೊಮ್ಮೆ ನಿಮ್ಮ ಹಿಂದೆ ಆದಂತಹ ಕೆಲವು ಘಟನೆಗಳು ಅಥವಾ ನಷ್ಟಗಳು ಈಗ ಕಾಂಪೆನ್ಸೇಟ್ ಅಂದರೆ ರಿಪೇರಿ ಆಗ್ಬೋದು, ಅಥವಾ ಹಿಂದೆ ಆದಂಥ ನಷ್ಟಗಳು ಈಗ ಮತ್ತೆ ಪರಿಹಾರ ಆಗುವಂಥದ್ದೆಲ್ಲ ಸಾಧ್ಯತೆ ನವಂಬರ್ನಲ್ಲಿ ಬರಲಿದೆ. ಹಣಕಾಸು, ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಇದೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುವಂಥ ಸಾಧ್ಯತೆ. ಡಿಸೆಂಬರ್ನಲ್ಲಿ ಸಹ ಪರವಾಗಿಲ್ಲ. ಡಿಸೆಂಬರ್ನಲ್ಲಿ ತಕ್ಕ ಮಟ್ಟಿಗೆ ನಿಮಗೆ ಗ್ರಹ ಬಲಗಳು ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರುತ್ತೆ. ರಾಹುವಿನ ಬೆಂಬಲ, ಬುಧನ ಬೆಂಬಲ, ಶುಕ್ರನ ಬೆಂಬಲ ಎಲ್ಲರೂ ಇರುತ್ತೆ. ಜೊತೆಗೆ ಗುರುವಿನ ಈ ಅತಿಚಾರದ ಘಟನೆ ಸಹ ನಿಮಗೆ ಮಟ್ಟಿಗೆ ಸ್ವಲ್ಪ ನಿಮಗೆ ಚೇತರಿಕೆಯನ್ನು ಕೊಡುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಅನೇಕ ರೀತಿಯ ಲಾಭಗಳು, ಆದಾಯಗಳು ಆಗುವಂಥದ್ದು, ಮನಸ್ಸಿಗೆ ಒಪ್ಪುವಂಥ ಘಟನೆ ಆಗುವಂಥದ್ದು, ಶುಭ ಕಾರ್ಯಗಳಿಗೆ ಕೆಲವರಿಗೆ ಚಾಲನೆ ಸಿಗ್ಬೋದು. ಹಿಂದೆ ಪೆಂಡಿಂಗ್ ಉಳಿದಂಥ ಕೆಲಸ ಕಾರ್ಯಗಳು, ತಿಂಗಳಾನುಗಟ್ಟಲೆ ಆಗೋದ ಕೆಲಸ ಕಾರ್ಯಗಳು ಡಿಸೆಂಬರ್ನಲ್ಲಿ ಅದು ದಿಢೀರಾಗಿ ಆಗುವಂಥದ್ದು, ಆಕಸ್ಮಿಕ ಧನಲಾಭ ಆಗುವಂಥದ್ದು, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಮುಂತಾದವರು ಸ್ವಲ್ಪ ಜಯ ನಿಮಗೆ ಆಗುವಂಥದ್ದು, ರಾಜಕೀಯ ಮೂಲದ ಕೆಲವು ಲಾಭಗಳು ನಿಮಗೆ ಸಿಗುವಂಥದ್ದು, ಈ ರೀತಿ ಹಲವಾರು ಉತ್ತಮ ಪ್ರಯೋಜನಗಳು ಡಿಸೆಂಬರ್ ತಿಂಗಳಲ್ಲಿ ಆಗಬಹುದಾಗಿದೆ. ಹಾಗಾಗಿ ಈ ಒಂದು ತಿಂಗಳಿಗೆ ಅನುಸಾರವಾಗಿ ಸಂಕ್ಷಿಪ್ತವಾಗಿ 2026ರ ಮುನ್ನೋಟವನ್ನು ಹೇಳಿದ್ದೇನೆ. ಮೇಷರಾಶಿಯವರಿಗೆ ಆರಂಭದಲ್ಲಿ ಹೇಳಿದಂತೆ ನೀವು ವರ್ಷಪೂರ್ತಿ ತನುಮನದ ಧನದ ಒಂದು ಎಚ್ಚರಿಕೆಯಲ್ಲಿ ಇರಲೇಬೇಕು. ಕೆಲವೊಂದು ತಿಂಗಳಲ್ಲಿ ಸ್ವಲ್ಪ ಚೇತರಿಕೆ ಇದೆ ಹೊರತು ನಿಮಗೆ ಪೂರ್ಣ ಪ್ರಮಾಣದ ಉತ್ತಮ ಫಲ ಅಂತೂ ಈ ವರ್ಷದಲ್ಲಿ ನಿಮಗೆ ಕನಸಿನ ಮಾತಾಗಿರುತ್ತೆ. ನಾನಾ ರೀತಿಯ ವಿವಾದಗಳು, ನೀವು ಸುಮ್ಮನಿದ್ದರೂ ಆ ವಿವಾದಗಳು ನಿಮ್ಮನ್ನು ಬಂದು ಸುಳಿದುಕೊಳ್ಳಬಹುದಾಗಿದೆ. ಹಾಗಾಗಿ ಈ ವರ್ಷದಲ್ಲಿ ನೀವು ಸಾವಧಾನ, ತಾಳ್ಮೆಯನ್ನು ಖಂಡಿತ ಅನುಸರಿಸಬೇಕು. ಇನ್ನು ಈ ವರ್ಷದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ನೀವು ಕೇವಲ ಈ ಶುಕ್ರ ಮತ್ತು ರಾಹುವಿಗೆ ಸಂಬಂಧಪಟ್ಟ ಬಣ್ಣವನ್ನು ಉಪಯೋಗಿಸೋದು ಒಳ್ಳೆಯದು. ಶುಕ್ರನ ಬಣ್ಣ ಅಂದರೆ ವೈಟ್ ಅಥವಾ ಬಿಳಿಯ ಬಣ್ಣ. ಶುಕ್ರ ನಿಮಗೆ ಹಲವು ಬಾರಿ ಅನುಗ್ರಹ ಮಾಡ್ತಾನೆ. ಅದೇ ರೀತಿ ಈ ರಾಹುವಿನ ಬಣ್ಣ ಅಂತ ಹೇಳಿದ್ರೆ ಗ್ರೇ ಅಥವಾ ಬೂದು ಬಣ್ಣವನ್ನು ನೀವು ಉಪಯೋಗ ಮಾಡ್ಬೋದು. ಇನ್ನು ಬುಧಾನುಗ್ರಹ ಇರುವಂಥ ಒಂದು ತಿಂಗಳುಗಳಲ್ಲಿ ನೀವು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಉಪಯೋಗ ಮಾಡ್ಬೋದು. ಹಾಗಾಗಿ ಗ್ರೇ, ವೈಟ್ ಮತ್ತು ಆ ಒಂದು ಗ್ರೀನ್ ಬಣ್ಣವನ್ನು ನೀವು ಉಪಯೋಗ ಮಾಡುವಂಥದ್ದು. ಸಂಖ್ಯೆಗಳು ಹಾಗೆ 4, 5, 6, 4, 5, 6 ಎಂಬಂಥ ಸಂಖ್ಯೆಗಳನ್ನು ನೀವು ಅನುಸರಿಸಬಹುದಾಗಿದೆ. ಉಳಿದಂತೆ ಇತರ ಬಣ್ಣಗಳು ನಿಮಗೆ ವಿರುದ್ಧ ಆಗ್ಬೋದು. ಅಂದರೆ ಕೆಂಪು ಬಣ್ಣ ಶನಿಯ ಪ್ರಭಾವದಿಂದ ನಿಮಗೆ ಶಾಡೆಸತಿರೋದ್ರಿಂದ ಕೆಂಪು ಬಣ್ಣನ ನೀವು ನಿಮ್ಮ ರಾಶಿಯ ಬಣ್ಣನೇ, ಆದರೆ ಈ ವರ್ಷದಲ್ಲಿ ಅದೆಲ್ಲ ಉಲ್ಟಾ ಹೊಡಿಬೋದು. ಅಥವಾ ನೀಲಿ ಬಣ್ಣವನ್ನು ಸಹ ಉಪಯೋಗಿಸುವಂಥದ್ದು ಅಲ್ಲ. ಅದು ಗುರುಬಲ ಇಲ್ಲದೆ ಇರುವ ಕಾರಣ ಹಳದಿ ಬಣ್ಣ ಸಹ ನಿಮಗೆ ಆಗಬರೋದಿಲ್ಲ. ಹಾಗಾಗಿ ಆ ಗ್ರೇ, ಗ್ರೀನ್, ವೈಟ್ ಬಣ್ಣ 4, 5, 6 ಸಂಖ್ಯೆಯನ್ನು ಈ ವರ್ಷದಲ್ಲಿ ಅನುಸಾರ ಮಾಡ್ಬೋದಾಗಿದೆ. ಇನ್ನು ನಿಮ್ಮ ಒಂದು ದೋಷ ಪರಿಹಾರವಾಗಿ ನಿಮಗೆ ಗೊತ್ತಿರುವಂತೆ ನೀವು ಗಣೇಶನ ಭಕ್ತಿ ಮಾಡಿ, ನಿಮ್ಮ ಕುಲ ದೇವತೆ ಅಥವಾ ಇಷ್ಟ ದೇವತೆ ಭಕ್ತಿ ಮಾಡೋದು. ಇದಕ್ಕೆ ವಿಶೇಷವಾಗಿ ಶನಿ ಪೀಡೆ, ಜೊತೆಗೆ ಕೇತುನ ಪೀಡೆಯಲ್ಲಿರುವ ಕಾರಣ ವಿಶೇಷವಾಗಿ ಆಂಜನೇಯನ ಭಕ್ತಿ, ಹನುಮಾನ್ ಚಾಲಿಸ, ಹನುಮಾನ್ ಸ್ತೋತ್ರ ಪಠನೆ, ಹನುಮಾನ್ ಅಷ್ಟೋತ್ತರ ಪಠನೆ, ಅಥವಾ ಶನಿ ಮಹಾರಾಜರ ಸ್ತೋತ್ರ, ನವಗ್ರಹಗಳ ಸ್ತೋತ್ರ, ಶನಿಯ ಪೀಡಾ ಪರಿಹಾರ ಸ್ತೋತ್ರ ಮುಂತಾದವುಗಳು ಇರುತ್ತೆ. ಅಥವಾ ಶನಿ ಮಹಾರಾಜರ ಅಷ್ಟೋತ್ತರ ಶತನಾಮ, ಶನಿವಾರದೊಂದು ದೇವಾಲಯಗಳ ಸಂದರ್ಶನ, ಶನಿವಾರದೊಂದು ಆಂಜನೇಯನಿಗೆ ತುಳಸಿ ಮಾಲೆ ಅಥವಾ ದೇವಾಲಯಕ್ಕೆ ಎಣ್ಣೆಯನ್ನು ಕೊಡುವಂಥದ್ದು, ನವಗ್ರಹಗಳ ಪ್ರದಕ್ಷಿಣೆ, ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತ ಅಶ್ವರೂಪಾಯ ವೃಕ್ಷ ರಾಜಾಯತೆ ನಮ ಎಂದು ಅರಳಿ ಮರವನ್ನು ಬೆಳಗ್ಗೆ 9 ಅಥವಾ 10 ಗಂಟೆ ಒಳಗೆ ನೀವು ಪ್ರದಕ್ಷಿಣೆ ಮಾಡುವಂಥದ್ದು. 9 ಪ್ರದಕ್ಷಿಣೆ ಮಾಡ್ಬೋದು ಅಥವಾ 10 ಪ್ರದಕ್ಷಿಣೆ ಸಹ ಮಾಡ್ಬೋದಾಗಿದೆ. ಮುಂತಾದವುಗಳು ಅಲ್ಲದೆ ದಾನ ಧರ್ಮಗಳನ್ನು ಖಂಡಿತ ಅನುಸರಿಸುವುದು ಒಳ್ಳೆಯದು. ಶನಿ ಮಹಾರಾಜರ ಪ್ರೀತ್ಯರ್ಥವಾಗಿ ಶನಿವಾರದಂದು ಬಡಬಗ್ಗರಿಗೆ, ನಿರಾಶ್ರಿತರಿಗೆ ಅಥವಾ ಭಿಕ್ಷುಕರಿಗೆ ಅಥವಾ ವೃದ್ಧಾಶ್ರಮ, ಅನಾಥಾಶ್ರಮ, ಸೇವಾಶ್ರಮಗಳಿಗೆ ಅನ್ನದ ರೂಪದಲ್ಲೋ ಅಥವಾ ಧಾನ್ಯದ ರೂಪದಲ್ಲೋ ನೀವು ದಾನವನ್ನು ಕೊಡುವಂಥದ್ದು ಸಹ ಒಂದು ಉಪಯುಕ್ತವಾದ ಮಾಹಿತಿಯಾಗಿರುತ್ತೆ. ಹಾಗಾಗಿ ಈ ಒಂದು ಮೇಷರಾಶಿಯವರು ಈ ನಿಮಗೆ 30 ವರ್ಷಗಳ ಅಥವಾ 18 ವರ್ಷಗಳ ಅಥವಾ 12 ವರ್ಷಗಳ ಅಂತರದಲ್ಲಿ ಬರುವಂಥ ನಾನಾ ರೀತಿಯ ಏರುಪೇರಿನ ಘಟನೆ 2020ರಲ್ಲಿ ನೀವು ಸಾಕ್ಷಿ ಆಗಬೇಕಾಗತ್ತೆ. ಖಂಡಿತವಾಗಿ ನೀವು ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾರೂ ಆತಂಕ, ಭಯ ಪಡುತ್ತಿಲ್ಲ. ನಿಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಶ್ರದ್ಧಾ ಮಾರ್ಗ, ಧೈರ್ಯವನ್ನು ತಂದುಕೊಂಡು ನೀವು ಮುಂದುವರೆದರೆ ನಿಮಗೆ 2020ರಲ್ಲಿ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವೃಷಭ ರಾಶಿಯ 2026 2026ನ ಒಂದು ಭವಿಷ್ಯದ ಸಂಕ್ಷಿಪ್ತ ಮುನ್ನೋಟವನ್ನು ಈಗ ವಿಶ್ಲೇಷಣೆ ಮಾಡೋಣ. ವೃಷಭ ರಾಶಿಗೆ ಈ ವರ್ಷದ ವಾಕ್ಯ ಬಂದಂತೆ, ಈ ವರ್ಷದ ಅದೃಷ್ಟಶಾಲಿ ರಾಶಿಗಳು ಧನ, ಕನಕ, ವಿವಾಹ, ಗೃಹಯೋಗ ಅಂತ ಬಂದಿದೆ. ವರ್ಷದ ಅದೃಷ್ಟಶಾಲಿ ರಾಶಿ ನಿಮ್ಮದು, ಹಾಗೂ ಧನ, ಕನಕ, ವಿವಾಹ, ಗೃಹಯೋಗ ಅಂತ ನಿಮಗೆ ಈ ವರ್ಷದೊಂದು ಟ್ಯಾಗ್ಲೈನು ವೃಷಭ ರಾಶಿಯವರಿಗೆ ಬಂದಿರುತ್ತೆ. ಅಂದರೆ ಈ 12 ರಾಶಿಗಳಲ್ಲಿ ಹೆಚ್ಚಿನ ಗ್ರಹಗಳ ಬೆಂಬಲ ಪಡೆಯುವಂಥ ಮೊದಲನೇ ರಾಶಿ ಈ ವೃಷಭ ರಾಶಿ ಆಗಿರುತ್ತೆ. ಅಂದರೆ 2026 ವರ್ಷವು ನಿಮಗೆ ನಿಮ್ಮ ಜೀವಮಾನದ ಹಲವಾರು ಘಟನೆಗಳು ಜರುಗುವಂಥ ವರ್ಷ ಈ ಬಾರಿ ಆಗಿರುತ್ತೆ. ಅದು ವಿದ್ಯಾಭ್ಯಾಸದ ಪೂರ್ಣ ಆಗುವಂಥದ್ದಿರ್ಬೋದು, ಅಥವಾ ಉತ್ತಮ ಉದ್ಯೋಗ ಸಿಗುವಂಥದ್ದಿರ್ಬೋದು, ಅಥವಾ ನಿಮಗೆ ವಿವಾಹದ ಕಂಕಣ ಭಾಗ್ಯ ಕೂಡಿ ಬರುತ್ತದಿರ್ಬೋದು, ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದಿರ್ಬೋದು, ಅಥವಾ ವಿದೇಶದ ಉದ್ಯೋಗ, ವಿದೇಶದ ವಾಸ, ವಿದೇಶದ ಪ್ರವಾಸ, ಅಥವಾ ಇನ್ನಿತರ ಯಾವುದರ ಮಹತ್ತರವಾದ ನಿಮ್ಮ ಉದ್ಯೋಗದಲ್ಲಿ ಮಾಡುವಂಥ ಸಾಧನೆಗಳು, ಕಾರ್ಯಕ್ಷೇತ್ರದಲ್ಲಿ ಮಾಡುವಂಥ ಸಾಧನೆಗಳು, ಉದ್ದಿಮೆಗಳನ್ನು ಆರಂಭ ಮಾಡೋದು, ಈ ರೀತಿ ನಿಮ್ಮ ಜೀವನದ ಮಹತ್ವದ ಮೈಲಿಗಲ್ಲುಗಳಿಗೆ ಈ ವರ್ಷ ಸಾಕ್ಷಿ ಆಗಲಿದೆ ಈ ವೃಷಭ ರಾಶಿಯವರಿಗೆ. ಇವೆಲ್ಲವೂ ಪದೇ ಪದೇ ಬರುವಂಥ ಅವಕಾಶಗಳೆಲ್ಲ. ಈ ಗ್ರಹಗಳ ಅನುಕೂಲ ಅಥವಾ ಗ್ರಹಗಳ ಚಕ್ರ ಅಥವಾ ಗೋಚಾರ, ಗ್ರಹಚಾರ ಎಂದೆಲ್ಲ ಕರೆಯಲ್ಪಡುವಂತಹ ಈ ರಾಶಿಯ ವ್ಯವಸ್ಥೆಯಲ್ಲಿ
ಕೆಲವೊಂದು ರಾಶಿಗಳಿಗೆ ಒಂದು ಅಪೂರ್ವವಾದ ಅವಕಾಶಗಳು ಪರಮಾತ್ಮನ ಸೃಷ್ಟಿಯಲ್ಲಿ ಬಂದೇ ಬರುತ್ತೆ. ಆ ಅವಕಾಶಗಳನ್ನು ಅಥವಾ ಸಮಯವನ್ನು ಅರಿತು ಆ ಕಾಲಜ್ಞಾನದ ಮೂಲಕ ಅವರು ಅವಕಾಶವನ್ನು ಈ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ಒಂದು ಭವಿಷ್ಯದ ಉದ್ದೇಶ ಆಗಿರುತ್ತೆ. ಎಲ್ಲವನ್ನ ಗಮನಿಸಿದಾಗ ಈ ವೃಷಭ ರಾಶಿಯವರಿಗೆ ಅನೇಕ ರೀತಿಯ ಪ್ರಯೋಜನಗಳು ಈ ವರ್ಷದಲ್ಲಿ ಆಗುವಂಥದ್ದಿರುತ್ತೆ. ಜೊತೆಗೆ ಅವರ ಒಂದು ಇಷ್ಟಾರ್ಥಗಳು ಕೈಗೂಡುವಂಥ ಘಟನೆಗಳು ಈ ವರ್ಷದಲ್ಲಿ ಆಗಲಿದೆ. ಅಲ್ಲಿ ಪ್ರಮುಖವಾಗಿ ದೀರ್ಘಚಾರಿ ಗ್ರಹಗಳ ವಿಚಾರವನ್ನು ಗಮನಿಸಬೇಕಾಗಿದೆ. ದೀರ್ಘಚಾರಿ ಗ್ರಹಗಳು ಅಂದರೆ ಅಲ್ಲಿ ವಿಶೇಷವಾಗಿ ಗುರು, ಶನಿ, ರಾಹು ಮತ್ತು ಕೇತು. ಅಲ್ಲಿ ಗುರು, ಶನಿ, ರಾಹು, ಕೇತುಗಳ ವಿಚಾರ ಗಮನಿಸಿದಾಗ ನಿಮಗೆ ದೀರ್ಘಚಾರಿ ಗ್ರಹಗಳಲ್ಲಿ ವಿಶೇಷವಾಗಿ ಗುರುವಿನ ಅನುಗ್ರಹ ಮೇ ತಿಂಗಳವರೆಗೆ ಇರುವಂಥದ್ದು. ಜೊತೆಗೆ ಅಲ್ಲಿ ಶನಿ ಮಹಾರಾಜರು ವರ್ಷ ಪೂರ್ತಿ ನಿಮಗೆ ಆಶೀರ್ವಾದ ಮಾಡುವಂಥ ಸ್ಥಾನದಲ್ಲಿ ಲಾಭದಲ್ಲಿ ಇರುವಂಥದ್ದು. ಅದೇ ರೀತಿ ಅಲ್ಲಿ ನಿಮಗೆ ವಿಶೇಷವಾದ ಇತರ ಗ್ರಹಗಳಂದರೆ ರಾಹುವಿನ ಬೆಂಬಲ ನಿಮಗೆ ವರ್ಷ ಪೂರ್ತಿ ಇರುವಂಥದ್ದು. ಹಾಗಾಗಿ ದೀರ್ಘಚಾರಿ 3 ಗ್ರಹಗಳ ನಿಮಗೆ ವಿಶೇಷವಾದ ಬೆಂಬಲ ಶನಿ ಮತ್ತು ರಾಹುಗಳು ವರ್ಷ ಪೂರ್ತಿ ನಿಮ್ಮ ಪರವಾಗಿ ಇರುವಂಥದ್ದು. ಹಾಗೆಯೇ ಈ ಗುರುವಿನ ಒಂದು ಬೆಂಬಲ ನಿಮಗೆ ವರ್ಷದ ಒಂದು ಅರ್ಧ ಭಾಗದವರೆಗೂ ಅಂದರೆ ಸುಮಾರು ಮೇ ತಿಂಗಳವರೆಗೂ ಪೂರ್ಣ ಮಟ್ಟದಲ್ಲಿರುತ್ತೆ. ಆಮೇಲೇನೂ ನಿಮಗೆ ಗುರುವಿನಿಂದ ಏನು ಕೆಟ್ಟದ್ದೇನಿರೋದಿಲ್ಲ, ಆದರೆ ನಿಮಗೆ ಪೂರ್ಣ ಪ್ರಮಾಣದ ಗುರು ಅನುಗ್ರಹ ಇರುವಂಥ ರಾಶಿ ಈ ವೃಷಭ ರಾಶಿ ಆಗಿರುತ್ತೆ. ಹಾಗಾಗಿ ನಿಮ್ಮ ಒಂದು ವಿದ್ಯೆಗೆ ಸಂಬಂಧಪಟ್ಟು, ಹಣಕ್ಕೆ ಸಂಬಂಧಪಟ್ಟು, ವೈಯಕ್ತಿಕ ಜೀವನಕ್ಕೆ, ಆರೋಗ್ಯಕ್ಕೆ ಹಾಗೂ ಏನೇನು ಜೀವಮಾನದ ಸಾಧನೆಗೆ ಈ ವರ್ಷ ಒಂದು ನಿಮಗೆ ಮೈಲಿಗಲ್ಲು ಅಥವಾ ನಿಮ್ಮನ್ನು ಮೇಲಕ್ಕೆ ಏರುವಂಥ ಒಂದು ಮೆಟ್ಟಿಲಾಗತ್ತೆ. ಹಾಗೆ ಇದನ್ನು ನೀವು ಅರಿತುಕೊಂಡು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಕೆಲವೊಂದು ಸಮಯದಲ್ಲಿ ಅಥವಾ ಕೆಲವೊಂದು ತಿಂಗಳುಗಳಲ್ಲಿ ಕೆಲವೊಂದು ಗ್ರಹಗಳ ಏರುಪೇರಾಗುತ್ತೆ. ಉದಾಹರಣೆಗೆ ನಾನು ಹೇಳಿದ್ದೇನೆ, ಈಗ ಜೂನ್ನಿಂದ ನಿಮಗೆ ಗುರುಬಲ ಕೊರತೆ ಆಗುತ್ತೆ. ಆವಾಗ ಸಾಂಕೇತಿಕವಾಗಿ ಜೂನ್ನಲ್ಲಿ ಕೆಲವೊಂದು ಏರುಪೇರಿನ ಘಟನೆಗಳಾಗ್ಬೋದು, ಅಥವಾ ಈ ಅಕ್ಟೋಬರ್ ತಿಂಗಳಲ್ಲಿ ಸಹ ಕೆಲವೊಂದು ಸಣ್ಣ ಪುಟ್ಟ ಏರುಪೇರಿನ ಘಟನೆಗಳು ಆಗ್ಬೋದೇ ಹೊರತು ನಿಮಗೆ ವಿಶಾಲವಾಗಿ ಯೋಚಿಸಿದಾಗ ನಿಮಗೆ ಹೆಚ್ಚಿನ ಪ್ರಮಾಣದ ಉತ್ತಮ ಪರಿಣಾಮಗಳು 100ಕ್ಕೆ ಸುಮಾರು 80ಕ್ಕಿಂತಲೂ ಹೆಚ್ಚಿನ ಉತ್ತಮ ಪರಿಣಾಮಗಳನ್ನು ಈ ವೃಷಭ ರಾಶಿಯವರು ನಿರೀಕ್ಷೆ ಮಾಡ್ಬೋದಾಗಿದೆ. ಯಾವುದೇ ರಾಶಿಗೆ ಸಿಗದಂಥ ಒಂದು ಅತ್ಯುತ್ತಮವಾದ ಗ್ರಹದ ಸ್ಥಿತಿ ಇವೆಲ್ಲವೂ 30 ವರ್ಷಗಳಿಗೊಮ್ಮೆ, ಅಂದರೆ ಶನಿ ಮಹಾರಾಜರ ಆಶೀರ್ವಾದ ಬರುವಂಥದ್ದು 30 ವರ್ಷಕ್ಕೊಮ್ಮೆ, ಅದೇ ರೀತಿ ಗುರುವಿನ ವಿಶೇಷವಾದ ಕೃಪೆ ಸಿಗುವಂಥದ್ದು 12 ವರ್ಷಗಳಿಗೊಮ್ಮೆ, ಅದೇ ರೀತಿ ರಾಹುವಿನ ಬೆಂಬಲ ಸಿಗುವಂಥದ್ದು ಎಲ್ಲ ಇಂತಹ ಸ್ಥಿತಿಯಲ್ಲಿ ಅಂದರೆ ಬೇರೆ ಬೇರೆ ಸ್ಥಿತಿಯಲ್ಲಿ ಬರ್ಬೋದು. ಈ ಸ್ಥಿತಿಯ ಒಂದು ಲಾಭ ನಮಗೆ ಬರುವಂಥದ್ದು ಕರ್ಮಸ್ಥಾನಕ್ಕೆ ಅನುಕೂಲತೆಗಳು ಬರುವಂಥದ್ದು 18 ವರ್ಷಗಳಿಗೊಮ್ಮೆ. ಹಾಗಾಗಿ ಈ ಒಂದು ಗ್ರಹ ಸಂಯೋಜನೆ ಅತ್ಯಪರೂಪದ ಸಂಯೋಜನೆ ನಿಮಗೆ ಬಂದಿದೆ. ಅದನ್ನು ನೀವು ಗಮನದಲ್ಲಿಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈಗ ಸಾಧನೆ ಮಾಡಲಿಕ್ಕೆ ಬಹಳ ಈ ವರ್ಷ ಒಳ್ಳೆಯದು. ಅವರು ಏನೇನೋ ಕಲ್ಪನೆ ಮಾಡಿಕೊಂಡಿದ್ದಾರೋ, ಏನೇನೋ ಊಹೆ ಅಥವಾ ಅವರ ಆಶಾವಾದ ಕನಸು ಇದೆಯೋ ಆ ಕನಸನ್ನು ನನಸು ಮಾಡಲಿಕ್ಕೆ ಈ ವರ್ಷ ಗುರುವಿನ ಅನುಕೂಲ ಬಹಳ ಇರೋದ್ರಿಂದ ವಿದ್ಯೆಯಲ್ಲಿ ನಿಮಗೆ ಪ್ರಗತಿ ಆಗುವಂಥದ್ದು. ಅನೇಕ ರೀತಿಯ ನಿಮಗೆ ಪ್ರಶಸ್ತಿ ಪುರಸ್ಕಾರ ಅಥವಾ ಸರ್ಕಾರದ ಇಲಾಖೆಗಳಲ್ಲಿ ನಿಮಗೆ ಉದ್ಯೋಗ ಸಿಗುವಂಥದ್ದು. ಅದೇ ರೀತಿ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಸಕ್ಸಸ್ ಬರುವಂಥದ್ದು, ಅಥವಾ ಈ ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ನೀಟ್ ಸೀಟ್ ಅಂತ ಹೇಳ್ತೀವಿ ಅಂಥದ್ದೆಲ್ಲ ನಿಮಗೆ ಸಕ್ಸಸ್ ಬರುವಂಥದ್ದು. ಈ ರೀತಿ ಯಾವುದೇ ರೀತಿಯ ವಿದ್ಯಾಭ್ಯಾಸಕ್ಕಾಗಿ ಅನುಗುಣವಾಗಿಯೋ ಅಥವಾ ಯುವಕರು ಸಾಧಕರು ಇದ್ದರೂ ಅವರಿಗೂ ಸಹ ಅವರವರ ಕನಸುಗಳು ನನಸಾಗಲಿಕ್ಕೆ ಈ ವರ್ಷದ ಅನುಕೂಲತೆ ಬಹಳ ಉತ್ತಮವಾಗಿರುತ್ತೆ ವೃಷಭದವರಿಗೆ. ಹಾಗೆಯೇ ಉದ್ಯಮದಲ್ಲಿರುವವರಿಗೆ, ವ್ಯಾಪಾರಿಗಳಿಗೆ ಅಥವಾ ಬೇರೆ ಬೇರೆ ರೀತಿಯ ಈ ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರಗಳನ್ನು ಮಾಡೋರಿಗೆ ಅವರಿಗೂ ಉತ್ತಮ ಫಲಿತಾಂಶ ಇದೆ. ಕಲಾವಿದರು ಅಥವಾ ಈ TV, ಸಿನಿಮಾ, ಮಾಧ್ಯಮ ರಂಗದಲ್ಲಿರುವಂಥವರು ಅಥವಾ ಕಲಾ ಕ್ಷೇತ್ರದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು, ರಂಗಕರ್ಮಿಗಳು ಅಂಥವ್ರು ಇರ್ಬೋದು, ಅವರಿಗೆ ಅನುಕೂಲಕರವಾದ ವಾತಾವರಣ ಈ ವರ್ಷದಲ್ಲಿ ಒದಗಿ ಬರಲಿದೆ. ನಿಮ್ಮ ಏನೇನು ಊಹೆಗಳಿದೆ, ನಿಮ್ಮ ಏನೇನು ಲೆಕ್ಕಾಚಾರಗಳಿದೆ ಅದಕ್ಕೆ ಅನುಗುಣವಾಗಿ ಈ ವರ್ಷದ ಒಂದು ಗ್ರಹಸ್ಥಿತಿಗಳು ನಿಮ್ಮ ಪರವಾಗಿ ಇರ್ತವೆ. ಕೆಲವೊಂದು ಗ್ರಹಸ್ಥಿತಿಗಳು ವಿರುದ್ಧವಾಗಿದ್ದಾಗ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಆ ಫಲ ಬರೋದಿಲ್ಲ. ಆದರೆ ನಮ್ಮ ಪರವಾಗಿದ್ದಾಗ ನಾವು ಮಾಡಿದ ಪ್ರಯತ್ನಕ್ಕೆ ನಮ್ಮ ಪರವಾಗಿಯೇ ಫಲಿತಾಂಶ ಬರುವಂಥದ್ದಿರುತ್ತೆ. ಇದಲ್ಲದೆ ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದಲ್ಲಿ ಸಹ ನಿಮಗೆ ವಿಜಯ ನಿಮ್ಮದಾಗಲಿದೆ. ಹಾಗಾಗಿ ಈ ಸಾರ್ವತ್ರಿಕವಾಗಿ ಅಂದರೆ ಓವರಾಲ್ ಅಂತ ಹೇಳ್ತೀವಿ, ಎಲ್ಲ ನಿಮ್ಮ ಪರವಾಗಿ ಉತ್ತಮವಾದ ಫಲಿತಾಂಶ ಕೊಡುವಂಥದ್ದಿರುತ್ತೆ. ಆರೋಗ್ಯ ಸ್ಥಿತಿ, ಹಣಕಾಸು ಸ್ಥಿತಿ, ಕುಟುಂಬದ ಬಾಂಧವ್ಯದ ಸ್ಥಿತಿ ಇವೆಲ್ಲವೂ ನಿಮಗೆ ಅನುಕೂಲಕರವಾದ ಗ್ರಹಸ್ಥಿತಿಯನ್ನು ಈ ಬಾರಿ ಕೊಡಲಿದೆ. ಅಪೂರ್ವವಾದ ಅವಕಾಶವನ್ನು ಈ ವೃಷಭ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಧನ, ಕನಕ, ಗ್ರಹ, ವಿವಾಹ ಯೋಗ ಅಂತ ಬಂದಿದೆ. ಅಂದರೆ ಈ ಹಣದ ಒಂದು ಸಮೃದ್ಧಿ ಆಗುತ್ತೆ. ಅದೇ ರೀತಿ ನೀವು ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶಗಳು, ಶುಭ ಸಮಾರಂಭಗಳು ಏರ್ಪಡುವಂಥದ್ದಿರುತ್ತೆ. ಅಲ್ಲದ್ರೆ ಯಾರು ಕಂಕಣ ಭಾಗ್ಯ ಅಥವಾ ವಿವಾಹ ಅಪೇಕ್ಷಿತರಿದ್ದಾರೆ ಅವರಿಗೆ ವಿಶೇಷವಾದ ಕಂಕಣ ಭಾಗ್ಯ ಈ ವರ್ಷದಲ್ಲಿ ಕೂಡಿ ಬರುವಂಥದ್ದು. ಅದರಲ್ಲೂ ವಿಶೇಷವಾಗಿ ನೀವು ಮೇ ತಿಂಗಳ ಒಳಗಿನ ಪ್ರಯತ್ನದಲ್ಲಿ ಬಹಳಷ್ಟು ಸಫಲತೆ ಇರುತ್ತೆ. ಆದರೆ ಆ ಬಳಿಕೂ ಇರುತ್ತೆ. ಆದರೆ ಆವಾಗ ಕೆಲವೊಂದು ಗ್ರಹಗಳ ಒಂದು ಸ್ಥಿತಿ ವಿಷಮ ಆಗುವ ಸಾಧ್ಯತೆ ಇರುತ್ತೆ. ಹಾಗೆ ಮೇ ತಿಂಗಳವರೆಗೂ ವಿಶೇಷವಾದ ಕಂಕಣ ಬಲ ಕೂಡಿ ಬರುವಂಥದ್ದು. ಗ್ರಹ ಅಥವಾ ಭೂಮಿ ಯೋಗ ಅಂತ ಅದು ವರ್ಷ ಪೂರ್ತಿ ಇದೆ. ಹಾಗಾಗಿ ಮನೆ ಕೊಳ್ಳುವಂಥದ್ದು, ಮನೆಗೆ ನೀವು ಏನಾದರೂ ರಿನೋವೇಷನ್ ಮಾಡುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ಯಂತ್ರ ವಾಹನ ಕೊಳ್ಳುವಂಥ ಯೋಗ ಸಹ ಈ ವರ್ಷ ಒದಗಿ ಬರೋದಿದೆ.
ಹಾಗಾಗಿ ಇವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಂಡು ಈ ವರ್ಷದ ಈ ಸದಾವಕಾಶವನ್ನು ಅಥವಾ ಸುವರ್ಣಾವಕಾಶ ಜೀವಮಾನದ ಅಲ್ಲಿ ಕೆಲವೇ ಬಾರಿ ಅಥವಾ ಒಬ್ಬನ ಆಯುಷ್ಯಕ್ಕೆ 100 ವರ್ಷ ಅಂತ ಲೆಕ್ಕಟ್ರೆ ಅವನಿಗೆ 3 ಬಾರಿ ಹೆಚ್ಚಂದರೆ 3 ಬಾರಿ ಸಿಗೋದು. ಯಾಕಂದರೆ 30 ವರ್ಷಗಳ ಸಂಯೋಜನೆಯಲ್ಲಿ ಬರುವಂಥದ್ದು, ಒಂದು 18 ವರ್ಷಗಳ ಸಂಯೋಜನೆಯಲ್ಲಿ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ 3 ಅಥವಾ 4 ಬಾರಿ ಅವನಿಗೆ ಸಿಗುವಂಥದ್ದೆಲ್ಲ ಇರುತ್ತೆ. ಅಂಥ ಅವಕಾಶ ನಿಮಗೆ ಈ ಬಾರಿ ಬಂದಿದೆ. ಅದರಲ್ಲಿ ಯಾವುದೇ ವಯೋಮಾನದವರು ಇರಲಿ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ. ಯುವಕರು ಇರ್ಬೋದು ಅಥವಾ ಮಧ್ಯ ವಯಸ್ಕರು ಇರ್ಬೋದು ಅಥವಾ ವೃದ್ಧರು ಇರ್ಬೋದು, ನಿಮ್ಮ ಪರಿಮಿತಿಯಲ್ಲಿ ನಿಮಗೆ ಏನೇನು ನೀವು ಎಕ್ಸ್ಪೆಕ್ಟ್ ಮಾಡಿದ್ರು ಅವೆಲ್ಲವೂ ಈ ವರ್ಷ ಉತ್ತಮವಾಗಿ ನಿಮಗೆ ಕೈ ಸೇರಲಿದೆ. ಇನ್ನು ವೃಷಭ ರಾಶಿಗೆ ಅನುಗುಣವಾಗಿ ಆಯಾ ತಿಂಗಳುಗಳಿಗೆ ಅನುಗುಣವಾಗಿ ಮಾಸಕ್ಕೆ ಅನುಗುಣವಾಗಿ ಈ ವರ್ಷದಲ್ಲಿ ಯಾವ ರೀತಿಯ ಫಲಗಳು ಆಗ್ತವೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಈ ಜನವರಿ ತಿಂಗಳು ಈ ವೃಷಭ ರಾಶಿಯವರಿಗೆ ವಿಶೇಷವಾದ ಉತ್ತಮ ಫಲಿತಾಂಶಗಳು ಆಗುವಂಥದ್ದು. ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಶುಭ ಕಾರ್ಯಗಳಿಗೆ ಸಿದ್ಧತೆ ಅಥವಾ ಮನೆಯಲ್ಲಿ ನಿಮಗೇನಾದರೂ ಮನೆ ಭೂಮಿ ಕೊಳ್ಳುವಂಥ ಅವಕಾಶಗಳು ಅಥವಾ ಈ ಮನೆಯ ಭೂಮಿಯ ಒಂದು ಗೃಹ ಪ್ರವೇಶ ಮುಂತಾದ ಸಮಾರಂಭಗಳು, ಜೊತೆಗೆ ಬಂಧು ಬಾಂಧವರ ಅಥವಾ ಬೆರೆಯುವಂಥದ್ದು, ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಅಭಿವೃದ್ಧಿ ಆಗುವಂಥದ್ದು. ಉದ್ಯಮವನ್ನು ಆರಂಭ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಉದ್ಯಮದಲ್ಲಿ ನಿಮಗೆ ಹೆಚ್ಚಿನ ಲಾಭಗಳು ಬರ್ತವೆ. ಅಥವಾ ವಿದೇಶದ ಕಂಪನಿಗಳೊಂದಿಗೆ ನಿಮಗೆ ಟೈಅಪ್ಗಳು ಆಗುವಂಥದ್ದು ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗಳನ್ನು ಮಾಡಲಿಕ್ಕೆ ಅನುಕೂಲಗಳು ಬರುತ್ತದೆ. ಅವರಿಗೆ ವಿದೇಶದ ಪ್ರವಾಸ, ವಿದೇಶದ ಕಂಪನಿಗಳಲ್ಲಿ ಉದ್ಯೋಗ ಮುಂತಾದವೆಲ್ಲ ಬರುತ್ತೆ. ಅಲ್ಲದೆ ವೃಷಭ ರಾಶಿಯವರ ಅವಲಂಬಿತರಾಗಿದ್ದರೆ ಅಂದರೆ ಪತಿಗೆ ಅಥವಾ ಪತ್ನಿಗೆ ಅಥವಾ ಅವರ ಮಕ್ಕಳಿದ್ದರೆ ಅವರ ಅವಲಂಬಿತರಿಗೂ ಸಹ ಉತ್ತಮ ಫಲಿತಾಂಶಗಳು ವೃಷಭ ರಾಶಿಯವರಿಗೆ ಆಗುತ್ತೆ. ಹಾಗಾಗಿ ಈ ಫಲಿತಾಂಶ ನೀವು ಕೇವಲ ನಿಮಗೆ ಅಷ್ಟೇ ಅಲ್ಲ, ನಿಮ್ಮ ಮನೆ ಮಂದಿಗೂ ಇದರ ಹೆಲ್ಪ್ ಅಂದರೆ ಸಹಾಯ ಆಗುತ್ತೆ. ತಂದೆಗಿದ್ದರೆ ಮಕ್ಕಳಿಗೆ ಅಥವಾ ಮಕ್ಕಳದ್ದು ವೃಷಭ ರಾಶಿ ಇದ್ದರೆ ತಂದೆ ತಾಯಿಗೂ ಸಹ ಇದರ ಉತ್ತಮ ಫಲಿತಾಂಶಗಳು ಈ ಜನವರಿ ತಿಂಗಳಲ್ಲಿ ಒದಗಿ ಬರಲಿವೆ. ಹಾಗಾಗಿ ಅನೇಕ ರೀತಿಯ ಶುಭ ಸೂಚನೆಗಳನ್ನು ನಿರೀಕ್ಷೆ ಮಾಡ್ಬೋದು. ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ಫೆಬ್ರವರಿ ತಿಂಗಳು ಅಷ್ಟೇ, ಜನವರಿ ತಿಂಗಳಲ್ಲಿ ಏನೇನು ಫಲಿತಾಂಶ ನಿಮಗೆ ಒಳ್ಳೆಯದಾಗಿದ್ದು ಖಂಡಿತ ಫೆಬ್ರವರಿನಲ್ಲೂ ಅದೇ ನಿಮಗೆ ಉತ್ತಮ ಫಲಿತಾಂಶಗಳು ಆಗ್ತವೆ. ಆರೋಗ್ಯ, ಹಣಕಾಸು, ಮನಸ್ಥಿತಿ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು. ಆದರೆ ಫೆಬ್ರವರಿನಲ್ಲಿ ಕೆಲವೊಮ್ಮೆ ನಿಮಗೆ ಗುಪ್ತ ಶತ್ರುಗಳ ಕಾಟ ಕಾಡ್ಬೋದು. ಫೆಬ್ರವರಿ ತಿಂಗಳಲ್ಲಿ ಅಂದರೆ ನಿಮ್ಮ ಜೊತೆಗೆ ಇದ್ದುಕೊಂಡೇ ನಿಮಗೆ ಏನಾದರೂ ಕೇಳೋಕೆ ಬಯಸೋದು ಅಥವಾ ನಿಮಗೆ ಮಿತ್ರ ರೂಪದಲ್ಲಿ ಇದ್ದುಕೊಂಡೇ ನಿಮ್ಮ ವಿರುದ್ಧ ಸಂಚಲನ ಮಾಡೋದು ಅಥವಾ ನಿಮ್ಮ ಮುಂದೆ ಒಂದು ಹಿಂದೆ ಒಂದು ಮಾಡಿ ನಿಮಗೆ ಇರಿಸು ಮುರಿಸು ಉಂಟು ಮಾಡೋದು, ಇವೆಲ್ಲವೂ ಫೆಬ್ರವರಿ ತಿಂಗಳಲ್ಲಿ ಅಂಥ ಸಣ್ಣ ಪುಟ್ಟ ಘಟನೆಗಳು ಜರುಗಬಹುದು. ಹೊರತು ಫೆಬ್ರವರಿ ತಿಂಗಳು ನಿಮಗೆ ವಿಶೇಷವಾದ ಲಾಭದಾಯಕವು ಶುಭದಾಯಕವಾಗಿರುತ್ತೆ. ಅನೇಕ ರೀತಿಯ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು, ಯಾತ್ರಾ ಸ್ಥಳಗಳ ಸಂದರ್ಶನ, ದೇವತಾ ಕ್ಷೇತ್ರಗಳ ಸಂದರ್ಶನ, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬೆರೆಯುವಂಥದ್ದು ಮುಂತಾದ ಉತ್ತಮ ಅವಕಾಶಗಳು ಉತ್ತಮವಾಗಿರುತ್ತೆ. ಆದರೆ ಗುಪ್ತ ಶತ್ರುಗಳ ಬಗ್ಗೆ ಮತ್ತು ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು ಅಷ್ಟೇ ಹೊರತು ಆರೋಗ್ಯ, ಹಣಕಾಸು, ಮನಸ್ಥಿತಿ ಎಲ್ಲ ಬಹಳ ಉತ್ತಮವಾಗಿರುತ್ತೆ. ಇನ್ನು ಮಾರ್ಚ್ ತಿಂಗಳು ಈ ಫೆಬ್ರವರಿಗಿಂತಲೂ ಉತ್ತಮವಾದ ಫಲಿತಾಂಶ ಮಾರ್ಚ್ ತಿಂಗಳ ಸಹ ನಿರೀಕ್ಷೆ ಮಾಡ್ಬೋದು. ಆವಾಗ ಮುಟ್ಟಿದೆಲ್ಲ ಚಿನ್ನ ಎಂಬಂಥ ಉತ್ತಮ ಅವಕಾಶಗಳು ಸಪ್ತ ಗ್ರಹಗಳು ನಿಮ್ಮ ಪರವಾಗಿ ಬರಲಿವೆ. ಅಲ್ಲಿ ಗುರು, ಶನಿ, ರಾಹು, ಸೂರ್ಯ, ಬುಧ, ಶುಕ್ರರು ನಿಮಗೆ ವಿಶೇಷವಾದ ಆಶೀರ್ವಾದ ಮಾಡುವಂಥ ಸಪ್ತ ಗ್ರಹಗಳ ಸಂಯೋಜನೆ ನಿಮಗೆ ಮಾರ್ಚ್ ತಿಂಗಳಲ್ಲಿ ಬರಲಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ಹಣಕಾಸು ನಿಮ್ಮ ಪರವಾಗಿ ಆಗುವಂಥದ್ದು, ದಂಪತಿಗಳ ಉತ್ತಮ ಬಾಂಧವ್ಯ ಬರುವಂಥದ್ದು, ಶುಭ ಕ್ಷೇತ್ರಗಳ ಸಂದರ್ಶನ ಮಾಡುವಂಥದ್ದು, ಜೊತೆಗೆ ಹಣಕಾಸಿನ ಹರಿವು ಚೆನ್ನಾಗಾಗುವಂಥದ್ದು. ನೀವು ಏನೇನು ಯೋಜನೆ ಮಾಡಿಕೊಂಡಿದ್ರೆ ಆ ಯೋಜನೆಗಳಿಗೆ ತಕ್ಕವಾದ ಹಣವು ನಿಮಗೆ ಸಕಾಲದಲ್ಲಿ ಸಿಗುವಂಥದ್ದು, ಗುರು ಹಿರಿಯರ ಆಶೀರ್ವಾದ ನಿಮಗೆ ಸಿಗುವಂಥದ್ದು. ಈ ರೀತಿ ಹಲವಾರು ನಿಮಗೆ ಉತ್ತಮ ಘಟನೆಗಳು ಮಾರ್ಚ್ ತಿಂಗಳಲ್ಲಿ ಒದಗಿ ಬರಲಿವೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಯುವಕರು ಅಥವಾ ಉದ್ಯೋಗದಲ್ಲಿರುವಂಥವರು, ಉದ್ಯೋಗ ಆಕಾಂಕ್ಷಿಗಳು ಎಲ್ಲರಿಗೂ ಉತ್ತಮ ಶುಭ ಸೂಚನೆಗಳು ಬರ್ತವೆ. ಅಥವಾ ಹೆಚ್ಚಿನ ಪ್ರಮಾಣದ ಒಂದು ಹೈಕ್ ನಿಮಗೆ ಸಿಗ್ಬೋದು ಅಥವಾ ದೊಡ್ಡ ಮೊತ್ತದ ಕಂಪನಿಯಲ್ಲಿ ನಿಮಗೆ ಉನ್ನತ ಹುದ್ದೆಗಳು ಸಿಗುವಂಥದ್ದು. ಈ ರೀತಿ ಹಲವಾರು ಅವಕಾಶಗಳು ನಿಮಗೆ ಕೈ ಬೀಸಿ ಕರೆಯುತ್ತವೆ. ಹಾಗಾಗಿ ಈ ಒಂದು ಮಾರ್ಚ್ ತಿಂಗಳ ಒಂದು ಸದಾವಕಾಶವನ್ನು ವೃಷಭ ರಾಶಿಯು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಅದೇ ರೀತಿ ಏಪ್ರಿಲ್ ತಿಂಗಳಿಗೆ ಬಂದಾಗಲೂ ಏಪ್ರಿಲಲ್ಲೂ ಅಷ್ಟೇ ನಿಮಗೆ ಉತ್ತಮವಾದ ಅವಕಾಶಗಳಿರ್ತವೆ. ಅಲ್ಲಿ ಷಡ್ ಗ್ರಹಗಳು ಅಥವಾ 6 ಗ್ರಹಗಳು ನಿಮಗೆ ಏಕಕಾಲದಲ್ಲಿ ಆಶೀರ್ವಾದ ಮಾಡೋದಿರುತ್ತೆ. ಅತ್ಯಪರೂಪವಾದ ಆಶೀರ್ವಾದ. ನಿಮಗೆ ಹಣಕಾಸು, ಆರೋಗ್ಯ, ಮನಸ್ಥಿತಿ, ದೇಹಸ್ಥಿತಿ ಎಲ್ಲ ಉತ್ತಮವಾಗಿರುತ್ತೆ. ಬಂಧು ಬಾಂಧವರೊಂದಿಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಆದರೆ ಏಪ್ರಿಲ್ ತಿಂಗಳಲ್ಲಿ ಹಣಕಾಸಿನ ಒಂದು ಮುನ್ನೆಚ್ಚರಿಕೆ ಬೇಕು. ಅಲ್ಲಿ ಹಣಕಾಸು ಆದಾಯ ಉತ್ತಮವಾಗಿ ಇದ್ದರೂ ನಿಮಗೆ ಕೆಲವೊಮ್ಮೆ ಇತರರು ಮೋಸ ಮಾಡೋದು, ನಂಬಿಸಿ ಮೋಸ ಮಾಡೋದು, ಹಣಕಾಸಿಗೆ ಸಂಬಂಧಪಟ್ಟವರು ಸುಳ್ಳು ಮಾಹಿತಿ ಕೊಟ್ಟು ನಿಮ್ಮ ದಾರಿ ತಪ್ಪಿಸುವಂಥದ್ದು ಅಥವಾ ಈಗ ಆನ್ಲೈನ್ನಲ್ಲಿ ನಾನಾ ರೀತಿಯ ವಂಚನಾ ಜಾಲಗಳೆಲ್ಲ ಬಂದಿವೆ. ಅಂಥವೆಲ್ಲ ಏಪ್ರಿಲಲ್ಲಿ ಅಂಥವೆಲ್ಲ ನೀವು ನಿಮ್ಮ ಒಂದು ವಿರುದ್ಧವಾಗಿ ಅಂಥವೆಲ್ಲ ಘಟನೆಗಳು ಜರುಗಬಹುದು. ಹಾಗಾಗಿ ಹಣಕಾಸಿನ ಪಾವತಿ, ಹಣಕಾಸಿನ ಹೂಡಿಕೆ ಮಾಡುವಾಗ, ಪೇಮೆಂಟ್ ಮಾಡುವಾಗ, ಇನ್ವೆಸ್ಟ್ ಮಾಡುವಾಗ ಇವೆಲ್ಲರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಏಪ್ರಿಲ್ ತಿಂಗಳಲ್ಲಿ ಬೇಕು. ಅದರ ಹೊರತು ನಿಮ್ಮ ಆರೋಗ್ಯ, ಶಿಕ್ಷಣ ಅಥವಾ ಉದ್ಯೋಗ, ವೃತ್ತಿ, ವ್ಯಾಪಾರ ಎಲ್ಲ ಬಹಳ ಚೆನ್ನಾಗಿ ಇರುವಂಥದ್ದು. ಕೌಟುಂಬಿಕ ಜೀವನ ಸಹ ಉತ್ತಮವಾಗಿರುತ್ತೆ ಏಪ್ರಿಲ್ನಲ್ಲಿ. ಮೇ ತಿಂಗಳಲ್ಲಿ ಈ ಗ್ರಹಗಳ ಬೆಂಬಲ ಸ್ವಲ್ಪ ಮಟ್ಟಿಗೆ ಕುಂಠಿತವಾಗ್ತಾ ಬರುತ್ತೆ. ಅಲ್ಲಿ ಗುರುವಿನ ಅನುಗ್ರಹ, ಅದೇ ರೀತಿ ರಾಹುವಿನ ಬೆಂಬಲ, ಶನಿ ಮಹಾತ್ಮರ ಬೆಂಬಲ ಅದೆಲ್ಲ ಇರುತ್ತೆ. ಶುಕ್ರನ ಅನುಗ್ರಹ ಅದೆಲ್ಲ ಚೆನ್ನಾಗಿರುತ್ತೆ. ಆದರೆ ಕೆಲವು ಗ್ರಹಗಳ ವೈರುಧ್ಯ ಅಂದರೆ ಸೂರ್ಯ, ಮಂಗಳ ಮುಂತಾದ ಗ್ರಹಗಳ ಒಂದು ವೈರುಧ್ಯ, ಬುಧನ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ವಿವಾದಗಳು, ವಾಗ್ವಾದಗಳು ಜರುಗಬಹುದು. ಉದ್ಯೋಗ ಸ್ಥಳದಲ್ಲಿ ಕಿರಿಯರ ಜೊತೆಗೆ ಏನಾದರೂ ವಾಗ್ವಾದಗಳಾಗುವಂಥದ್ದು ಅಥವಾ ಮನೆಯಲ್ಲಿ ನಿಮ್ಮ ಹಿರಿಯರ ಜೊತೆಗೆ ಏನಾದರೂ ವಾಗ್ವಾದಗಳಾಗುವಂಥದ್ದು ಅಥವಾ ಯಾವುದೇ ರೀತಿಯ ಕೌಟುಂಬಿಕವಾದ ಮಾತುಕತೆಗಳಲ್ಲಿ ಏನಾದರೂ ವೈಫಲ್ಯತೆ
ಅಸ್ಥಿರತೆಗಳು ಬರುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಸ್ವಲ್ಪ ಮಟ್ಟಿಗೆ ಸಣ್ಣ ಮಟ್ಟದ ಕಲಹಗಳು ಬರುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಈ ಮೇ ತಿಂಗಳಲ್ಲಿ ಕಲಹ, ವಾಗ್ವಾದ, ಮಾತುಗಳ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಮೇ ತಿಂಗಳಲ್ಲಿ ಆತುರ ನಿರ್ಧಾರದಿಂದ ನೀವು ಕೆಲವೊಮ್ಮೆ ನಷ್ಟ ಕಷ್ಟಗಳಿಗೆ ಒಳಗಾಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ, ವೈಯಕ್ತಿಕ ಜೀವನ, ಮಾತು, ನಡವಳಿಕೆ ಬಗ್ಗೆ ಮೇ ತಿಂಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಜೂನ್ ತಿಂಗಳಿಗೆ ಬರ್ತಿದ್ದಂತೆ ನಿಮಗೆ ಇಷ್ಟು ದಿನ ಇದ್ದಂಥ ಗುರುಬಲ ಅಲ್ಲಿಗೆ ಇಲ್ಲದಾಗುತ್ತೆ. ಇಷ್ಟು ದಿನ ಗುರುಬಲ ಇತ್ತು, ಹಾಗಾಗಿ ಜೂನ್ ತಿಂಗಳಿಂದ ನಿಮಗೆ ಸ್ವಲ್ಪ ಗುರುಬಲದ ಕೊರತೆ ಇರುತ್ತೆ. ಆದರೆ ನೀವು ಅಂತ ಭಯ ಪಡುವಂಥದ್ದು ಏನಿಲ್ಲ, ಅಥವಾ ಅಂಥದ್ದೇನು ದೊಡ್ಡ ಅಡ್ಡ ಪರಿಣಾಮ ನಿಮಗೆ ಗುರುವಿಂದೇನೂ ಆಗೋದಿಲ್ಲ. ಅಲ್ಲಿ ಶನಿ ರಾಹುಗಳ ಪ್ರಭಾವ, ಶುಕ್ರನ ಪ್ರಭಾವ, ಬುಧನ ಅನುಗ್ರಹ ಎಲ್ಲ ಇರುವ ಕಾರಣ ಅನೇಕ ನಿಮ್ಮ ದೈನಂದಿನ ಚಟುವಟಿಕೆಗಳು, ವ್ಯಾಪಾರ, ಉದ್ಯೋಗ, ವೃತ್ತಿ ಎಲ್ಲ ಚೆನ್ನಾಗಿ ನಡೀತಾಗುತ್ತೆ. ಆದರೆ ಗುರುವಿನ ಬಲದ ಕೊರತೆಯಿಂದ ಹಿಂದೆ ಸ್ಪೀಡಾಗಿ ಓಡಿದಷ್ಟು ಅದೃಷ್ಟ ಈಗ ಸ್ವಲ್ಪ ಸ್ಪೀಡ್ ಕಡಿಮೆ ಆಗ್ಬೋದು. ಅಂದರೆ ಉತ್ತಮವಾಗಿ ಓಡುತ್ತಿದ್ದ ಕುದುರೆಯ ಒಂದು ವೇಗ ಸ್ವಲ್ಪ ಮಟ್ಟಿಗೆ ಈಗ ಕುಂಠಿತ ಆಗ್ಬೋದು. ಹಾಗಾಗಿ ಆ ಒಂದು ಲಕ್ ಅಥವಾ ಅದೃಷ್ಟ ನೀವು ಹಿಂದೆ ಊಹೆ ಮಾಡಿದಷ್ಟು ವೇಗವಾಗಿ ಇರೋದಿಲ್ಲ. ಅಥವಾ ಹಿಂದಿನ ನಿಮಗೆ ಕೆಲವೊಮ್ಮೆ ನೀವು ಏನೋ ಮಾಡಿದರೂ ಅದು ತಕ್ಷಣವಾಗಿ ಫಲ ಬರ್ತಿದೆ, ಈಗ ಸ್ವಲ್ಪ ಕಾರ್ಯದಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು, ಅಥವಾ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು. ಜೊತೆಗೆ ಕೆಲವೊಮ್ಮೆ ಮಾತಿನ ಚಕಮಕಿ, ಮನಸ್ತಾಪಗಳು, ಸಣ್ಣ ಪುಟ್ಟ ವಾಗ್ವಾದಗಳೆಲ್ಲ ಬರ್ಬೋದಾಗಿದೆ. ಅದು ಗಂಭೀರವಾದ ಅಡ್ಡ ಪರಿಣಾಮಗಳನ್ನು ಇರೋದಿಲ್ಲ. ಇನ್ನು ಜುಲೈ ತಿಂಗಳಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತೆ. ಜುಲೈ ತಿಂಗಳಲ್ಲಿ ಬುಧಾನುಗ್ರಹ, ಸೂರ್ಯಾನುಗ್ರಹ, ಶುಕ್ರಾನುಗ್ರಹ ಮತ್ತು ಶನಿ ರಾಹುಗಳ ಒಂದು ಬೆಂಬಲ ಇರೋದ್ರೆ ಪಂಚಗ್ರಹಗಳ ಬೆಂಬಲ ನಿಮಗೆ ಮತ್ತೊಮ್ಮೆ ಬರ್ತಾ ಇದೆ. ಅಲ್ಲಿ ಗುರುವಿನ ಬೆಂಬಲ ಹೊರತುಪಡಿಸಿದರೆ ಇತರ 5 ಗ್ರಹಗಳು ಮತ್ತು ಚಂದ್ರನು ಸೇರಿಸಿದರೆ 6 ಗ್ರಹಗಳು ಅಂತಾಗುತ್ತವೆ. ಹಾಗಾಗಿ 5 ಅಥವಾ 6 ಗ್ರಹಗಳ ಒಂದು ಬೆಂಬಲ ನಿಮಗೆ ಸಿಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು, ವಿದ್ಯಾರ್ಥಿಗಳಿಗೆ ಅನುಕೂಲವಾದಂಥ ಸೀಟುಗಳು ಸಿಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬ ಸಕ್ಸಸ್ ರೇಟ್ ಬರುವಂಥದ್ದು, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಅಂದರೆ ತಕ್ಷಣವಾಗಿ ಆಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸಹ ಈ ಒಂದು ಜುಲೈ ತಿಂಗಳಲ್ಲಿ ಬೇಗನೆ ಆಗಲಿವೆ. ಆವಾಗ ಉತ್ತಮ ಅವಕಾಶಗಳು. ಆಗಸ್ಟ್ ತಿಂಗಳು ಸ್ವಲ್ಪ ನಿಮಗೆ ನಿಧಾನಗತಿಯ ಫಲಿತಾಂಶ ಆಗ್ಬೋದು. ಆಗಸ್ಟಲ್ಲಿ ಶನಿ ರಾಹುಗಳ ಪ್ರಭಾವ, ಶುಕ್ರನ ಪ್ರಭಾವ ಉತ್ತಮ ಇರುತ್ತೆ. ಆದರೆ ಅಲ್ಲಿ ಇತರ ಗ್ರಹಗಳ ಒಂದು ವೈರುಧ್ಯವನ್ನು ಕೆಲವೊಮ್ಮೆ ಎದುರಿಸಬೇಕಾಗುತ್ತೆ. ಮಂಗಳನ ಅನುಕೂಲತೆ ಉತ್ತಮವಾಗಿರುವ ಕಾರಣ ಭೂಮಿ ವ್ಯವಹಾರ, ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥ ವಿಚಾರಗಳಿಗೆ ಚಾಲನೆ ಸಿಗ್ಬೋದು. ಅಥವಾ ಭೂಮಿಯಲ್ಲಿ ಹೂಡಿಕೆ ಮಾಡುವಂಥದ್ದು, ಅದು ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳು ನಿಮಗೆ ಆಗಸ್ಟ್ ತಿಂಗಳಲ್ಲಿ ಬರ್ಬೋದಾಗಿದೆ. ಆದರೆ ಕೆಲವೊಂದು ಬಾರಿ ನಿಮಗೆ ಗುಪ್ತ ಶತ್ರುಗಳ ಕಾಟ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಹವಾಮಾನ ವೈಪರೀತ್ಯದಿಂದ, ಈ ಉಷ್ಣತೆಯ ಹೆಚ್ಚಳದಿಂದ ಅಥವಾ ಕೆಲವೊಮ್ಮೆ ಶೀತದ ಹೆಚ್ಚಳದಿಂದ ನಿಮಗೆ ಏರುಪೇರುಗಳು ಆಗ್ಬೋದು. ದೇಹದಲ್ಲಿ ಶೀತ ಮತ್ತು ಉಷ್ಣಗಳ ಏರುಪೇರಿಂದ ಬರ್ಬೋದಾದ ಅನಾರೋಗ್ಯಗಳು ಬರ್ಬೋದು ಆಗಸ್ಟ್ ತಿಂಗಳಲ್ಲಿ. ಹಾಗಾಗಿ ಆರೋಗ್ಯ, ಮಾತು, ನಡವಳಿಕೆ, ಹಣಕಾಸು ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು ಆಗಸ್ಟ್ ತಿಂಗಳಲ್ಲಿ. ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಅಷ್ಟೊಂದು ಲಕ್ಕಿ ಅಂತ ಬರ್ತಾಯಿಲ್ಲ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಲಕ್ ಸ್ವಲ್ಪ ನಿಧಾನ ಆಗುತ್ತೆ. ಅಲ್ಲಿ ಶನಿ ಮಹಾತ್ಮರ, ರಾಹುಗಳ ಒಂದು ವಿಶೇಷವಾದ ಬೆಂಬಲ ನಿಮಗೆ ಇದೆ ಹೊರತು ಇತರ ಗ್ರಹಗಳು ಆವಾಗ ವಿರುದ್ಧವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಸೆಪ್ಟೆಂಬರ್ನಲ್ಲಿ ನಿಮಗೆ ಮಾತಿನ ಚಕಮಕಿ, ಹಿರಿಯರ ಜೊತೆಗೂ ಕಲಹ, ಕಿರಿಯರ ಜೊತೆಗೂ ಕಲಹ, ಉದ್ಯೋಗ ಅಥವಾ ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ಅಥವಾ ನಿಮ್ಮ ವಿರುದ್ಧ ಸಂಚು, ಕಂಪ್ಲೇಂಟ್ಗಳು ಆಗುವಂಥದ್ದು, ಯಾವುದಕ್ಕೂ ಕೈ ಹಾಕಿದರೆ ಕೆಲಸ ಕಾರ್ಯಗಳು ನಿಧಾನ ಆಗ್ಬೋದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸಮಯಕ್ಕೆ ನಿಮಗೆ ಸರಿಯಾದ ದಾಖಲೆ ಪತ್ರಗಳು ಸಿಗದೇ ಇರುವಂಥದ್ದು, ಮಾಡುವಂಥ ಪ್ರಯತ್ನದಲ್ಲಿ ವೈಫಲ್ಯ ಆಗಿ ನಿಮಗೆ ಮನಸ್ಸಿಗೆ ಸ್ವಲ್ಪ ತುಂಬ ಒಂದು ಒತ್ತಡ, ಚಿಂತೆಗಳು ಜಾಸ್ತಿ ಆಗುವಂಥದ್ದು. ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಇತರ ಗ್ರಹಗಳ ಬೆಂಬಲ ನಿಮಗೆ ಅಲ್ಲಿ ನಿಲ್ಲಂತ ಕಡಿಮೆ ಆಗಿರುತ್ತೆ. ಕೇವಲ ನಿಮಗೆ ಅಲ್ಲಿ ಶನಿ ಮತ್ತು ರಾಹು ಮತ್ತು ಚಂದ್ರರ ಬೆಂಬಲ ಬರ್ಬೋದು. 5-6 ಗ್ರಹಗಳ ವೈರುಧ್ಯ ಇರೋ ಕಾರಣ ಎಲ್ಲವೂ ನಿಮ್ಮ ವಿರುದ್ಧವಾದ ಸಂಚಿನ ರೂಪದಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಸೆಪ್ಟೆಂಬರಲ್ಲಿ ಸ್ವಲ್ಪ ನೀವು ವಿಶೇಷವಾದ ಕಾಳಜಿ, ಎಚ್ಚರಿಕೆಯನ್ನು ಗಮನಿಸಬೇಕು. ಯಾವುದೇ ರೀತಿಯ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ, ದೊಡ್ಡ ಮೊತ್ತದ ಸಾಲ ಕೊಡಲಿಕ್ಕೆ, ಪಡೀಲಿಕ್ಕೆ ಅಷ್ಟು ಒಳ್ಳೆಯದಲ್ಲ. ಇನ್ನು ಅಕ್ಟೋಬರಲ್ಲಿ ಚೇತರಿಕೆ ಆಗುತ್ತೆ, ಖಂಡಿತ ನೀವು ಚಿಂತೆ ಪಡಬೇಕಾಗಿಲ್ಲ. ಸೆಪ್ಟೆಂಬರ್ನಿಂದ ಆದ ಏನೇನು ಅಡ್ಡ ಪರಿಣಾಮ ಅದು ಅಕ್ಟೋಬರ್ ಬರ್ತಿದ್ದಂತೆ ನಿಮಗೆ ಅಡ್ಡ ಪರಿಣಾಮಗಳ ನಿವಾರಣೆಗೆ ಇನ್ನಷ್ಟು ಉತ್ತಮ ಪರಿಣಾಮಗಳಾಗ್ತವೆ. ಶನಿ ರಾಹುಗಳ ಜೊತೆಗೆ ಅಲ್ಲಿ ಮಂಗಳನು ಪೂರಕವಾಗಿ ಬರುವಂಥದ್ದು, ಬುಧ ಮತ್ತು ಶುಕ್ರವಾರ ಸಿಂಹ ಪೂರಕವಾಗಿ ಬರುವಂಥದ್ದು, ಸೂರ್ಯ ಭಗವಂತರ ಆಶೀರ್ವಾದ, ಮತ್ತೊಮ್ಮೆ ಪಂಚ ಅಥವಾ ಷಡ್ಗ್ರಹಗಳ ಒಂದು ಅವಕಾಶ ನಿಮಗೆ ಅಕ್ಟೋಬರ್ನಲ್ಲಿ ಮರಳಿ ಸಿಗಲಿದೆ. ಹಾಗಾಗಿ ತಾತ್ಕಾಲಿಕವಾದ ಸಣ್ಣ ಪುಟ್ಟ ಹಿನ್ನಡೆಯಿಂದ ನೀವು ನೊಂದುಕೊಳ್ಬೇಕಾಗಿಲ್ಲ. ಮತ್ತೆ ನಿಮಗೆ ಉತ್ತಮ ಫಲಿತಾಂಶ ಅಕ್ಟೋಬರ್ನಿಂದ ಆರಂಭ ಆಗುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿಯಲ್ಲಿರುತ್ತೆ. ನಿಮ್ಮ ಏನು ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಬಹಳಷ್ಟು ಬಡ್ತಿ, ಪ್ರಮೋಷನ್ ಸಿಗ್ಬೋದು. ಹಣಕಾಸಿನ ಹರಿವು ಚೆನ್ನಾಗಾಗುತ್ತೋ, ಆಕಸ್ಮಿಕ ಧನ ಲಾಭ ಯೋಗ, ವಿದೇಶ ಉದ್ಯೋಗ, ವಿದೇಶದ ಪ್ರವಾಸ ಮುಂತಾದ ಅವಕಾಶ, ವಿವಾಹ ಅಪೇಕ್ಷೆ, ವಿವಾಹ ಕಂಕಣ ಬಲ ಕೂಡಿ ಬರುವಂಥದ್ದು ಮುಂತಾದ ಹಲವಾರು ನಿಮ್ಮ ಕನಸುಗಳು ನನಸಾಗುವಂಥ ಅವಕಾಶ ಅಕ್ಟೋಬರ್ನಲ್ಲಿ ಮಸಳಿ ಬಂದಿದೆ. ಇನ್ನು ನವಂಬರ್ ತಿಂಗಳಲ್ಲೂ ಅದೇ ರೀತಿ ನಿಮಗೆ ಆ ಪಂಚ ಅಥವಾ ಷಡ್ ಗ್ರಹಗಳ ಬೆಂಬಲ ನಿಮಗೆ ಕಂಟಿನ್ಯೂ ಆಗುತ್ತೆ, ಅದರ ಮುಂದುವರಿಯುತ್ತೆ. ಅದರಲ್ಲಿನೂ ಹಾಗೆ ನಿಮ್ಮ ಹಣಕಾಸು, ಆರೋಗ್ಯ ಎಲ್ಲ ಕೌಟುಂಬಿಕ ಸ್ಥಿತಿ ಉತ್ತಮವಾಗಿರುತ್ತೆ. ಬಾಂಧವ್ಯ ಚೆನ್ನಾಗಿರುತ್ತೆ. ನಿಮ್ಮ ಅವಲಂಬಿತರು ಅಂದರೆ ಯಾರ್ಯಾರು ವೃಷಭ ರಾಶಿಯವರಿದ್ದರೆ ಅವರ ಮಕ್ಕಳಿಗೆ, ಅಥವಾ ತಂದೆ ತಾಯಿಗಿದ್ರೆ ನಿಮ್ಮ ಅವರ ಮಕ್ಕಳಿಗಿದ್ರೆ ತಂದೆ ತಾಯಿಗಳಿಗೆ, ಅಥವಾ ನಿಮ್ಮ ಪತಿ ಪತ್ನಿಯರಿಗಿದ್ರೆ ಪತಿಗೆ ಅಥವಾ ಪತ್ನಿಗೆ ಅವರ ಒಬ್ಬರಿಗೆ ವೃಷಭ ರಾಶಿ ಇದ್ದರೆ ಅದರಿಂದ ಅವರಿಗೆ ಪರಸ್ಪರವಾದ ಕೌಟುಂಬಿಕ ಉನ್ನತಿಗಳು ಆಗ್ತವೆ. ಹಾಗಾಗಿ ಈ ಒಂದು ವೃಷಭ ರಾಶಿಯವರ ಒಂದು ಉತ್ತಮ ಪರಿಣಾಮ ನಿಮ್ಮ ಮನೆಗೂ ಮನೆತನಕ್ಕೂ ಉತ್ತಮ ಪರಿಣಾಮವನ್ನು ಈ ವರ್ಷದಲ್ಲಿ
ಕೊಡಲಿದೆ. ಹಲವಾರು ಬಾರಿ ಇಂಥ ಅವಕಾಶಗಳು ಬರಲಿವೆ. ಹಾಗಾಗಿ ನಾವು ಕೆಲವೊಮ್ಮೆ ನೋಡ್ಬೋದು, ಕೆಲವೊಂದು ಒಬ್ಬ ವ್ಯಕ್ತಿಯಿಂದ ಆಗದ ಕೆಲಸ ಇನ್ನೊಬ್ಬ ವ್ಯಕ್ತಿಯಿಂದ ಆಗುತ್ತೆ, ಅಥವಾ ಯಾರೋ ಒಬ್ಬ ವ್ಯಕ್ತಿ ಹೋದಾಗ ಆಗದಿದ್ದ ಕೆಲಸ ಮತ್ತೊಬ್ಬ ವ್ಯಕ್ತಿ ಬಂದು ಫೋನ್ನಲ್ಲಿ ಸಹ ಮಾತಾಡೋ ಕೆಲಸ ಮಾಡಿಸ್ಕೋತಾನೆ. ಅಂಥದ್ದೆಲ್ಲ ಅವಕಾಶಗಳು ಅವೆಲ್ಲ ನಿಮಗೆ ಈ ವರ್ಷದಲ್ಲಿ ಆಗುತ್ತದೆ. ನವೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಬುಧನ ಅನುಗ್ರಹ, ಶುಕ್ರ ಅನುಗ್ರಹ, ಶನಿ ಮಹಾರಾಜ, ರಾಹು ಬೆಂಬಲ ಇರೋದ್ರಿಂದ ಇದೆಲ್ಲ ಅವಕಾಶಗಳು ಬರಲಿವೆ. ಇನ್ನು ಡಿಸೆಂಬರ್ನಲ್ಲಿ ಸಾಮಾನ್ಯ ಫಲ ಸ್ವಲ್ಪ ಗ್ರಹಗಳ ಬೆಂಬಲ ಆವಾಗ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಡಿಸೆಂಬರ್ನಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕೆಲವೊಮ್ಮೆ ನಿಧಾನಗತಿ ಆಗ್ಬೋದು, ಗುಪ್ತ ಶತ್ರುಗಳ ಕಾಟ ಆಗ್ಬೋದು, ಅಥವಾ ನಿಮ್ಮ ಮಿತ್ರ ರೂಪದ ಶತ್ರುಗಳು ನಿಮಗೆ ಏನಾದರೂ ತೊಂದರೆಗಳು ಮಾಡ್ಬೋದು. ನಿಮ್ಮ ಏನಾದರೂ ವ್ಯಕ್ತಿತ್ವಕ್ಕೆ ಅಥವಾ ನಿಮ್ಮ ಒಂದು ಸ್ಟೇಟಸ್ಗೆ ಏನಾದರೂ ಧಕ್ಕೆ ತರುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ವಿರುದ್ಧ ಪೋಸ್ಟ್ ಸಂಚು ಮಾಡುವಂಥದ್ದೆಲ್ಲ ಬರ್ಬೋದು. ಅಥವಾ ನಿಮ್ಮ ಮೇಲಾಧಿಕಾರಿಗಳೇ, ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ವಿರುದ್ಧ ಸುಳ್ಳು ಕಂಪ್ಲೇಂಟ್ ಕೊಡೋದು ಇತ್ಯಾದಿ ಎಲ್ಲ ಆಗ್ಬೋದು. ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜಬೇಕು. ಮಾತು ಬಾಂಧವ್ಯ ನಡವಳಿಕೆಯನ್ನು ಚೆನ್ನಾಗಿ ಇಟ್ಕೋಬೇಕು. ಆರೋಗ್ಯದ ಬಳಿಗೂ ಸ್ವಲ್ಪ ಡಿಸೆಂಬರ್ನಲ್ಲಿ ಗಮನ ಬೇಕಾಗುತ್ತೆ. ಇವೆಲ್ಲವೂ ಈ ವೃಷಭ ರಾಶಿಗೆ 2026ರಲ್ಲಿ ಯಾವ ರೀತಿ ಫಲಿತಾಂಶ ಇದೆ, ನಿಮ್ಮ ರಾಶಿಗೆ ಅನುಗುಣವಾಗಿ ಈ ವರ್ಷದಲ್ಲಿ ಅನೇಕ ರೀತಿಯ ಉತ್ತಮ ಘಟನೆಗಳು, ಸಪ್ತಗ್ರಹಗಳ ಬೆಂಬಲ, ಷಡ್ಗ್ರಹಗಳ ಬೆಂಬಲ, ಪಂಚಗ್ರಹಗಳ ಬೆಂಬಲ ಹಲವಾರು ಬಾರಿ ವರ್ಷದಲ್ಲಿ ಸಿಗುವಂಥ ಏಕೈಕ ರಾಶಿ ನಿಮ್ಮದಾಗಿರುತ್ತೆ. ಹಾಗಾಗಿ ಇವೆಲ್ಲ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಜೀವಮಾನದ ಉನ್ನತ ಸ್ಥಾನಕ್ಕೆ ಇರುವಂಥದ್ದು, ಜೀವಮಾನದ ಹಲವಾರು ಕನಸುಗಳನ್ನು ನನಸಾಗುವಂಥದ್ದು, ಅಥವಾ ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕುವಂಥ ಘಟನೆಗಳು ಈ ವರ್ಷದಲ್ಲಿ ಜರುಗ್ತಾ ಇದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವರ್ಷದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ನಿಮಗೆ ನಿರಂತರವಾಗಿ ಅಲ್ಲಿ ಈ ವಿಶೇಷವಾಗಿ ಇರುವಂಥದ್ದು ಶನಿ ರಾಹುಗಳ ಬೆಂಬಲ ನಿಮಗೆ ನಿರಂತರವಾಗಿರುವ ಕಾರಣ ನೀವು ಗ್ರೇ ಅಥವಾ ಬೂದ ಬಣ್ಣವನ್ನು ವರ್ಷಪೂರ್ತಿ ಬಳಸ್ಬೋದು. ಶನಿ ಮಹಾರಾಜರ ಅನುಗ್ರಹದ ಕಾರಣ ಬ್ಲೂ ಅಥವಾ ನೀಲಿ ಬಣ್ಣವನ್ನು ವರ್ಷಪೂರ್ತಿ ಬಳಸುವಂಥದ್ದು. ಸಂಖ್ಯೆ 4 ಮತ್ತು 8, 4 and 8, 4 ಅಂದರೆ ರಾಹುವಿನ ಸಂಕೇತ, 8 ಅಂದರೆ 8 ಅಂದರೆ ಶನಿ ಮಹಾರಾಜ ಸಂಕೇತ, 4 ಮತ್ತು 8 ವರ್ಷಪೂರ್ತಿ ಬಳಸುವಂಥದ್ದು. ಜೊತೆಗೆ ನಿಮ್ಮ ರಾಶಿಗೆ ಅನುಗುಣವಾದ ಶುಕ್ರನ ಬಣ್ಣ ಮತ್ತು ವೈಟ್ ಬಿಳಿ ಬಣ್ಣ ಆಗಿರುತ್ತೆ. ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ವರ್ಷಪೂರ್ತಿ ಬಳಸುವಂಥದ್ದು. ಗುರುವಿನ ಬೆಂಬಲ ಇರುತ್ತೆ ನಿಮಗೆ ಮೇ ತಿಂಗಳವರೆಗೆ, ವರ್ಷಾರಂಭದಿಂದ ಮೇ ತಿಂಗಳವರೆಗೆ ಗುರು ಬೆಂಬಲ ಇರುವ ಕಾರಣ ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 ಸಹ ವರ್ಷಪೂರ್ತಿ ಬಳಸುವಂಥದ್ದು. ಅದೇ ರೀತಿ ನಿಮಗೆ ಮಧ್ಯೆ ಮಧ್ಯೆ ಬುಧ ಅನುಗ್ರಹ ಎಲ್ಲ ಆಗ್ತಾ ಇರುತ್ತೆ. ಆವಾಗ ನೀವು ಹಸಿರು ಬಣ್ಣ ಸಹ ನಿಮಗೆ ಬಳಸ್ಬೋದು. ಯಾಕಂದರೆ ನಿಮ್ಮ ರಾಶಿಗೆ ಹಸಿರು ಬಣ್ಣವು ಸಹ ಒಂದು ಫ್ರೆಂಡ್ಲಿ, ಅಂದರೆ ಕಾಂಟ್ರವರ್ಸಿ ಏನಿರೋದಿಲ್ಲ. ಹಸಿರು ಬಣ್ಣ ಇಷ್ಟ ಆದವರು ಹಸಿರು ಬಣ್ಣವನ್ನು ಸಹ ಬಳಸ್ಬೋದು. ಅಥವಾ ಸ್ನೋ ಅಥವಾ ಹಿಮದ ಬಣ್ಣ ಅಂತ ಹೇಳಿದ್ರೆ ಸ್ನೋ ವೈಟನ್ನು ಸಹ ಬಳಸುವಂಥದ್ದು. ಈ ರೀತಿ ಹೆಚ್ಚಿನ ಬಣ್ಣಗಳು ನಿಮಗೆ ಈ ವರ್ಷ ಒಂದು ನಿಮ್ಮ ಮೈತ್ರಿದಾಯಕವಾಗಿರುತ್ತೆ. ಹಾಗಾಗಿ ಮೈತ್ರಿದಾಯಕವಾಗಿರೋ ಕಾರಣ ಅನೇಕ ರೀತಿಯ ಬಣ್ಣಗಳಿಂದ ನೀವು ಅದರಲ್ಲೂ ಸಂಖ್ಯೆಗಳಿದ್ದು ಲಾಭವನ್ನು ಪಡಿಬೋದು. ನಿಮ್ಮ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ನಿಷ್ಠೆ ಧರ್ಮದಿಂದ ಕಾಪಾಡಿಕೊಳ್ಳಿ. ಇನ್ನು ನೀವು ಭಕ್ತಿಗಳ ವಿಚಾರಕ್ಕೆ ಬಂದಾಗ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳು, ಅಥವಾ ಈ ಮಹಾಲಕ್ಷ್ಮೀ ದೇವಿ, ಅಥವಾ ನಾರಾಯಣ, ವೆಂಕಟೇಶ್ವರ, ರಂಗನಾಥ ಸ್ವರೂಪದಲ್ಲೋ, ಅಥವಾ ನಿಮಗೆ ಕುಲ ಗುರುಗಳ ಸ್ವರೂಪದಲ್ಲಿ ಗುರುಗಳನ್ನು ಅಥವಾ ದತ್ತಾತ್ರೇಯ ಗುರುವನ್ನು ಭಕ್ತಿ ಮಾಡುವಂಥದ್ದು, ಅಥವಾ ಇನ್ನಿತರ ಯಾವುದೇ ನಿಮ್ಮ ಈ ಸಮೀಪದಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಲಕ್ಷ್ಮೀನಾರಾಯಣ ದೇಗುಲ, ಶಿವ ಪಾರ್ವತಿಯರ ಆಲಯ, ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲ, ಅಥವಾ ಈ ಗಣೇಶನ ದೇಗುಲ, ಈ ರೀತಿ ಯಾವುದೇ ರೀತಿಯ ಒಂದು ದೇವತಾ ಭಕ್ತಿಗಳನ್ನು ಮಾಡಿದರೆ ನಿಮಗೆ ತಕ್ಕನೆ ಅದರ ಫಲಿತಾಂಶಗಳು ಬರ್ತವೆ. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರ, ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ, ಲಕ್ಷ್ಮೀನಾರಾಯಣ ಹೃದಯ ಮುಂತಾದವುಗಳನ್ನು ಸಹ ಪಠನೆ ಮಾಡಿದರೆ ಹೆಚ್ಚಿನ ನಿಮಗೆ ಗ್ರಹದ ಶುಕ್ರಾನುಗ್ರಹ, ಬುಧಾನುಗ್ರಹ ಎಲ್ಲ ಆಗಿ ಉತ್ತಮ ಫಲಿತಾಂಶಗಳಾಗ್ತವೆ. 2026 ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಆಯುರಾರೋಗ್ಯ, ಶುಕ್ರ ಲಾಭಗಳು, ಇಷ್ಟಾರ್ಥಗಳು ಸಿದ್ಧಾಗಲಿ. ಮಿಥುನ ರಾಶಿಯ 2026 ವರ್ಷದ ಭವಿಷ್ಯವನ್ನು ಈಗ ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡ್ತಾನೆ. ಮಿಥುನ ರಾಶಿಗೆ ಈ ವರ್ಷದ ಒಂದು ಟ್ಯಾಗ್ ಲೈನ್ ಈ ಥರ ಬರುತ್ತೆ: ಕೈ ಹಿಡಿಯಲಿವೆ ಶುಭ ಗ್ರಹಗಳು, ನನಸಾಗಲಿವೆ ನಿಮ್ಮ ಕನಸುಗಳು. ಕೈ ಹಿಡಿಯಲಿವೆ ಶುಭ ಗ್ರಹಗಳು, ನನಸಾಗಲಿವೆ ನಿಮ್ಮ ಕನಸುಗಳು ಅಂತ ಒಂದು ವಾಕ್ಯ ಬಂದಿದೆ. ಹಾಗಾಗಿ ಕಳೆದ ಒಂದು 3 ಅಥವಾ 4 ವರ್ಷಗಳಿಂದಲೂ ಮಿಥುನ ರಾಶಿಗೆ ಸಣ್ಣ ಪುಟ್ಟ ಉತ್ತಮ ಪರಿಣಾಮಗಳಷ್ಟೇ ಸಿಕ್ಕಿದ್ದವು. ಹೆಚ್ಚಿನ ಪ್ರಮಾಣದ ಉತ್ತಮ ಪರಿಣಾಮಗಳು ಸಿಕ್ಕಿರಲಿಲ್ಲ. ಹಲವಾರು ರೀತಿಯ ಪರೀಕ್ಷೆಗಳಿದ್ದರು. ಜೊತೆಗೆ ಜನ್ಮದಲ್ಲಿ ಬಂದಂತಹ ಗುರುವಿನಿಂದಾಗಿ ಅನೇಕ ರೀತಿಯ ಸವಾಲುಗಳನ್ನು, ಸಂಕಷ್ಟಗಳನ್ನು ಹಿಂದೆ ನೀವು ಎದುರಿಸಿರ್ಬೋದು. ಆದರೆ ಈ ವರ್ಷದ ಒಂದು ಮಧ್ಯಭಾಗದಲ್ಲಿ ಅಂದರೆ 2026 ಜೂನ್ನಿಂದ ನಿಮಗೆ ಅಪೂರ್ವವಾದ ಗುರುಬಲ ಬರುವಂಥದ್ದು, ಧನ ಕನಕಗಳ ಒಂದು ಸಮೃದ್ಧಿ ಆಗುವಂಥದ್ದು, ಸುಖ ಸಮೃದ್ಧಿ ಆಗುವಂಥದ್ದು, ಇಷ್ಟಾರ್ಥಗಳು ಕೈಗೂಡುವಂಥ ಅವಕಾಶ ಈ ವರ್ಷದ ಮಧ್ಯಭಾಗದಲ್ಲಿ, ಇದರ ಜೂನ್ ತಿಂಗಳ ಆರಂಭದಲ್ಲೇ ಆ ಗುರುವಿನ ವಿಶೇಷ ಅನುಗ್ರಹ ನಿಮಗೆ ಬರುವಂಥದ್ದಿರುತ್ತೆ. ಹಾಗೆಯೇ ಈ ವರ್ಷದ ಹಲವಾರು ಗ್ರಹ ಸಂಯೋಜನೆಗಳು ನಿಮ್ಮ ಪರವಾಗಿ ಇರುತ್ತೆ. ಇಂದು ದೀರ್ಘಚಾರಿ ಗ್ರಹಗಳ ಪೈಕಿ ನಿಮಗೆ ವಿಶೇಷವಾಗಿ ಕೇತುವಿನ ಬೆಂಬಲ ವರ್ಷಪೂರ್ತಿ ಇರಲಿದೆ. ಆ ಕೇತುವಿನಿಂದಾಗಿ ಹಲವಾರು ಬಾರಿ ನಿಮಗೆ ಧನ ಅವಕಾಶಗಳು, ವಿಶೇಷವಾದ ಲಾಭಗಳು ಆಗುವಂಥದ್ದು, ಆಕಸ್ಮಿಕ ಧನ ಬರುವಂಥದ್ದು, ವಿದೇಶದ ಮೂಲ ಅಥವಾ ವಿದೇಶದ ಉದ್ಯೋಗ, ವಿದೇಶದ ಪ್ರವಾಸ, ವಿದೇಶದ ಒಂದು ವಿದ್ಯಾಭ್ಯಾಸಕ್ಕೆ ಅವಕಾಶ ಮುಂತಾದೆಲ್ಲ ನಿಮಗೆ ನಿಮ್ಮ ಊಹೆಗೂ ಮೀರಿದಂಥ ಉತ್ತಮ ಫಲಿತಾಂಶಗಳು ಈ ವರ್ಷದಲ್ಲಿ ನಿಮಗೆ ಸಿಗಲಿವೆ.
ಇನ್ನು ವಿವಾಹ ಅಪೇಕ್ಷಿತರಿಗೆ ಈ ವರ್ಷದಲ್ಲಿ ಮದುವೆ ಫಿಕ್ಸ್ ಆಗುವಂಥ ಯೋಗ, ಸಂತಾನ ಅಪೇಕ್ಷೆ ಇರುವಂಥವರಿಗೆ ಸಂತಾನ ಆಗುವಂಥ ಯೋಗ, ಇನ್ನು ಯಾರಾದರೂ ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಮುಂಬಡ್ತಿ ಸಿಗಬೇಕು ಅಥವಾ ಉದ್ಯೋಗನೇ ಸಿಗಬೇಕು ಅಂತ ಇರೋ ನಿರುದ್ಯೋಗದಲ್ಲಿದ್ದವರಿಗೆ ಸಹ ಉದ್ಯೋಗ ಸಿಗುವಂಥ ಅವಕಾಶ, ಹಾಗೆಯೇ ಉದ್ಯಮ ವ್ಯಾಪಾರ ಕೈಗಾರಿಕೆಯನ್ನು ಆರಂಭ ಮಾಡಬೇಕನ್ನೋ ಹಿಂದಿನ ಪ್ರಯತ್ನಗಳು ನಿಮಗೆ ವಿಫಲ ಆಗಿದ್ದವು, ಅದರಿಂದ ಹಿಂದೆ ನಿರಾಶರಾಗಿದ್ದಂತಹ ಮಿಥುನ ರಾಶಿಯವರಿಗೆ ಈ ವರ್ಷ ಆಶಾದಾಯಕವಾಗಿದೆ. ಅವೆಲ್ಲದಕ್ಕೂ ಈಗ ಚಾಲನೆ ಸಿಗುವಂಥ ಅವಕಾಶ ಇರುತ್ತೆ. ಅದೇ ರೀತಿ ನಿಮ್ಮ ಕೌಟುಂಬಿಕ ಜೀವನ, ಆರೋಗ್ಯದ ಜೀವನ, ಹಣಕಾಸಿನ ಜೀವನ ಎಲ್ಲ ಬಹಳ ಉತ್ತಮವಾಗಿ ಅಭಿವೃದ್ಧಿ ಆಗುವಂಥ ವರ್ಷ ಈಗಾಗುತ್ತೆ. ಹಾಗಾಗಿ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗಲಿವೆ. ಅದು ವಿವಾಹ ಇರ್ಬೋದು, ಸಂತಾನ ಇರ್ಬೋದು, ಮನೆ ಭೂಮಿ ಇರ್ಬೋದು, ಉದ್ಯೋಗ ವೃತ್ತಿ ಇರ್ಬೋದು, ಎಲ್ಲದರಲ್ಲೂ ಈಗ ಕನಸು ನನಸಾಗುವಂಥ ಅಥವಾ ನಿಮ್ಮ ಗುರಿಯನ್ನು ತಲುಪುವಂಥ ಒಂದು ಅವಕಾಶ ಈ ವರ್ಷದಲ್ಲಿ ನಿರ್ಮಾಣ ಆಗಲಿವೆ. ಇನ್ನು ಅದೇ ರೀತಿ ಆರೋಗ್ಯದ ವಿಚಾರ ಸಹ ಹಾಗೆ ಕಳೆದ ವರ್ಷದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳನ್ನು ಕಂಡಂಥದ್ದು ಅಥವಾ ಅನೇಕ ರೀತಿಯ ನಮಗೆ ಖರ್ಚುಗಳು, ಔಷಧೋಪಚಾರ, ಆಸ್ಪತ್ರೆಗೆ ಬಂದಂತಹ ವಿಚಾರಗಳು ಇದ್ದಿರ್ಬೋದು. ಆದರೆ ಈ ವರ್ಷದಲ್ಲಿ ಅವೆಲ್ಲವೂ ನಿಮಗೆ ಉತ್ತಮ ಆರೋಗ್ಯವನ್ನು, ಭಾಗ್ಯವನ್ನು, ಸೌಭಾಗ್ಯವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಕೊಂಡಿದೆ. ಬಾಂಧವ್ಯನೂ ಹಾಗೆ ತಂದೆ ಮಕ್ಕಳ ಬಾಂಧವ್ಯ ಇರ್ಬೋದು, ಪತಿ ಪತ್ನಿಯರ ಬಾಂಧವ್ಯ ಅಥವಾ ನಿಮ್ಮ ಸಹೋದ್ಯೋಗಿಗಳು, ಮೇಲಧಿಕಾರಿಗಳ ಬಾಂಧವ್ಯ ಈ ವರ್ಷ ಭಾಳ ಒಂದು ಅಭಿವೃದ್ಧಿ ಅಂದರೆ ಚೆನ್ನಾಗಿ ಅದು ಇಂಪ್ರೂವ್ಮೆಂಟ್ ಆಗುತ್ತೆ, ಚೆನ್ನಾಗಿ ಇರುತ್ತೆ. ಎಲ್ಲದರಲ್ಲೂ ಸುಸ್ಥಿರತೆ ಅಂದರೆ ಸ್ಟೇಬಿಲಿಟಿ, ಜೀವನದಲ್ಲಿ ಒಂದು ಸುಸ್ಥಿರತೆ ಬರುವಂಥ ವರ್ಷ ಈ ವರ್ಷ ಮಿಥುನ ರಾಶಿಯವರಿಗೆ ಆಗಿರುತ್ತೆ. ಹಾಗಾಗಿ ಈ ಒಂದು ಅಪರೂಪಕ್ಕೆ ಸಿಗುವಂಥ ಒಂದು ಸುವರ್ಣ ಅವಕಾಶ ಈ ಮಿಥುನ ರಾಶಿಯವರಿಗೆ ಬಂದಿದೆ. ಅಲ್ಲಿ ನಿಮ್ಮ ಹಲವಾರು ಕನಸುಗಳು ಕೈಗೂಡುವಂಥ ಒಂದು ಸುವರ್ಣ ಅವಕಾಶ, ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವರ್ಷದ ಒಂದು ಆಯಾ ತಿಂಗಳುಗಳಲ್ಲಿ ನಿಮಗೆ ಯಾವ ರೀತಿ ಫಲಿತಾಂಶ ಇದೆ ಅನ್ನೋದನ್ನು ಈ ತಿಂಗಳುಗಳಿಗೆ ಅನುಗುಣವಾಗಿ ಸಂಕ್ಷಿಪ್ತವಾಗಿ ಮತ್ತೆ ನೋಡೋಣ. ಈಗ ಜನವರಿ ತಿಂಗಳ ವಿಚಾರಕ್ಕೆ ಬಂದಾಗ, ಜನವರಿನಲ್ಲಿ ನಿಮಗೆ ಅಲ್ಲಿ ವಿಶೇಷವಾಗಿ ಇರತಕ್ಕಂತಹ ಕೇತುನ ಬೆಂಬಲ ಇರುವಂಥದ್ದು, ಅಲ್ಲಿ ಶುಕ್ರನ ಬೆಂಬಲ ಇರುವಂಥದ್ದು, ಇವೆಲ್ಲವೂ ಸ್ವಲ್ಪ ನಿಮಗೆ ಅನುಕೂಲ ಇದೆ. ಆದರೆ ಅನಾನುಕೂಲವಾದಂಥ ಎರಡು ಗ್ರಹಗಳ ನಿಮಗೆ ಕೆಲವೊಮ್ಮೆ ಅನಾನುಕೂಲಗಳು ಉಂಟಾಗುವ, ಗುರುಬಲದ ಕೊರತೆ, ಅಲ್ಲಿ ರಾಹುವಿನ ವೈಪರೀತ್ಯ ಅಥವಾ ಇನ್ನಿತರ ಶನಿಯ ಒಂದು ವೈಪರೀತ್ಯ, ಇವೆಲ್ಲವೂ ಸ್ವಲ್ಪ ನಿಮಗೆ ಶತ್ರು ಪೀಡೆಯನ್ನು, ಗುಪ್ತ ಶತ್ರುಗಳ ಕಾಟ ಅಥವಾ ನಿಮಗೆ ಈ ಸಹೋದರರಲ್ಲಿ ಕಲಹ ಆಗುವಂಥದ್ದು, ಮಿತ್ರರಲ್ಲಿ ಕಲಹ, ಬಂಧುಗಳಲ್ಲಿ ಕಲಹ ಎಲ್ಲ ಆಗುವಂಥದ್ದು. ಹಾಗೆ ಜನರಲ್ಲಿ ಹಣಕಾಸು ಉದ್ಯೋಗ ಕೊರತೆ ಇಲ್ಲ, ಆದರೆ ಇಲ್ಲಿ ಜನರಲ್ಲಿ ಬಾಂಧವ್ಯ, ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು. ಜೊತೆಗೆ ನಿಮ್ಮ ವಿರುದ್ಧ ಕೆಲವರು ದೂರನ್ನು ಕೊಡೋದು, ಸಂಚನ್ನು ಮಾಡುವಂಥದ್ದು ಅಥವಾ ನಿಮಗೆ ಮಿತ್ರ ರೂಪದಲ್ಲಿ ಶತ್ರುಗಳು ಹುಟ್ಟಿಕೊಳ್ಳುವಂಥದ್ದು, ಈ ರೀತಿ ಅದು ನಿಮ್ಮ ಸುತ್ತ ವಿವಾದಗಳು, ವಿಶೇಷವಾಗಿ ಯಾರು ಸಾರ್ವಜನಿಕ ಜೀವನದಲ್ಲಿದ್ದಾರೆ, ಸೆಲೆಬ್ರಿಟಿ ಅಂತ ಇರ್ತಾರೆ, ಅವರ ಸುತ್ತ ಏನಾದರೂ ವಿವಾದಗಳು ಸುಳಿದುಕೊಳ್ಳುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಜನವರಿಯಲ್ಲಿ ಇಂಥ ಒಂದು ಎಚ್ಚರಿಕೆ ಬೇಕಾಗುತ್ತೆ. ಆರೋಗ್ಯ, ಹಣಕಾಸಿನ ಬಗ್ಗೆ ಅಷ್ಟೇನು ಗಂಭೀರ ಚಿಂತನೆ ಇಲ್ಲ. ವೈಯಕ್ತಿಕ ಜೀವನ, ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮಗೆ ರಾಷ್ಟ್ರಾಧಿಪತಿ ಬುಧ ಆಗಿರೋದ್ರಿಂದ ಬುಧನು ಉತ್ತಮರಾಗಿದ್ದಾಗ ನಿಮಗೆ ನೀವು ಮಾತಿನಿಂದ ಗೆಲ್ಬೋದು. ಆದರೆ ಕೆಲವೊಮ್ಮೆ ಕೆಲವೊಂದು ಹಂತದಲ್ಲಿ ಬುಧ ಮತ್ತು ಮಂಗಳೂರು ಏಕಕಾಲದಲ್ಲಿ ವಿರುದ್ಧವಾಗಿದ್ದಾಗ ಅಲ್ಲಿ ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳು ಅಥವಾ ಕಾಂಟ್ರವರ್ಸಿ ಅಂತ ಹೇಳ್ತೇವೆ, ವಿವಾದಾತ್ಮಕವಾದ ವಿಚಾರಗಳು ನಿಮ್ಮ ಸುತ್ತ ಸುಳಿಬೋದು. ಅಂತಹ ಸಾಧ್ಯತೆ ಜನವರಿಯಲ್ಲಿ ಕಂಡುಬರುತ್ತೆ. ಹಾಗೆ ಅಂಥ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ಫೆಬ್ರವರಿ ತಿಂಗಳ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇದೆ. ಅಲ್ಲಿ ನಿಮಗೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧನು ಹಾಗೂ ಕೇತು ನಿಮಗೆ ವಿಶೇಷವಾದ ಶುಭಫಲವನ್ನು ಕೊಡಲಿದ್ದಾರೆ. ವ್ಯಾಪಾರ, ಉದ್ಯೋಗ, ಹಣಕಾಸು ಎಲ್ಲ ಮುನ್ನಡೆ ಆಗುತ್ತೆ. ಜೊತೆಗೆ ಮಾಡತಕ್ಕಂಥ ವಿದ್ಯಾಭ್ಯಾಸ ಅಥವಾ ಇನ್ನಿತರ ನಿಮ್ಮ ಉದ್ಯೋಗ ಇದ್ದರೆ ಅದರಲ್ಲಿ ಸಹ ನಿಮಗೆ ಮುನ್ನಡೆ ಬರ್ಬೋದು. ಅನೇಕ ರೀತಿಯ ಶುಭ ಸಮಾರಂಭಗಳ ಒಂದು ಪಾಲ್ಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಬಂಧು ಮಿತ್ರರ ಬಾಂಧವ್ಯ ಸಹ ಚೆನ್ನಾಗಿರುತ್ತೆ. ಫೆಬ್ರವರಿ ತಿಂಗಳಲ್ಲಿ ತಕ್ಕ ಮಟ್ಟಿಗೆ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು. ಸಣ್ಣ ಪುಟ್ಟ ಏರ್ಪೇರುಗಳು ಇದ್ದೇ ಇರ್ತವೆ. ಕೆಲವೊಮ್ಮೆ ಮಾತಿನ ಚಕಮಕಿ, ಕೆಲವೊಮ್ಮೆ ಹಣಕಾಸಿನ ನಮಗೆ ಕೊರತೆ ಆಗುವಂಥದ್ದು, ಕೆಲವೊಮ್ಮೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು, ಗಂಭೀರವಾದ ಸಮಸ್ಯೆ ಇರೋದಿಲ್ಲ, ಸಣ್ಣ ಪುಟ್ಟ ಏರ್ಪೇರುಗಳು, ಉದಾಹರಣೆಗೆ ಸ್ಕಿನ್ ರ್ಯಾಷಸ್ಸು, ಅಲರ್ಜಿ ಅಥವಾ ಶೀತ, ನೆಗಡಿ, ಜ್ವರಗಳು ಬರ್ಬೋದು ಫೆಬ್ರವರಿನಲ್ಲಿ. ಇನ್ನು ಮಾರ್ಚ್ ತಿಂಗಳ ವಿಚಾರ ಗಮನಿಸಿದಾಗ ಅಲ್ಲಿ ಗ್ರಹ ಬೆಂಬಲ ನಿಮಗೆ ಯಥಾಸ್ಥಿತಿಯಾಗಿ ಶುಕ್ರ ಮತ್ತು ಕೇತುಗಳ ಬೆಂಬಲ ಅಷ್ಟೇ ಇರುವಂಥದ್ದು. ಇತರ ಗ್ರಹಗಳು ಈಗ ಅಷ್ಟೊಂದು ನಿಮಗೆ ಪೂರಕವಾಗಿರೋದಿಲ್ಲ. ಮಾರ್ಚ್ ತಿಂಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ಅಲ್ಲಿ ಏನಾದರೂ ವಿವಾದಾತ್ಮಕ ವಿಚಾರ ಅಥವಾ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ಸರ್ಕಾರಿ ಸಂಬಂಧಿತ ಕೆಲಸ ಅಥವಾ ಯಾವುದೇ ರೀತಿ ನಿಮ್ಮ ಮೇಲೆ ಪೆನಾಲ್ಟಿ ದಂಡನೆಗಳು ಆಗುವಂಥದ್ದು ಅಥವಾ ನೀವು ಇತರರಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ಆದರೂ ನೀವು ವಿವಾದದಲ್ಲಿ ಸಿಲುಕೊಳ್ಳುವಂಥದ್ದು ಅಥವಾ ನೀವು ಯಾವುದೇ ರೀತಿಯ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋಗಿ ಅದರಿಂದ ನೀವು ಏನಾದರೂ ಅಪವಾದಕ್ಕೆ ಗುರಿ ಆಗುವಂಥದ್ದು ಮುಂತಾದೆಲ್ಲ ಜರುಗುತ್ತೆ. ಹಾಗೆ ಸ್ವಯಂಕೃತ ಅಪರಾಧ ಅಂತ ಹೇಳ್ತಾರೆ. ಸ್ವಯಂಕೃತ ಅಪರಾಧಗಳು ನಿಮ್ಮಿಂದ ಘಟಿಸಬಹುದು. ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಅಂತಹ ಒಂದು ಘಟನೆಗೆಲ್ಲ ಕೈ ಹಾಕಬಾರ್ದು. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದೆಲ್ಲ ಅಷ್ಟು ಒಳ್ಳೆಯದಲ್ಲ. ಅಲ್ಲಿ ರವಿಯ ಅನುಗ್ರಹ, ಕೇತುವಿನ ಅನುಗ್ರಹ, ಶುಕ್ರನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಇರೋದ್ರ ಕಾರಣ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಏನಾದರೂ ದಾಖಲೆ ಪತ್ರಗಳ ಸಂಗ್ರಹ ಇವನ್ನೆಲ್ಲ ಮಾಡಿಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡ್ಬೋದು ಮಾರ್ಚಲ್ಲಿ. ಏಪ್ರಿಲ್ ತಿಂಗಳು ಅಲ್ಲಿ ಗ್ರಹ ಬೆಂಬಲ ಸ್ವಲ್ಪ ಅವನಿಗೆ ಇನ್ನಷ್ಟು ಉತ್ತಮ ಆಗುತ್ತೆ. ರವಿಯ ಬೆಂಬಲ, ಬುಧನ ಬೆಂಬಲ, ಬುಧಾದಿತ್ಯ ಯೋಗದ ಬೆಂಬಲ, ಶುಕ್ರನ ಬೆಂಬಲ ಹಾಗೂ ಕೇತುವಿನ ಬೆಂಬಲ ಇರೋ ಕಾರಣ ನಿಮಗೆ ಎಲ್ಲ ಇಷ್ಟಾರ್ಥಗಳು ಕೈಗೂಡಲಿವೆ. ವ್ಯಾಪಾರ, ಉದ್ಯಮದಲ್ಲಿ ಮುನ್ನಡೆ ಆಗಲಿವೆ. ಭವಿಷ್ಯದ ಯೋಜನೆಗಳು ಈಗ ಸಿದ್ಧವಾಗಲಿವೆ. ಶುಭ ಕಾರ್ಯಗಳ ಪ್ರಯತ್ನ ಅಂದರೆ ಮದುವೆ, ಮುಂಜಿ, ಗೃಹ ಪ್ರವೇಶ ಇತ್ಯಾದಿ ಮಾಡುವಂಥವರಿಗೆ ಅಂಥ ಒಂದು ಸಮಯ ಕೂಡಿ ಬರುವಂಥದ್ದು. ಮಿತ್ರರ, ಬಂಧುಗಳ ಸಹಾಯ ಸಿಗುವಂಥದ್ದು. ಹಣಕಾಸಿನವರು ಉತ್ತಮ, ಆರೋಗ್ಯವು ಸಹ ಚೆನ್ನಾಗಿರುತ್ತೆ ಏಪ್ರಿಲ್ ತಿಂಗಳಲ್ಲಿ. ಮೇ ತಿಂಗಳು ಸಾಮಾನ್ಯವಾಗಿ ಉತ್ತಮ ಫಲನೇ ಇರುತ್ತೆ.
ಆದರೆ ಇಲ್ಲಿನೂ ಕೆಲವೊಮ್ಮೆ ಏರುಪೇರಿನ ಘಟನೆಗಳು ಜರಬಹುದು. ಅಲ್ಲಿ ಇತರ ಗ್ರಹಗಳ ಒಂದು ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ಮಂಗಳ ಮತ್ತು ಕೇತು ನಿಮಗೆ ಪ್ರಬಲವಾಗಿರುವ ಕಾರಣ ಉದ್ಯೋಗ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ವಿಶೇಷವಾಗಿ ಯುವ ವೃಂದದವರು ಅಥವಾ ಯುವಕರು ಯಾರಿದ್ದಾರೆ, ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಅವರಿಗೆ ಉತ್ತಮ ಅವಕಾಶ ಬರುತ್ತೆ. ಹೈಯರ್ ಸ್ಟಡಿಗೆ ಸೀಟ್ ಸಿಗ್ಬೋದು. ನೀವು ಅಪೇಕ್ಷೆ ಪಟ್ಟಂಥ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಳ್ಳೆಯ ರ್ಯಾಂಕಿಂಗ್ ಬರುವಂಥದ್ದು. ಜೊತೆಗೆ ಯಾರಾದರೂ ಈ ಯುವಕರು ಪ್ರತಿಭೆಗಳು ಇದ್ದರೆ ಅವರಿಗೆ ಬಹುಮಾನ, ಪುರಸ್ಕಾರ, ಪ್ರೈಸ್ ಎಲ್ಲ ಬರುವಂಥದ್ದು. ಈ ರೀತಿ ಯುವ ವೃಂದಕ್ಕೆ ಉತ್ತಮ ಇದೆ. ಇನ್ನಿತರರಿಗೆ ಸ್ವಲ್ಪ ಮಟ್ಟಿಗೆ ಕಾಂಟ್ರವರ್ಸಿ ಆಗುವಂಥದ್ದು, ಇನ್ನಿತರರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರುವುದು, ಹಣಕಾಸಿನ ಸಮಸ್ಯೆ ಎಲ್ಲ ಬರ್ಬೋದಾಗಿದೆ ಈ ಒಂದು ಮೇ ತಿಂಗಳಲ್ಲಿ. ಇನ್ನು ಜೂನ್ ತಿಂಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ನಿಮಗೆ ಗ್ರಹಗಳ ಬೆಂಬಲ ಬಹಳ ಉತ್ತಮವಾಗಿ ಬರುವಂಥದ್ದು. ಒಂದು ಅಪೂರ್ವವಾದ ಅವಕಾಶ, ಗುರುವಿನ ಒಂದು ಬಲ ಬರುತ್ತೆ. ಜೂನ್ ಆರಂಭದಲ್ಲಿ ನಿಮಗೆ ವಿಶೇಷವಾಗಿ ಗುರುವಿನ ಬೆಂಬಲ ಬರುವಂಥದ್ದು. ಅದೇ ಕಾಲದಲ್ಲಿ ನಿಮಗೆ ಕೇತು, ಶುಕ್ರ ಹಾಗೂ ಮಂಗಳವರು ನಿಮಗೆ ಪೂರಕವಾಗಿರುವ ಕಾರಣ ಅಲ್ಲಿ ವಿಶೇಷವಾದ ಉತ್ತಮ ಫಲವನ್ನು ಜೂನ್ ತಿಂಗಳ ಆರಂಭದಲ್ಲಿ ನಿರೀಕ್ಷೆ ಮಾಡ್ಬೋದು. ಹಣಕಾಸು ಭಾಳ ಉತ್ತಮವಾಗಿರುತ್ತೆ. ಮನೆ, ಭೂಮಿ ಕೊಳ್ಳುವಂಥ ಅವಕಾಶ ಬರ್ಬೋದು, ಅಥವಾ ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ ಬರ್ಬೋದು, ಅಥವಾ ಯಾವುದಾದ್ರೂ ಸ್ಥಿರವಾದ ಹೂಡಿಕೆ ಮಾಡಲಿಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಗುವಂಥದ್ದು. ಉದ್ಯೋಗ ಹುಡುಕ್ತಾರಿಗೆ ಉತ್ತಮ ಉದ್ಯೋಗ ಸಿಗುವಂಥದ್ದು. ಈಗಾಗಲೇ ಉದ್ಯೋಗಿಗಳಾಗಿದ್ದ ಮಿಥುನ ರಾಶಿಯವರಿಗೆ ಅದರಲ್ಲಿ ಬಡ್ತಿನೋ, ಪ್ರಮೋಷನೋ ಸಿಗುವಂಥದ್ದು, ಅಥವಾ ಹೊಸ ಒಂದು ಉತ್ತಮವಾದ ದರ್ಜೆಯ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಅದರಲ್ಲಿ ನೀವು ಸಿಲೆಕ್ಷನ್ ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಸೀಟುಗಳು ಸಿಗುವಂಥದ್ದು. ಈ ರೀತಿ ಏನೇನೋ ನಿಮ್ಮ ಗುರಿ ಅಥವಾ ಕನಸುಗಳು ಇರ್ತವೆ, ಆಯಾ ವರ್ಗದವರಿಗೆ ಅವರ ಗುರಿ ಅಥವಾ ಕನಸನ್ನು ತಲುಪಲಿಕ್ಕೆ ಈಗ ನಿಮಗೆ ಗ್ರಹಬಲ, ಗುರುಬಲ ಎಲ್ಲ ಅನುಕೂಲವಾಗಿ ಬರುತ್ತೆ. ಹಣಕಾಸಿನ ಅರಿವು ಉತ್ತಮ, ಆರೋಗ್ಯ ಉತ್ತಮ, ಮನಸ್ಥಿತಿ ಸಹ ಉತ್ತಮವಾಗಿರುವಂತಹ ಶುಭ ಮಾಸ ಆಗಿರುತ್ತೆ ಜೂನ್ ತಿಂಗಳು. ಆಮೇಲೆ ಜುಲೈ ತಿಂಗಳಲ್ಲೂ ಅದೇ ರೀತಿ ಗುರುಬಲ ನಿಮಗೆ ಇದ್ದೇ ಇರುತ್ತೆ, ಇತರ ಗ್ರಹಗಳ ಬೆಂಬಲ ಸಹ ಇರುತ್ತೆ. ಹಾಗಾಗಿ ಜೂನ್ನಲ್ಲಿ ಆದಂಥ ಉತ್ತಮ ಪರಿಣಾಮ ನಿಮಗೆ ಜುಲೈನಲ್ಲಿ ಸಹ ಮುಂದುವರಿಯುತ್ತೆ. ಅನೇಕ ರೀತಿಯ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು, ಜೊತೆಗೆ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು, ಈ ಶುಭ ಕ್ಷೇತ್ರಗಳ, ಪುಣ್ಯ ಕ್ಷೇತ್ರಗಳ ಯಾತ್ರೆ ಮಾಡುವಂಥದ್ದು, ಧಾರ್ಮಿಕವಾದ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಸಮಯವನ್ನು ಕಳೆಯುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನೀವು ಜುಲೈ ತಿಂಗಳಲ್ಲಿ ಸಹ ನಿರೀಕ್ಷೆ ಮಾಡುವಂಥದ್ದು. ಆಗಸ್ಟ್ ತಿಂಗಳಲ್ಲಿ ನಿಮಗೆ ಗ್ರಹಗಳ ಬೆಂಬಲ ಯಥಾಸ್ಥಿತಿಯಾಗಿ ಗುರು ಮತ್ತು ಕೇತುಗಳ ಬೆಂಬಲ ಮುಂದುವರಿಯುತ್ತೆ. ಜೊತೆಗೆ ಅಲ್ಲಿ ಬುಧನ ಅನುಗ್ರಹ, ಶುಕ್ರನ ಅನುಗ್ರಹ ಸಹ ಇರುವ ಕಾರಣ ವ್ಯಾಪಾರ, ಉದ್ಯಮ ಚೆನ್ನಾಗಿ ನಡೆಯುವಂಥದ್ದು, ಹಣಕಾಸಿನ ಅರಿವು ಉತ್ತಮ ಆಗಿರುವಂಥದ್ದೆಲ್ಲ ಚೆನ್ನಾಗಿರುತ್ತೆ. ಅಲ್ಲಿ ಸ್ವಲ್ಪ ಮಾತಿನ ಚಕಮಕಿ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಬರ್ಬೋದು. ಮಾತಿನ ಚಕಮಕಿ, ಕಳಹಗಳು ಬರುವಂಥದ್ದು, ಇತರರು ನಿಮ್ಮ ವಿರುದ್ಧ ದೂರನ್ನು ಕೊಡುವಂಥದ್ದು, ಇವೆಲ್ಲ ಘಟನೆಗಳು ಆಗ್ಬೋದು. ಆ ಬಗ್ಗೆ ಎಚ್ಚರ. ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ, ಶೀತ ಮತ್ತು ಉಷ್ಣತೆಯ ವೇರಿಯೇಷನ್ನಿಂದ ಆಗುವಂಥದ್ದು ಇರುತ್ತೆ ಆಗಸ್ಟ್ನಲ್ಲಿ. ಸೆಪ್ಟೆಂಬರ್ ತಿಂಗಳು ಮತ್ತಷ್ಟು ಉತ್ತಮ ಫಲ ನಿಮಗೆ ಇರಲಿರುತ್ತೆ. ಅಲ್ಲಿ ಗುರುವಿನ ಅನುಗ್ರಹ, ಕೇತುವಿನ ಬೆಂಬಲ, ಬುಧ ಅನುಗ್ರಹ, ಶುಕ್ರ ಅನುಗ್ರಹ, ಸೂರ್ಯನ ವಿಶೇಷವಾದ ಬೆಂಬಲ ಇವೆಲ್ಲ ನಿಮಗೆ ಲಾಭದಾಯಕವಾಗಿ ಕಂಡುಬರುತ್ತೆ. ವ್ಯಾಪಾರ, ಉದ್ಯೋಗ, ಶಿಕ್ಷಣ, ವೃತ್ತಿಯಲ್ಲಿ ಮುನ್ನಡೆ ಇದೆ. ಹಣಕಾಸು ನಿಮಗೆ ನಿಮ್ಮ ಅವಶ್ಯಕತೆಗೆ ತಕ್ಕಂಥ ಹಣಕಾಸಿನ ಹರಿವು ಅಂದರೆ ಮನಿ ಫ್ಲೋ ಭಾಳ ನಿಮಗೆ ಸ್ಪೀಡಾಗಿ ಬರುತ್ತೆ. ಜೊತೆಗೆ ಯಾವುದೇ ಪ್ರಯತ್ನ ಮಾಡಿದರೆ ಉದ್ಯೋಗ, ಇಂಡಸ್ಟ್ರಿ, ಕೈಗಾರಿಕೆ ಅಥವಾ ಈ ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಕೈ ಹಾಕಿದರೆ ಅದರಲ್ಲಿ ಯಶಸ್ಸು, ಲಾಭ ನಿಮಗೆ ಬೇಗನೆ ಬರುತ್ತೆ. ಹಾಗೆ ಅಕ್ಟೋಬರ್ ತಿಂಗಳು ಸಿನಿಮಾ ಪಾಲಿಗೆ ಅದೃಷ್ಟದಾಯಕ ಕೊಡುವಂಥ ತಿಂಗಳಾಗಿರುತ್ತೆ. ನವಂಬರ್ ತಿಂಗಳ ವಿಚಾರ ಗಮನಿಸಿದಾಗ ಅಲ್ಲಿ ಅಕ್ಟೋಬರ್ನಲ್ಲಿ ಒಂದು ಗುರುವಿನ ಪರಿವರ್ತನೆ ಆಗಿರೋ ಕಾರಣ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕ ಗುರುಬಲ ಕಡಿಮೆ ಆಗುತ್ತೆ. ಅಂದರೆ ಗುರುವಿಂದ ನಿಮಗೆ ಏನಾದರೂ ಅಡ್ಡ ಪರಿಣಾಮ ಅಥವಾ ಗುರುವಿನಿಂದ ಕಠಿಣ ಪರೀಕ್ಷೆ ಏನಿರೋದಿಲ್ಲ, ಅಂದರೆ ಇದ್ದಂಥ ಬಲದ ಒಂದು ಪರಿಣಾಮ ಕಡಿಮೆ ಆಗುತ್ತೆ. ಹಾಗಾಗಿ ನವಂಬರ್ನಲ್ಲಿ ಸ್ವಲ್ಪ ಕೆಲವೊಂದು ವಿಚಾರ ಸ್ಲೋ ಆಗುವಂಥದ್ದು, ಕೆಲವೊಂದು ವಿಚಾರದಲ್ಲಿ ಹಿನ್ನಡೆ ಆಗುವಂಥದ್ದು, ನಿಮಗೆ ಮಾತಿನ ಚಕಮಕಿ ಅಥವಾ ಕೆಲವೊಮ್ಮೆ ಸಿಟ್ಟು, ತಾಳ್ಮೆ ಕೆಟ್ಟು ನೀವೇನಾದರೂ ಅನುಚಿತವಾಗಿ ವರ್ತಿಸುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಅದೇ ರೀತಿ ಎಷ್ಟು ದಿನ ನಿಮ್ಮ ಜೊತೆಗೆ ಮಿತ್ರರಾಗಿದ್ದರೂ ಈಗ ಸ್ವಲ್ಪ ನಿಮ್ಮಿಂದ ದೂರ ಆಗುವಂಥದ್ದು, ಅಥವಾ ನಿಮ್ಮಲ್ಲಿ ಏನಾದರೂ ವಿರುದ್ಧವಾದ ಸಂಚನ್ನು ಮಾಡುವಂಥದ್ದು ಇತ್ಯಾದಿ ಕಹಿ ಘಟನೆಗಳು ಅಥವಾ ಮನಸ್ಸಿಗೆ, ವ್ಯಕ್ತಿತ್ವಕ್ಕೆ ಹುಳಿ ಹಿಂಡುವ ಘಟನೆಗಳು ಜರಗಬಹುದು ಈ ನವಂಬರ್ ತಿಂಗಳಲ್ಲಿ. ಅಂತ ಅದರ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಇದಕ್ಕೆ ಯಾವುದೇ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್, ಹೂಡಿಕೆ ಅಥವಾ ಸಾಲ ಕೊಡೋದು ಪಡೆಯೋದನ್ನು ನವಂಬರ್ ತಿಂಗಳಲ್ಲಿ ಸ್ವಲ್ಪ ಆದ್ಯತೆ ಮೇರೆ ನೋಡ್ಕೊಂಡು ಮಾಡಬೇಕಾಗತ್ತೆ. ಇನ್ನು ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳು ಅಷ್ಟೇ ನಿಮಗೆ ಅಷ್ಟೇನೂ ಸಾಮಾನ್ಯವಾಗಿರುತ್ತೆ. ಇತರ ಗ್ರಹಗಳು ಆವಾಗ ಬೆಂಬಲದಲ್ಲಿ ಇರುವುದಿಲ್ಲ. ಕೇವಲ ನಿಮಗೆ ಮಂಗಳನ ಒಂದು ಬೆಂಬಲ ಇರುತ್ತೆ, ಬುಧನ ಬೆಂಬಲ ಇರುತ್ತೆ. ಅಲ್ಲಿ ಕೇತುವಿನ ಬೆಂಬಲ ನಿಮಗೆ ಈ 5ನೇ ತಾರೀಕುವರೆಗೆ, ಯಾಕಂದರೆ ಅಲ್ಲಿ ರಾಹು ಕೇತುಗಳ ಪರಿವರ್ತನೆ ಡಿಸೆಂಬರ್ ಮೊದಲ ವಾರದಲ್ಲೇ ಆಗುತ್ತೆ. ಹಾಗಾಗಿ ಇದ್ದಂಥ ಕೇತು ಬಲಸ ನಿವಾರಣೆಗೆ ಅಲ್ಲಿ ನಿಮಗೆ ಗ್ರಹಗಳ ಬೆಂಬಲ ಕಡಿಮೆಯಾಗಿ ಕೇವಲ 2 ಗ್ರಹಗಳಷ್ಟು ನಿಮ್ಮ ಪರವಾಗಿರುವಂಥದ್ದು. ಹಾಗೆ 7 ಗ್ರಹಗಳ ವೈರುಧ್ಯವನ್ನು ನೀವು ಡಿಸೆಂಬರ್ನಲ್ಲಿ ಎದುರಿಸಬೇಕಾಗುತ್ತೆ. ಆ ಒಂದು ವಿಚಾರವನ್ನು ಗಮನ ಇಟ್ಕೊಳ್ಬೇಕು. ಡಿಸೆಂಬರ್ನಲ್ಲಿ ಯಾವುದೇ ಪ್ರಮುಖ ಕೆಲಸ ಕಾರ್ಯ ಮಾಡೋದು ಒಳ್ಳೆಯದಲ್ಲ. ಯಾವುದೇ ರೀತಿ ನಿರ್ಧಾರ, ಒಪ್ಪಂದ, ಸಹಿ ಮಾಡೋದು, ಕೊಳ್ಳೋದು, ರಿಜಿಸ್ಟ್ರೇಷನ್ ಆಗಲಿ ಅಥವಾ ವಿವಾಹ ಇನ್ನಿತರ ವಿಚಾರಗಳು ಸಹ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಅಷ್ಟು ಒಳ್ಳೆಯದಿಲ್ಲ. ಯಾಕಂದರೆ ಅದೃಷ್ಟವು ಅಷ್ಟು ಚೆನ್ನಾಗಿರೋದಿಲ್ಲ. ಇಲ್ಲಿ ನಿಮ್ಮ ಊಹೆಗೆ ಎಲ್ಲ ವಿರುದ್ಧವಾಗಿ ನಡೆಯಬಹುದು. ಇಷ್ಟು ದಿನ ಚೆನ್ನಾಗಿದ್ದಂಥ ಮೈತ್ರಿ ಅಲ್ಲಿ ಹದಗೆಡ್ಬೋದು. ಇಷ್ಟು ದಿನ ಚೆನ್ನಾಗಿದ್ದಂಥ ನಿಮ್ಮ ಬಂಧುಗಳು, ಮಿತ್ರರು ನಿಮ್ಮ ವಿರುದ್ಧವಾಗಿ ಮಾತಾಡ್ಬೋದು. ಹಾಗೆ ಎಲ್ಲವೂ ವಿರುದ್ಧವಾದ ಘಟನೆಗಳು ಈ ಡಿಸೆಂಬರ್ ತಿಂಗಳಲ್ಲಿ ಜರಗಬಹುದಾಗಿದೆ. ಹಾಗಾಗಿ ಈ ಮಿಥುನ ರಾಶಿಯವರಿಗೆ ಜನವರಿಯಿಂದ ಡಿಸೆಂಬರ್ವರೆಗಿನ ಸಂಕ್ಷಿಪ್ತವಾದ ಮುನ್ನೋಟವನ್ನು ಈಗ ಹೇಳಿದ್ದೇನೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಆಗ ಸರಾಸರಿ ಫಲಿತಾಂಶ ಗಮನಿಸಿದಾಗ ಈ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಹೆಚ್ಚಿನ ಉತ್ತಮ ಫಲಿತಾಂಶಗಳು ಇವೆ. ವಿಶೇಷವಾಗಿ 100ಕ್ಕೆ ಸುಮಾರು 70 ಅಥವಾ 75 ಭಾಗದಷ್ಟು ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು. ಅನೇಕ ರೀತಿಯ ಇಷ್ಟಾರ್ಥಗಳು ಕೈಗೂಡುವಂಥದ್ದು, ಉದ್ಯೋಗ ರಹಿತರಿಗೆ ಉದ್ಯೋಗ,
ಕಂಕಣ ಭಾಗ್ಯ ಅಪೇಕ್ಷೆಯವರಿಗೆ ಕಂಕಣ ಭಾಗ್ಯ, ವಿವಾಹ ಭಾಗ್ಯ ಸಿದ್ಧಿಯಾಗುವಂಥದ್ದು. ಸಂತಾನ ಫಲ ಪಡೆಯುವವರಿಗೆ ಸಂತಾನ ಅಪೇಕ್ಷೆಯವರಿಗೆ ಸಂತಾನ ಭಾಗ್ಯ ಸಿದ್ಧಿಯಾಗಲಿದೆ. ಅಥವಾ ಉದ್ಯಮ, ವ್ಯಾಪಾರ, ಗೃಹ, ಕೈಗಾರಿಕೆ ಇತ್ಯಾದಿಗಳ ಕನಸು ಕಾಣೋರಿಗೆ ಅವೆಲ್ಲವೂ ನನಸಾಗುವಂಥ ಶುಭ ವರ್ಷ ಆಗಿದೆ 2026. ಇನ್ನು ಈ ಮಿಥುನ ರಾಶಿಯವರು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಗಮನಿಸಿದರೆ, ನೀವು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ವರ್ಷಪೂರ್ತಿ ಬಳಸ್ಬೋದು. ಅದು ನಿಮ್ಮ ರಾಶಿಯಾಧಿಪತಿ ಬುಧನ ಸಂಕೇತ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, 2 ಅಥವಾ ಹೆಚ್ಚು ಬಣ್ಣ ಇದ್ದರೆ ಮಿಕ್ಸ್ ಅಂತ ಹೇಳ್ತೀವಿ. ಹಾಗೆ ಮಿಶ್ರ ಬಣ್ಣ ಅಥವಾ ಈ ಕೇತುವಿಗೆ ಸಂಬಂಧಪಟ್ಟ ಮಿಕ್ಸ್ ಬಣ್ಣವನ್ನು ಬಳಸುವಂಥದ್ದು. ಅದೇ ರೀತಿ ನೀವು ಹಳದಿ ಬಣ್ಣ, ಎಲ್ಲ ಬಣ್ಣವನ್ನು ಈ ಜೂನ್ನಿಂದ ಆರಂಭಿಸಿ ಬಳಸುವಂಥದ್ದು. ಹಾಗೆ ನೀವು ವಿಶೇಷವಾಗಿ ಈ ಗ್ರೀನ್ ಮತ್ತು ಮಿಕ್ಸ್ ಬಣ್ಣವನ್ನು ವರ್ಷಪೂರ್ತಿ ಬಳಸ್ಕೊಳ್ಳಿ. ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ನೀವು ಜೂನ್ನಿಂದ ಆರಂಭಿಸಿ ಬಳಸ್ಕೊಳ್ಳಿ. ಸಂಖ್ಯೆಗಳು 5 ಮತ್ತು 7 ವರ್ಷಪೂರ್ತಿ ಬಳಸೋದು. ಸಂಖ್ಯೆ 3 ನಂಬರ್ 3 ನೀವು ಅಲ್ಲಿ ಜೂನ್ನಿಂದ ಬಳಸ್ಕೊಳ್ಬೋದಾಗಿದೆ. ಯಾಕಂದರೆ ಅಲ್ಲಿಂದ ನಿಮಗೆ ಗುರುಬಲ ಆರಂಭ ಆಗುವಂಥದ್ದು. ಇವೆಲ್ಲವನ್ನು ಗಮನಿಸಿ ಈ ಮಿಥುನ ರಾಶಿಯವರೆಗೂ ನಿಮಗೆ ಇರತಕ್ಕಂಥ ಕೆಲವೊಂದು ಗ್ರಹಗಳ ವೈರುಧ್ಯ, ಸಣ್ಣ ಪುಟ್ಟ ಗ್ರಹಗಳ ಒಂದು ವ್ಯತ್ಯಾಸ, ಇವುಗಳಿಂದ ಸಣ್ಣ ಪುಟ್ಟ ಏರ್ಪೇರುಗಳು ಬರ್ಬೋದಾಗಿದೆ. ಅಂಥ ಗ್ರಹಗಳ ದೋಷವನ್ನು ನಿವಾರಣೆ ಮಾಡಲಿಕ್ಕೆ ನೀವು ನವಗ್ರಹಗಳ ಸ್ತೋತ್ರ ಪಠನೆ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಅಥವಾ ಯಾವುದೇ ರೀತಿಯ ವಿಷ್ಣು ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ, ವೆಂಕಟೇಶ್ವರ ರಂಗನಾಥಿಗೆ, ಕೃಷ್ಣನಿಗೆ ಸಂಬಂಧಪಟ್ಟ ಭಕ್ತಿ, ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ ಶತನಾಮ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಅಥವಾ ಇನ್ನಿತರ ಯಾವುದೇ ರೀತಿಯ ದೇವತಾ ಕ್ಷೇತ್ರಗಳ ಸಂದರ್ಶನ, ಗಣೇಶ ಅಥವಾ ವಿಷ್ಣು ನಾರಾಯಣ ರಂಗನಾಥ ವೆಂಕಟೇಶ್ವರ ಇರ್ಬೋದು, ಅಥವಾ ನಿಮ್ಮ ಕುಲದೇವತೆ, ಇಷ್ಟ ದೇವತೆ, ಗ್ರಾಮ ದೇವತೆ ಇರ್ಬೋದು, ಅಥವಾ ಯಾವುದೇ ರೀತಿಯ ಅಮ್ಮನವರು, ಅದು ದುರ್ಗಾದೇವಿ ಮುಂತಾದ ದೇವಾಲಯಗಳ ಸಂದರ್ಶನ ಇವೆಲ್ಲ ಮಾಡೋದ್ರಿಂದಲೂ, ಇದಕ್ಕೆ ತಕ್ಕ ಮಟ್ಟಿನ ಕೆಲವು ದಾನ ಧರ್ಮ, ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಮಾಡೋದ್ರಿಂದಲೂ ನಿಮಗೆ ಇರತಕ್ಕಂಥ ಗ್ರಹ ದೋಷವನ್ನು ಕಳೆದುಕೊಳ್ಬೋದಾಗಿದೆ. ಮಿಥುನ ರಾಶಿಯವರು ಈ ವರ್ಷದಲ್ಲಿ ಬರ್ತಕ್ಕಂಥ ಈ ಅಪರೂಪದ ಅದೃಷ್ಟದ ಅವಕಾಶವನ್ನು, ಗುರುವಿನ ವಿಶೇಷವಾದ ಬೆಂಬಲ 12 ವರ್ಷಗಳಿಗೆ ಬಂದಿದೆ. ಕೇತು ನಿಮಗೆ 18 ವರ್ಷಗಳ ಬಳಿಕ ನಿಮಗೆ ಸುತ್ತಿರವಾದ ಉಪದ್ರವಗಳನ್ನು ಕೊಡ್ತಾ ಇದ್ದೇನೆ. ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವರ್ಷದಲ್ಲಿ ತಮಗೆಲ್ಲರಿಗೂ ಆಯುರ್ವೇದ ಶಿಖತೆ ಜಯಲಾಭಗಳು ಸಿದ್ಧಿಯಾಗಲಿ. ಈಗ ಕಟಕ ಅಥವಾ ಕರ್ಕಾಟಕ ರಾಶಿಯ ಈ ವರ್ಷದ ಭವಿಷ್ಯವನ್ನು ವಿಶ್ಲೇಷಣೆ ಮಾಡೋಣ. 2026 ಅಥವಾ 2026 ವರ್ಷವು ಕಟಕ ರಾಶಿಗೆ ಚಂದ್ರ ಶುಕ್ರರೇ ಕಾಯಬೇಕು, ಸಂಕಷ್ಟಗಳಿಗೆ ಇಲ್ಲ ಬ್ರೇಕು ಎಂಬಂಥ ಒಂದು ಟ್ಯಾಗ್ಲೈನ್ ಬಂದಿದೆ. ಅಂದರೆ ನಿಮಗೆ ಅಲ್ಲಿ ಗ್ರಹಗಳ ಬೆಂಬಲ ಕೊರತೆ ಇದೆ. ಅನೇಕ ರೀತಿಯ ಸವಾಲುಗಳನ್ನು, ಸಂಕಷ್ಟಗಳನ್ನು ಎದುರಿಸುವಂಥ ಒಂದು ಸಾಧ್ಯತೆ ಕಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಇದೆ ಅಂತ ಬಂದಿದೆ. ಸಂಕಷ್ಟಗಳಿಗೆ ಇಲ್ಲ ಬ್ರೇಕು ಅಂತ. ಬ್ರೇಕ್ ಅಂದರೆ ಅದು ಸಂಕಷ್ಟಗಳು ಒಂದಾದ ಮೇಲೆ ಒಂದು ಬರ್ತಾ ಇರುವಂಥ ಸಾಧ್ಯತೆ ಇರುತ್ತೆ. ಚಂದ್ರ ಮತ್ತು ಶುಕ್ರರೇ ಕಾಯಬೇಕು ಅಂದರೆ ನಿಮಗೆ ಮಧ್ಯೆ ಮಧ್ಯೆ ಈ ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಗ್ರಹಗಳು ಅಂದರೆ ಚಂದ್ರ, ಶುಕ್ರ ಮತ್ತು ಬುಧ. ಅದರಲ್ಲಿ ಅಂತಹ ಗ್ರಹಗಳ ಒಂದು ಆಸರೆ ನಿಮಗೆ ಸಿಗಬೇಕು ಹೊರತು ಯಾವುದೇ ರೀತಿಯ ದೀರ್ಘಚಾರಿ ಗ್ರಹಗಳು ನಿಮ್ಮ ಪರವಾಗಿ ಇಲ್ಲ. ಹಾಗಾಗಿ ನೀವು ಮೈಯೆಲ್ಲ ಕಣ್ಣಾಗಿ ಇರಬೇಕಾದಂಥದ್ದು ರಾಶಿ ಕಟಕ ರಾಶಿ ಆಗಿರುತ್ತೆ. ಇತರ ರಾಶಿಗಳಿಗೆ ಹೋಲಿಕೆ ಮಾಡಿದಾಗ ಅತಿ ಕಡಿಮೆ ಗ್ರಹ ಬಲ ಉಳ್ಳಂಥ ಒಂದು ರಾಶಿ ಈ ವರ್ಷದಲ್ಲಿ ಕಟಕ ರಾಶಿ ಎಂದು ಕಂಡುಬರುತ್ತೆ. ನಿಮಗೆ ಗುರು ಗ್ರಹದ ವಿಚಾರ ಗಮನಿಸಿದರೆ ಆರಂಭದಲ್ಲಿ ನಿಮಗೆ ಗುರುವು ನಷ್ಟದಲ್ಲಿಯೂ, ಆಮೇಲೆ ನಿಮಗೆ ಜೂನ್ನಿಂದ ಜನ್ಮದಲ್ಲಿಯೂ ಗುರು ಬರುವಂಥದ್ದು. ಈ ಎರಡೂ ನಡೆಗಳು ನಿಮಗೆ ವಿರುದ್ಧವಾದ ಪರಿಣಾಮ ಮಾಡುತ್ತೆ. ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ, ವೈಯಕ್ತಿಕ ಜೀವನದ ಮೇಲೆ, ಕೌಟುಂಬಿಕ ಜೀವನದ ಮೇಲೆ ಅಡ್ಡ ಪರಿಣಾಮ ವರ್ಷವಿಡೀ ನಿಮಗೆ ಗಮನಕ್ಕೆ ಬರ್ಬೋದು. ಇನ್ನು ಶನಿ ಮಹಾರಾಜ ವಿಚಾರ ಗಮನಿಸಿದಾಗಲೂ ನಿಮಗೆ ಶನಿ ಗ್ರಹವು ಸಹ ನಿಮಗೆ ಪೂರಕವಾಗಿ ಇರುವುದಿಲ್ಲ. ಅನೇಕ ರೀತಿಯ ಅಡ್ಡ ಪರಿಣಾಮಗಳಿಗೆ ನೀವು ಸಾಕ್ಷಿ ಆಗುವಂಥದ್ದು. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಅಡೆತಡೆಗಳು ಬರುವಂಥದ್ದು. ಹಣಕಾಸಿನ ಒಂದು ಕೊರತೆಗಳು ಉಂಟಾಗುವಂಥದ್ದು, ಅಥವಾ ಅವಕಾಶಗಳು ನಿಮಗೆ ಕೈ ತಪ್ಪಿ ಚಾನ್ಸ್ ಮಿಸ್ ಆಗೋದು ಅಂತ ಹೇಳಿದ್ರು, ಅಂಥ ಚಾನ್ಸ್ಗಳು ಮಿಸ್ ಆಗುವಂಥದ್ದು. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗಲೂ ನಿಮಗೆ ರಾಹು ವರ್ಷಪೂರ್ತಿ ವಿರುದ್ಧವಾಗಿ ಇರುವಂಥದ್ದು, ಕೇತು ನಿಮಗೆ ವರ್ಷಪೂರ್ತಿ ವಿರುದ್ಧವಾಗಿ ಇರುವಂಥ ಘಟನೆ ಜರುಗುತ್ತೆ. ಹಾಗಾಗಿ ಅಷ್ಟಮ ಮತ್ತು ದ್ವಿರ್ದ್ವಾಸದ ಪರಿಣಾಮಗಳು ರಾಹು ಕೇತುಗಳು ಕೊಡುವ ಕಾರಣ ಆರೋಗ್ಯದ ಮೇಲೂ, ಮನಸ್ಥಿತಿಯ ಮೇಲೂ, ಬಾಂಧವ್ಯದ ಮೇಲೂ, ಹಣಕಾಸಿನ ಮೇಲೂ ಹಲವಾರು ರೀತಿಯ ಅಡ್ಡ ಪರಿಣಾಮದ ಘಟನೆಗಳು, ಪದೇ ಪದೇ ನಾನಾ ರೀತಿಯ ಸವಾಲು, ಸಂಕಷ್ಟಗಳು ಈ ವರ್ಷದಲ್ಲಿ ನಿಮಗೆ ಸಾಧ್ಯತೆ ಕಂಡುಬರುತ್ತೆ. ಇನ್ನು ಈ ವಿದ್ಯಾರ್ಥಿ, ಯುವಕರು, ಸಾಧಕರು ಎಲ್ಲ ಇದ್ದಂತಹ ಕಟಕ ರಾಶಿಯವರಿಗೆ ಈ ವರ್ಷ ನಿಮಗೆ ಹೆಚ್ಚಿನ ಪ್ರಾಮಾಣಿಕ ಪ್ರಯತ್ನ ಬೇಕೇ ಬೇಕಾಗತ್ತೆ. ನೀವು ಅದೃಷ್ಟವನ್ನು ನಂಬಿ ಕೂರುವಂಥದ್ದಲ್ಲ. ನೀವು ನಿಮ್ಮ ಒಂದು ಅಭ್ಯಾಸದ ಕಡೆಗೆ, ಪ್ರಯತ್ನದ ಕಡೆಗೆ, ಪ್ರಾಮಾಣಿಕ ಒಂದು ಅಭ್ಯಾಸದ ಕಡೆಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು. ಇದೇ ಕಾಲದಲ್ಲಿ ನಿಮಗೆ ಗ್ರಹಗಳ ವೈಪರೀತ್ಯದಿಂದ ದುಶ್ಚಟಗಳು, ದುರಾಭ್ಯಾಸಗಳು ಅಥವಾ ದುಷ್ಟ ಮಿತ್ರರ ಸಂಘ ಇವೆಲ್ಲ ಗಮನಕ್ಕೆ ಬರ್ಬೋದು. ಅಥವಾ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು, ಅಥವಾ ಸೋಮಾರಿತನ, ಆಲಸ್ಯ ಇತ್ಯಾದಿಗಳು ಮೈಮನೆ ಮಾಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ನೀವು ನಿಮ್ಮ ಒಂದು ಸ್ವಯಂ ಜಾಗೃತಿಯಿಂದ ನೀವು ಸ್ವಯಂ ಸಿದ್ಧರಾಗಿ ಇರಬೇಕು. ಜೊತೆಗೆ ನಿಮ್ಮ ಒಂದು ಧೈರ್ಯವನ್ನು ಸಾಧನವಾಗಿ ಇಟ್ಕೊಂಡು ವಿಶೇಷವಾದ ಪ್ರಯತ್ನವನ್ನು ಎಲ್ಲ ಯುವಕರು, ಸಾಧಕರು, ವಿದ್ಯಾರ್ಥಿಗಳು ಕಟಕ ರಾಶಿಯವರು ಮಾಡಬೇಕಾಗತ್ತೆ. ಯಾಕಂದರೆ ನಿಮಗೆ ಈ ವರ್ಷದಲ್ಲಿ ಹೆಚ್ಚಿನ ಗ್ರಹಗಳು ಅನೇಕ ಬಾರಿ ವಿರುದ್ಧ ಪರಿಣಾಮವನ್ನು ಕೊಡಲಿವೆ. ಕೆಲವೊಮ್ಮೆ ನಿಮ್ಮ ಒಂದು ಉತ್ಸಾಹಕ್ಕೆ ತಣ್ಣೀರೇರುವಂಥ ಘಟನೆ, ಕೆಲವೊಮ್ಮೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ಘಟನೆ, ಕೆಲವೊಮ್ಮೆ ನಿಮಗೆ ಕ್ಷಿಪ್ರವಾದ ಅವಮಾನ ಆಗುವಂಥ ಘಟನೆ, ಇವೆಲ್ಲವೂ ಪದೇ ಪದೇ ಜರುಗಬಹುದಾಗಿದೆ.
ಇವೆಲ್ಲದರ ಕಾರಣದಿಂದ ಮನುಷ್ಯನಲ್ಲಿ ಆ ಆತ್ಮಬಲ ಅನ್ನೋದು ಕುಗ್ಗುತ್ತೆ. ನಮಗೆ ಪದೇ ಪದೇ ಯಾವಾಗ ಹಿನ್ನಡೆ ಅಥವಾ ಸೋಲಾಗುತ್ತೋ ಅಂಥ ಒಂದು ಮನುಷ್ಯನಿಗೆ ಆತ್ಮಬಲ ಧೈರ್ಯ ಎಲ್ಲ ಕುಂದುತ್ತೆ. ಹಾಗಾಗಿ ನೀವು ಆ ಗೀತೆಯಲ್ಲಿ ಹೇಳಿದಂತೆ ಉದ್ಧರೇ ಧಾತಾನ ಆತ್ಮಾನಂ ಆತ್ಮೈವ ಹ್ಯಾತ್ಮನೋ ಬಂದು ಆತ್ಮೈವ ರಿಪುರಾತ್ಮನ ಎಂಬಂಥ ಒಂದು ವಿಚಾರ. ಅಂದರೆ ನಮಗೆ ನಾವೇ ಆತ್ಮದೊಂದಿಗೆ ಮೈತ್ರಿಯನ್ನು ಮಾಡ್ಕೋಬೇಕು. ಆತ್ಮವನ್ನು ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿಟ್ಕೊಂಡು ನಮ್ಮ ಧೈರ್ಯವನ್ನು ಸದೃಢಗೊಳಿಸಬೇಕು ಅನ್ನೋದನ್ನು ಈ ವರ್ಷದಲ್ಲಿ ನೀವು ಅನುಸರ ಮಾಡಬೇಕಾಗತ್ತೆ. ಇನ್ನು ಈ ಸಾಂಸಾರಿಕ ಜೀವನದಲ್ಲೂ ಹಾಗೆ ದಂಪತಿಗಳ ಮಧ್ಯೆ ಕಲಹಗಳು ಬರುವಂಥದ್ದು, ಅಥವಾ ಇನ್ನಾದರೂ ಸಣ್ಣ ಪುಟ್ಟ ವಿಚಾರಗಳಿಗೆ ದಂಪತಿಗಳ ಮಧ್ಯೆ ವೈಮನಸ್ಯ ಬರುವಂಥದ್ದು, ಯಾವುದೇ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಪದೇ ವಿಘ್ನ ಅಥವಾ ಅಡೆತಡೆಗಳು ಬರುವಂಥದ್ದು, ಅಥವಾ ವಿವಾಹ ಅಪೇಕ್ಷಿಸಿದರೆ ಅವರಿಗೆ ವಿವಾಹ ಫಿಕ್ಸ್ ಆಗುವಲ್ಲಿ ನಾನಾ ರೀತಿಯ ತೊಡಕುಗಳು ಬರುವಂಥದ್ದು, ಅಥವಾ ಒಂದು ರೀತಿಯಲ್ಲಿ ಫಿಕ್ಸ್ ಆಗುವ ಹಂತಕ್ಕೆ ಬಂದಂಥ ಸಂಬಂಧಗಳು ಯಾವುದೇ ಒಂದು ಸಣ್ಣ ಅಥವಾ ಕೊಂಡಿಯಿಂದ ಅವು ಈಗ ನಿರಾಕರಣೆ ಆಗುವಂಥದ್ದು, ಇಂತಹ ಘಟನೆಗಳೆಲ್ಲ ಜರಗಬಹುದಾಗಿದೆ. ಹಾಗಾಗಿ ಈ ವರ್ಷದಲ್ಲಿ ಕಟಕ ರಾಶಿಯವರು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಎಲ್ಲವೂ ನೀವು ಅಂದುಕೊಂಡಂತೆ ನಡೆಯೋದಿಲ್ಲ, ಕೆಲವೊಮ್ಮೆ ಎಲ್ಲವೂ ನೀವು ಅಂದುಕೊಂಡಂತೆ ವಿರುದ್ಧವಾಗಿಯೇ ನಡೀಬೋದಾಗಿದೆ. ಹಾಗೆಯೇ ಈ ಏನಾದರೂ ಉದ್ಯೋಗದಲ್ಲಿ ಇರುವಂಥವರಿಗೆ ಅವರವರ ಉದ್ಯೋಗದಲ್ಲಿ ಅನೇಕ ರೀತಿಯ ಸವಾಲು ಸಂಕಷ್ಟಗಳು ಬರ್ಬೋದು. ಉದ್ಯೋಗಕ್ಕೆ ಕೆಲವರಿಗೆ ಕುತ್ತು ಬರ್ಬೋದು, ಅಥವಾ ಇದ್ದಂಥ ಉದ್ಯೋಗದಲ್ಲಿ ನಿಮಗೆ ಹಿಂಬಡ್ತಿ ಡಿಮೋಷನ್ ಆಗುವಂಥದ್ದು, ಅಥವಾ ಉದ್ಯೋಗದಲ್ಲಿ ನಿಮಗೆ ಏನಾದ್ರು ಈ ಅನಪೇಕ್ಷಿತವಾದ ಹುದ್ದೆಗೆ ಅಥವಾ ಸ್ಥಳಗಳಿಗೆ ನಿಮ್ಮನ್ನು ಟ್ರಾನ್ಸ್ಫರ್ ವರ್ಗಾವಣೆ ಮಾಡ್ಬೋದು, ಅಥವಾ ಉದ್ಯೋಗದ ದಾತರಿಂದ ನಿಮ್ಮ ಮೇಲೆ ಏನಾದರೂ ಗಂಭೀರವಾದ ಆರೋಪ ಕಂಪ್ಲೇಂಟ್ಗಳು ಬರೋದು, ಅಥವಾ ಇತರ ಸಹೋದ್ಯೋಗಿಗಳು ಮಾಡಿದ ತಪ್ಪು ನಿಮ್ಮ ತಲೆಗೆ ಬರುವಂಥದ್ದು, ಇಂತಹದ ಸಾಧ್ಯತೆಗಳು ಎಲ್ಲ ಖಂಡಿತ ಕಟಕ ರಾಶಿಯವರ ಮೇಲೆ ಇರುತ್ತೆ. ಇದಲ್ಲದೆ ಇನ್ನು ಉದ್ಯಮ ವ್ಯಾಪಾರ ಮಾಡೋರ ಹಾಗೆ ತುಂಬ ಕಷ್ಟ ನಷ್ಟಗಳ ಸಾಧ್ಯತೆ ಬರ್ಬೋದು, ಅಥವಾ ಪಾರ್ಟ್ನರ್ಶಿಪ್ ಮಾಡಲಿಕ್ಕೆ ಹೋಗಿ ಅದರಲ್ಲಿ ಕೈ ಸುಟ್ಟುಕೊಳ್ಳುವಂಥದ್ದು, ನಿಮಗೆ ಅದು ಗೊತ್ತಿಲ್ಲದ ಅನುಭವ ಇಲ್ಲದ ಯಾವುದೇ ಕ್ಷೇತ್ರಗಳಿಗೆ ಯಾರದೋ ಮಾತು ನಂಬಿ ನೀವು ಕೈ ಹಾಕಿ ಅಥವಾ ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಲಾಸ್ ಅಥವಾ ಸಂಕಷ್ಟಕ್ಕೆ ಒಳಗಾಗುವಂಥದ್ದು, ಮುಂತಾದ ಸಾಧ್ಯತೆಗಳು ಈ ವರ್ಷದಲ್ಲಿ ಕಟಕದವರಿಗೆ ಕಂಡುಬರುತ್ತೆ. ಹಾಗಾಗಿ ಈ ಯಾವುದೇ ವಯೋಮಾನ ಇರಲಿ, ವಿದ್ಯಾರ್ಥಿಗಳಿರಲಿ, ಯುವಕರಿರಲಿ, ಸಾಧಕರು, ಮಧ್ಯವಯಸ್ಕರು, ಅಥವಾ ಯಾರೋ ವೃದ್ಧರು ಯಾರೇ ಇರ್ಬೋದು, ನಿಮ್ಮ ವಯೋಮಾನಕ್ಕೆ ಅನುಗುಣವಾದ ಅಡ್ಡ ಪರಿಣಾಮಗಳು ಅಥವಾ ಕಷ್ಟ ನಷ್ಟಗಳ ಸಾಧ್ಯತೆ ಅಂದರೆ ಪಾಸಿಬಿಲಿಟಿ ಅಂತ ಹೇಳ್ತೇನೆ. ಎಲ್ರಿಗೂ ಆಗಲೇಬೇಕು ಆಗತ್ತೆ ಅಂತೇನಲ್ಲ. ನಿಮಗೆ ಕೆಲವೊಬ್ಬರಿಗೆ ಉತ್ತಮ ದಶೆ ಭುಕ್ತಿ ಇರ್ಬೋದು, ಗುರು ದಶೆ, ಶುಕ್ರ ದಶೆ, ಚಂದ್ರ ದಶೆ, ಬುಧ ದಶೆ ಮುಂತಾದ ಶುಭಗ್ರಹಗಳ ದಶೆ ಇದ್ದವರಿಗೆ ಅಡ್ಡ ಪರಿಣಾಮ ಕಡಿಮೆ ಇರ್ಬೋದು. ಆದರೆ ಯಾರೇ ಕಟಕ ರಾಶಿಯವರಿಗೆ ರಾಹು ದಶೆ, ಕೇತು, ಮಂಗಳ, ಶನಿ ಮುಂತಾದ ದಶೆಗಳೆಲ್ಲ ಇರ್ತವೆ, ಅಂಥವ್ರಿಗೆ ಈ ಅಡ್ಡ ಪರಿಣಾಮ ಇನ್ನಷ್ಟು ಬೆಂಕಿಗೆ ತುಪ್ಪ ಸುರಿದ ಹಾಗೆ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಇವೆಲ್ಲವನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ತನು ಮನ ಧನದ ಎಚ್ಚರಿಕೆ ಬೇಕು, ಸಂಯಮವನ್ನು ಕಾಪಾಡ್ಕೋಬೇಕು, ಧೈರ್ಯವನ್ನು ತಂದುಕೋಬೇಕು. ಜೊತೆಗೆ ಸಾಕಷ್ಟು ಧಾರ್ಮಿಕವಾದ ಕಾರ್ಯಕ್ರಮಗಳು ಅಥವಾ ಪ್ರಾರ್ಥನೆಗಳಲ್ಲಿ ಅಥವಾ ದೇವತಾ ಸಂದರ್ಶನ, ದೇವರ ಸ್ತುತಿ ಸ್ತೋತ್ರಗಳ ಪಠನೆ ಮಾಡುವಂಥದ್ದು, ಅಥವಾ ದಾನ ಧರ್ಮದ ಕಾರ್ಯಗಳಲ್ಲಿ ಮುಂತಾದ ಯಾವುದೇ ರೀತಿಯ ಈ ಮನಸ್ಸನ್ನು ನೀವು ಸಕಾರಾತ್ಮಕದ ಕಡೆಗೆ ಕೊಂಡೊಯ್ಯುವಂಥ ಕೆಲಸ ಮಾಡಬೇಕು. ಯಾಕಂದರೆ ಮನಸ್ಸಲ್ಲಿ ಈ ವರ್ಷ ತುಂಬ ನಕಾರಾತ್ಮಕ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಯಾವಾಗ ಮನುಷ್ಯನಿಗೆ ಪದೇ ಸೋಲು, ಸಂಕಷ್ಟ, ಸವಾಲು ಅಥವಾ ಅನಾರೋಗ್ಯ ಇತ್ಯಾದಿ ಬಂದಾಗ ಆತನಲ್ಲಿ ಆ ಒಂದು ನಕಾರಾತ್ಮಕ ಭಾವನೆ ಜೊತೆಗೆ ನಾಸ್ತಿಕತೆ ಭಾವನೆ, ವೈರುಧ್ಯದ ಭಾವನೆ ಎಲ್ಲ ನಿರ್ಮಾಣ ಆಗುತ್ತೆ. ಹಾಗೆ ನಿಮ್ಮ ಮನಸ್ಸಲ್ಲಿ ಅಂಥದ್ದೆಲ್ಲ ನಿರ್ಮಾಣ ಆಗುವ ಸಾಧ್ಯತೆ ಈ ವರ್ಷದಲ್ಲಿರುವ ಕಾರಣ ನೀವು ನಿಮ್ಮನ್ನು ಸಾಕಷ್ಟು ನೀವೇ ತಿದ್ದಿಕೊಳ್ಬೇಕು, ನಿಮ್ಮನ್ನು ನೀವೇ ಶಮನ ಮಾಡ್ಕೋಬೇಕಾಗತ್ತೆ ಈ ವರ್ಷದಲ್ಲಿ. ಹಾಗಾಗಿ ಇವೆಲ್ಲವೂ ಈ ಕಟಕ ರಾಶಿಗೆ 2020ರಲ್ಲಿ ಬರುವಂಥ ಸವಾಲುಗಳು ಅಧಿಕ ಆಗಿವೆ. ಚಂದ್ರ ಮತ್ತು ಶುಕ್ರರೇ ಕಾಪಾಡಬೇಕು. ಮಧ್ಯೆ ಈ ಚಂದ್ರ ಶುಕ್ರರ ಒಂದು ಪರಿವರ್ತನೆ ಆಗ್ತಾ ಇರುತ್ತೆ. ಆ ಪರಿವರ್ತನೆಗೆ ಅನುಗುಣ ಆಗಾಗ ಸ್ವಲ್ಪ ಮಟ್ಟಿಗೆ ಚೇತರಿಕೆ ನಿಮಗೆ ಆಗುತ್ತೆ. ಅದರ ಹೊರತು ಇತರ ಗ್ರಹಗಳು ನಿಮಗೆ ವಿರುದ್ಧ ಪರಿಣಾಮವನ್ನು ಕೊಡುವಂಥದ್ದಿರುತ್ತೆ. ಇನ್ನು ಆಯಾ ತಿಂಗಳುಗಳಲ್ಲಿ ನಿಮಗೆ ಯಾವ ರೀತಿ ಪರಿಣಾಮ ಇದೆ ಅನ್ನೋದರ ಸಂಕ್ಷಿಪ್ತ ವಿವರವನ್ನು ಈಗ ನೋಡೋಣ. ಜನವರಿ ತಿಂಗಳು ನಿಮಗೆ ಸಾಮಾನ್ಯ ಫಲ ಅಂತ ಬಂದಿದೆ. ಹೆಚ್ಚಿನ ಗ್ರಹಗಳು ಬೆಂಬಲ ಅಲ್ಲಿ ಇರುವುದಿಲ್ಲ. ಅಲ್ಲಿ ನಿಮಗೆ ಇರತಕ್ಕಂಥದ್ದು ವಿಶೇಷವಾಗಿ ಅಲ್ಲಿ ಸೂರ್ಯನ ಬೆಂಬಲ ಬರ್ಬೋದು, ಬುಧನ ಬೆಂಬಲ ಬರ್ಬೋದು, ಬುಧಾದಿತ್ಯ ಯೋಗದ ಬೆಂಬಲ ಬರುವ ಕಾರಣ ವ್ಯಾಪಾರ, ಉದ್ಯೋಗ ಅಥವಾ ಸರ್ಕಾರದ ಕೋರ್ಟ್ ಕಚೇರಿ ಕೆಲಸ ಇವೆಲ್ಲಕ್ಕೂ ಸ್ವಲ್ಪ ಅನುಕೂಲಕರವಾದ ಪರಿಸ್ಥಿತಿ ಇರುತ್ತೆ. ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಕೆಲವೊಮ್ಮೆ ಬೇಗ ಪ್ರತಿಫಲ ಬರ್ಬೋದು. ಹಿಂದಿನ ತಿಂಗಳಿಗೆಲ್ಲ ಹೋಲಿಸಿದರೆ ಜನವರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೆ. ಅಲ್ಲಿ ಬುಧಾದಿತ್ಯ ಯೋಗ ನಿರ್ಮಾಣ ಆಗಿರೋ ಕಾರಣ ನಿಮಗೆ ಸೂರ್ಯನಿಂದ ಬುಧನಿಂದ ಕೆಲವು ಉತ್ತಮ ಫಲಿತಾಂಶಗಳು ಆಗುವಂಥದ್ದು, ಉದ್ಯೋಗ ವ್ಯಾಪಾರದಲ್ಲಿ ಸ್ವಲ್ಪ ನಿಮಗೆ ಅಭಿವೃದ್ಧಿ ಆಗುವಂಥದ್ದು, ಮಾಡುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ಕ್ಷಿಪ್ರ ಆಗಿ ಆಗುವಂಥದ್ದೆಲ್ಲ ಸಾಧ್ಯತೆ ಬರ್ಬೋದಾಗಿದೆ. ಇದನ್ನು ಸ್ವಲ್ಪ ಸದುಪಯೋಗಪಡಿಸಿಕೊಳ್ಳಿ. ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಾಗುತ್ತೆ. ಹಾಗಾಗಿ ಜನವರಿ ತಿಂಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಅದೃಷ್ಟ ಅಂದರೆ ಹಿಂದಿನ ತಿಂಗಳುಗಳಿಗೆ ಹೋಲಿಸಿದರೆ ಅಂದರೆ ತುಂಬ ಅತ್ಯಂತ ಅದೃಷ್ಟ ಏನಿರೋದಿಲ್ಲ, ಸ್ವಲ್ಪ ಮಟ್ಟಿಗೆ ಚೇತರಿಕೆ ಅಥವಾ ಯಾವುದರಿಂದ ನೀವು ಚೇತರಿಸಿಕೊಳ್ಳಲಿಕ್ಕೆ ಸಹಾಯ ಆಗಲಿದೆ. ಬಂಧು ಮಿತ್ರರ ಸಹಾಯ ಸಿಗ್ಬೋದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗ್ಬೋದು. ಪ್ರಮುಖವಾಗಿ ಭೂಮಿ ದಾಖಲೆ ಅಥವಾ ಇನ್ನಿತರ ಯಾವುದೇ ಸರ್ಕಾರಿ ಸಂಬಂಧ ಕೆಲಸ ಕಾರ್ಯಗಳಿದ್ರೆ ಈ ಜನವರಿ ತಿಂಗಳಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅವೆಲ್ಲ ಸ್ವಲ್ಪ ಸಕ್ಸಸ್ ರೇಟ್ ಇರುತ್ತೆ. ಇನ್ನು ಫೆಬ್ರವರಿ ತಿಂಗಳ ವಿಚಾರಕ್ಕೆ ಬಂದಾಗಲೂ ಅಲ್ಲಿ ನಿಮಗೆ ಇತರ ವಿರುದ್ಧ ಗ್ರಹಗಳು ಇರ್ತವೆ. 6 ಗ್ರಹಗಳ ವೈರುಧ್ಯ ನಿಮಗೆ ಇದ್ದೇ ಇರುತ್ತೆ. ಕೇವಲ ನಿಮಗೆ ಚಂದ್ರ, ಬುಧ ಮತ್ತು ಕೇತುಗಳಷ್ಟೇ ನಿಮಗೆ ಸಹಾಯಕ್ಕೆ ಬರುವಂಥದ್ದಿರುತ್ತೆ.
ಹಾಗಾಗಿ ಕೆಲವೊಮ್ಮೆ ನಿಮಗೆ ಈ ಹಣಕಾಸು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು. ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ಜೊತೆಗೆ ನಿಮಗೆ ನಂಬಿದವರಿಂದ ಮೋಸ ಆಗುವಂಥದ್ದು, ಇವೆಲ್ಲ ಘಟನೆಗಳು ಫೆಬ್ರವರಿ ತಿಂಗಳಲ್ಲಿ ಜರಗಬಹುದು. ಯಾವುದೇ ರೀತಿಯ ನೀವು ಇಂಥ ಸ್ಪೆಕ್ಯುಲೇಷನ್ಗಳಿಗೆ ಅಥವಾ ಊಹಾತ್ಮಕವಾದ ವಿಚಾರಗಳಿಗೆ ಅಥವಾ ಯಾವುದೋ ಮೂರನೇ ವ್ಯಕ್ತಿಗಳ ಮಾತು ನಮಗೆ ಹಣ ಹೂಡಿಕೆ ಮಾಡೋದು ಅಥವಾ ಯಾವುದೇ ನಿಮಗೆ ಮೋಸ ವಂಚನೆಯ ಜಾಲಕ್ಕೆ ಇರ್ತಿರೋ ಸಂಚನ್ನು ಮಾಡಿ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವಂಥ ಇಂತಹ ಘಟನೆಗಳು ಫೆಬ್ರವರಿಯಲ್ಲಿ ಆಗ್ಬೋದು. ಅಂತಹ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಯಾವುದೇ ರೀತಿಯ ಸಾಲ ಕೊಡೋದು ಪಡೆಯೋದು ಇಂಥ ಹಣಕಾಸಿನ ವ್ಯವಹಾರದ ಬಗ್ಗೆ ತುಂಬ ಎಚ್ಚರಿಕೆ ಬೇಕಾಗುತ್ತೆ ಫೆಬ್ರವರಿನಲ್ಲಿ. ಮಾರ್ಚ್ ತಿಂಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ಬುಧ ಶುಕ್ರರ ಬೆಂಬಲ ಹೊರತು ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ. ಹಣಕಾಸು ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೀಬೋದು, ಆದರೆ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು, ಮಾತಿನಲ್ಲಿ ಜಗಳ ಬರ್ಬೋದು, ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು, ತಂದೆ ಮಕ್ಕಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ, ಸೋದರರ ಮಧ್ಯೆ ಅಥವಾ ಸಹೋದ್ಯೋಗಿಗಳ ಮಧ್ಯೆ ವಿವಾದ ಅಥವಾ ಕಾಂಟ್ರವರ್ಸಿ ಏರ್ಪಡ್ಬೋದು, ಅಥವಾ ಯಂತ್ರ ವಾಹನಗಳಲ್ಲಿ ಏನಾದರೂ ಅವಘಡಗಳು ಆಗುವಂಥದ್ದು, ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಆಸ್ಪತ್ರೆ ಖರ್ಚು ಅಂತ ಬರುವಂಥದ್ದು. ಹೀಗಾಗಿ ಆಕಸ್ಮಿಕವಾದ ಘಟನೆಗಳು ಜರಗಬಹುದಾಗಿದೆ. ಅಂದರೆ ಒಳ್ಳೆಯ ಘಟನೆಗಳೆಲ್ಲ ಸ್ವಲ್ಪ ಅಶುಭವಾದ ಪರಿವರ್ತನೆಗಳು ಈ ಮಾರ್ಚ್ ತಿಂಗಳಲ್ಲಿ ಆಗ್ಬೋದಾಗಿದೆ. ಹಾಗಾಗಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ, ತನು ಮನ ಧನ ಅಂದರೆ ಆರೋಗ್ಯ ಹಣಕಾಸು ಮನಸ್ಥಿತಿಯ ಬಗ್ಗೆ ಈ ಮಾರ್ಚ್ ತಿಂಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು ಕಟಕದವರಿಗೆ. ಇನ್ನು ಏಪ್ರಿಲ್ ತಿಂಗಳು ಬಂದಾಗಲೂ ಅಷ್ಟೇ, ನೀವು ಮಾರ್ಚಲ್ಲಿ ಏನೇನೋ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಇದ್ದವೋ ಅದು ಏಪ್ರಿಲಲ್ಲೂ ಮುಂದುವರಿಯುತ್ತೆ. ಅಲ್ಲಿನೂ ಹಾಗೆ ಗ್ರಹಗಳ ಬೆಂಬಲ ನಿಮಗೆ ಯಾವುದೂ ಇರೋದಿಲ್ಲ. ಒಂದು ಹಂತದಲ್ಲಿ ಸೂರ್ಯ ಚಂದ್ರರಷ್ಟೇ ನಿಮಗೆ ಈಗ ಬೆಂಬಲವಾಗಿರುತ್ತೆ. ಇಲ್ಲಿ ಇದ್ದಂಥ ಶುಕ್ರನು ಈಗ ನಿಮಗೆ ವಿರುದ್ಧವಾಗಿ ಇರ್ತಾನೆ. ಹಾಗಾಗಿ ಹಣಕಾಸಿನ ಕೊರತೆ, ಸಾಲದ ಬಾಧೆ ಎದುರಾಗುವಂಥದ್ದು ಅಥವಾ ಸಾಲಗಾರರು ನಿಮಗೆ ಕಾಟ ಕೊಡುವಂಥದ್ದು, ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವವರಿಗೆ ಅಲ್ಲಿಗೆ ಅಪವಾದ ಬರುವಂಥದ್ದು ಅಥವಾ ನಿಮಗೆ ಅವಮಾನಕರವಾದ ಘಟನೆ ಸಾರ್ವಜನಿಕರ ಸಮ್ಮುಖದಲ್ಲಿ ಆಗುವಂಥದ್ದು, ಮಿತ್ರರಾಗಿದ್ದವರು ಶತ್ರುಗಳಾಗುವಂಥದ್ದು, ಬಂಧುಗಳಾಗಿದ್ದವರು ನಿಮಗೆ ಅನೇಕ ರೀತಿಯ ಕುಂದು ಕೊರತೆಗಳಿಗೆ ತೊಂದರೆಗಳು ಕೊಡುವಂಥದ್ದು. ಅದೇ ರೀತಿ ವ್ಯಾಪಾರ ಉದ್ಯಮ ಕೃಷಿ ಚಟುವಟಿಕೆ ಮಾಡೋರಿಗೆ ದಿಢೀರಾಗಿ ಲಾಸ್ ಆಗ್ಬೋದು. ಹವಾಮಾನ ವೈಪರೀತ್ಯದಿಂದ ಅಥವಾ ಬೆಲೆ ಕುಸಿತದಿಂದ ಅಥವಾ ನಿಮ್ಮ ವಸ್ತುಗಳು ಹಾಳಾಗೋದ್ರಿಂದ ಯಾವುದೇ ಒಂದು ಮೂಲದಿಂದ ನಿಮಗೆ ದೊಡ್ಡ ಮೊತ್ತದ ನಷ್ಟಗಳು ಬರ್ಬೋದು ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಏಪ್ರಿಲ್ನಲ್ಲಿ. ಹಾಗೆ ಏಪ್ರಿಲ್ ತಿಂಗಳಲ್ಲಿ ನೀವು ಎಲ್ಲ ವಿಚಾರ ಸ್ವಲ್ಪ ಜಾಗರೂಕರಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮೇ ತಿಂಗಳು ಬಂದಾಗ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಬರುತ್ತೆ. ಬುಧ ಶುಕ್ರರ ಆಶೀರ್ವಾದ, ಚಂದ್ರನ ಬೆಂಬಲ ಇರುವ ಕಾರಣ ಸ್ವಲ್ಪ ಮಟ್ಟಿನ ಚೇತರಿಕೆ, ಅಂದರೆ ತುಂಬ ಅಲ್ಲದಿದ್ದರೂ ಕೆಲವೊಂದು ವಿಚಾರಗಳಿಂದ ನೀವು ಚೇತರಿಸಲಿಕ್ಕೆ ಆಗುತ್ತೆ. ಹಣಕಾಸಿನ ಸಮಸ್ಯೆ ನೀಗ್ಬೋದು, ಹಣಕಾಸು ಚೆನ್ನಾಗಿ ಸಮಯಕ್ಕೆ ಬರ್ಬೋದು, ನಷ್ಟದಲ್ಲಿದ್ದಂಥ ಉದ್ಯಮದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುವಂಥ ಲಾಭ ಬರ್ಬೋದು. ಸಾಲಗಳನ್ನು ಮಾಡಿದರೆ ಸಾಲಗಳನ್ನು ತೀರಿಸಲಿಕ್ಕೆ ಸ್ವಲ್ಪ ಅವಕಾಶಗಳು ಮೇ ತಿಂಗಳಲ್ಲಿ ಬರ್ಬೋದು. ಹಿಂದೆ ನಿಮಗೆ ಕೈ ಬಿಟ್ಟಂಥ ಅವಕಾಶಗಳು ಕೆಲವೊಬ್ಬರಿಗೆ ಒದಗಿ ಬರ್ಬೋದು. ಉದ್ಯೋಗ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾದ ಚೇತರಿಕೆ ನೀವು ಮೇ ತಿಂಗಳಲ್ಲಿ ಕಾಣಬಹುದಾಗಿದೆ. ಇನ್ನು ಜೂನ್ ತಿಂಗಳ ವಿಚಾರ ಬಂದಾಗ ಮತ್ತೊಮ್ಮೆ ನಿಮಗೆ ತಂತಿಯ ನಡಿಗೆ ಅಂತ ಹೇಳ್ಬೋದು. ಇಲ್ಲಿ ಯಾವುದೋ ನೀವು ನಿಮ್ಮ ಪರವಾಗಿ ನಡೆಯೋದಿಲ್ಲ, ಎಲ್ಲವೂ ನಿಮ್ಮ ವಿರುದ್ಧವಾಗಿ ನಡೀಬೋದು. ಹಣಕಾಸಿನ ಒಂದು ಪೂರೈಕೆ ತಕ್ಕ ಮಟ್ಟಿಗೆ ಚೆನ್ನಾಗಿರ್ಬೋದು, ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇರ್ಬೋದು ಹೊರತು ಇತರ ವಿಚಾರ, ವೈಯಕ್ತಿಕ ವಿಚಾರ, ಆರೋಗ್ಯದ ವಿಚಾರ, ಕೌಟುಂಬಿಕ ವಿಚಾರ ಎಲ್ಲವೂ ವಿರುದ್ಧವಾಗಿ ಆಗ್ಬೋದು. ಜೊತೆಗೆ ನಿಮ್ಮ ಮೇಲೆ ಗಂಭೀರವಾದ ಆರೋಪ ಆಪಾದನೆ ಬರುವಂಥದ್ದು, ಕಂಪ್ಲೇಂಟು, ದೂರು ಅಥವಾ ಕೇಸುಗಳು ದಾಖಲಾಗುವಂಥದ್ದು, ಸಾರ್ವಜನಿಕ ರಂಗದಲ್ಲಿರುವವರಿಗೆ ಅಪಕೀರ್ತಿಯ ಘಟನೆಗಳು, ಸೆಲೆಬ್ರಿಟಿಗಳು ಅಥವಾ ರಾಜಕಾರಣಿಗಳಿಗೆ ಅವರ ವಿರುದ್ಧ ಏನಾದರೂ ಕ್ರಮಗಳು ಬರುವಂಥದ್ದು, ಶಿಕ್ಷೆಗೆ ಗುರಿಯಾಗುವಂಥ ಘಟನೆ ಇವೆಲ್ಲ ಸಾಧ್ಯತೆ ಇದೆ. ಹಾಗಾಗಿ ಜೂನ್ ತಿಂಗಳಲ್ಲಿ ಸ್ವಲ್ಪ ನೀವು ತನು ಮನ ಧನ ವೈಯಕ್ತಿಕ ವಿಚಾರ ಎಲ್ಲದರ ವಿಚಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ಮೂರನೇ ವ್ಯಕ್ತಿಗಳ ಸಹಾಯಕ್ಕೆ, ಮೂರನೇ ವ್ಯಕ್ತಿಗಳಿಗೆ ಜಾಮೀನು ಅಥವಾ ಶ್ಯೂರಿಟಿ ಹಾಕೋದು ಮುಂತಾದ ಯಾವುದೇ ರಿಸ್ಕ್ ತೆಗೆದುಕೊಳ್ಳುವಂಥ ಕೆಲಸ ಈಗ ಮಾಡಬಾರ್ದು. ಯಂತ್ರ ವಾಹನಗಳ ಚಲಾವಣೆಯಲ್ಲಿ ಸಹ ಎಚ್ಚರಿಕೆ ಹೆಜ್ಜೆ ಇರಬೇಕು ಜೂನ್ ತಿಂಗಳಲ್ಲಿ. ಇನ್ನು ಜುಲೈ ತಿಂಗಳಲ್ಲಿ ಸಾಮಾನ್ಯ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಬರುವಂಥದ್ದಿರುತ್ತೆ. ಅಲ್ಲಿ ಶುಕ್ರ ಅನುಗ್ರಹ ನಿಮಗೆ ಬರುವಂಥದ್ದು, ಮಂಗಳನ ಬೆಂಬಲ ಸ್ವಲ್ಪ ಮಟ್ಟಿಗೆ ನಿಮಗೆ ಬರಲಿದೆ ಈ ಒಂದು ಜುಲೈ ತಿಂಗಳಲ್ಲಿ ಭೂಮಿ ಮನೆ ಕೊಳ್ಳುವಂಥ ವ್ಯವಹಾರಕ್ಕೆ ಚಾಲನೆ ಸಿಗ್ಬೋದು. ಸಹೋದರರ ಮಧ್ಯೆ ಇದ್ದಂಥ ಬಾಂಧವ್ಯ ಸ್ವಲ್ಪ ಚೆನ್ನಾಗಿ ಆಗುವಂಥದ್ದು, ಹಿಂದೆ ವಿವಾದಗಳು ಇದ್ದಂಥ ಕುಟುಂಬದ ವ್ಯವಸ್ಥೆಯಲ್ಲಿ ಯಾವುದೋ ಕೌಟುಂಬಿಕ ಸಮಸ್ಯೆಗಳು ಈಗ ನಿವಾರಣೆ ಆಗುವಂಥದ್ದು, ಪತಿ ಪತ್ನಿಯರ ಬಾಂಧವ್ಯ, ಸಹೋದರರ ಬಾಂಧವ್ಯ ಇವೆಲ್ಲ ಚೆನ್ನಾಗಿ ಆಗುವಂಥದ್ದು, ಅಥವಾ ನಿಮಗೆ ಪಿತ್ರಾರ್ಜಿತ ಮೂಲ ಸಿಗಬೇಕಾದ ಆಸ್ತಿ ಸ್ವತ್ತುಗಳು ಸಿಗುವಂಥದ್ದು, ಭೂಮಿ ಮನೆ ವಿಚಾರವಾದ ವಿವಾದಗಳಿದ್ರೆ ಪರಿಹಾರ ಆಗಿ ಆ ಡಾಕ್ಯುಮೆಂಟ್ಗಳು ನಿಮಗೆ ಕೈಗೆ ಸಿಗುವಂಥದ್ದು, ಹಣಕಾಸಿನ ಏನಾದರೂ ವಿವಾದಗಳಿದ್ದರೆ ಅವೆಲ್ಲ ನಿಮಗೆ ಪರಿಹಾರ ಆಗಿ ಹಣಕಾಸು ಕೈಗೆ ಬರುವಂಥದ್ದು ಮುಂತಾದ ಘಟನೆಗಳು ಈ ಒಂದು ಜುಲೈ ತಿಂಗಳಲ್ಲಿ ಆಗ್ಬೋದು. ತಕ್ಕ ಮಟ್ಟಿನ ಚೇತರಿಕೆ. ಮತ್ತು ಆಗಸ್ಟ್ ತಿಂಗಳಿಗೆ ಬಂದರೆ ಅಲ್ಲಿ ಮತ್ತೊಮ್ಮೆ ನಿಮಗೆ ಶುಕ್ರ ಮತ್ತು ಚಂದ್ರರ ಹೊರತು ಇತರ 7 ಗ್ರಹಗಳು ನಿಮಗೆ ವಿರುದ್ಧವಾಗಿ ಇರುವಂಥದ್ದು. ಹಾಗಾಗಿ ಮತ್ತೊಮ್ಮೆ ಮನಸ್ಸಿಗೆ ಅಶಾಂತಿಯ ಘಟನೆ, ಸ್ತ್ರೀಯರಿಗೆ ಪುರುಷರ ಮಧ್ಯದಲ್ಲಿ ವಿವಾದಗಳು ಬರುವಂಥದ್ದು, ಇನ್ನು ಸ್ತ್ರೀಯರಿಗೆ ಸಂಬಂಧಪಟ್ಟ ಏನಾದರೂ ರೋಗಗಳು ವ್ಯಾಧಿಗಳಿದ್ರೆ ಅದಕ್ಕೆ ಉಲ್ಬಣ ಆಗುತ್ತೆ. ಉದಾಹರಣೆಗೆ ಗೈನಿಕ್ ಪ್ರಾಬ್ಲಮ್ ಇರ್ಬೋದು ಅಥವಾ PCOD ಅಂತ ಪ್ರಾಬ್ಲಮ್ ಇರ್ಬೋದು, ಗರ್ಭಾಶಯ ಗರ್ಭಕೋಶ ಅಂತ ಸಮಸ್ಯೆಗಳು. ಇನ್ನು ಪುರುಷರಿಗಾದರೆ ಈ ಕಿಡ್ನಿ ಲಿವರ್ಗೆ ಸಂಬಂಧಪಟ್ಟ ಅಥವಾ ಅವಯವಗಳಿಗೆ ಸಂಬಂಧಪಟ್ಟ ಏನೋ ತೊಂದರೆಗಳು ಕಾಣಿಸಿಕೊಳ್ಳುವಂಥದ್ದು ಇವೆಲ್ಲ ಆಗ್ಬೋದು ಆಗಸ್ಟಲ್ಲಿ. ಹಾಗಾಗಿ ಹಣದ ಕೊರತೆ, ಸಾಲ ಹೆಚ್ಚಾಗುವಂಥದ್ದು, ಚಿಂತೆ ಹೆಚ್ಚಳ ಆಗುವಂಥದ್ದು, ಮನೆಯಲ್ಲಿ ಪ್ರತಿದಿನವೂ ಕಲಹ ಇತ್ಯಾದಿಗಳು ಬರುವಂಥದ್ದು ಸಾಧ್ಯತೆ ಆಗಸ್ಟ್ ತಿಂಗಳಲ್ಲಿ ಬರ್ಬೋದಾಗಿದೆ. ಹಾಗಾಗಿ ತುಂಬ ಒಂದು ನೀವು ಸಂಯಮವನ್ನು ಕಾಪಾಡ್ಕೋಬೇಕು, ಮುನ್ನೆಚ್ಚರಿಕೆಯಿಂದ ಇರಬೇಕು ತನುಮನ ಧನದ ವಿಚಾರ.
ಸೆಪ್ಟೆಂಬರ್ ತಿಂಗಳಲ್ಲಿ ತಕ್ಕ ಮಟ್ಟಿಗೆ ಸ್ವಲ್ಪ ಗ್ರಹಗಳ ಬೆಂಬಲ ತಾತ್ಕಾಲಿಕವಾಗಿ ಬರಲಿದೆ. ತಾತ್ಕಾಲಿಕವಾಗಿ ಶುಕ್ರ ಮತ್ತು ಸೂರ್ಯರ ಅನುಗ್ರಹ, ಚಂದ್ರನ ಅನುಗ್ರಹ ಬರುವ ಕಾರಣ ಸ್ವಲ್ಪ ಮಟ್ಟಿನ ಚೇತರಿಕೆ ಆಗ್ಬೋದು. ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ, ಹಣಕಾಸಿನ ಅಭಿವೃದ್ಧಿ, ಜೊತೆಗೆ ಹಿಂದೆ ಇದ್ದಂಥ ಸಮಸ್ಯೆಗಳು ನೀಗುವಂಥದ್ದು, ಅಥವಾ ಹಿಂದೆ ನೀವು ಮಾಡಿದ ಪ್ರಯತ್ನಗಳು ವಿಫಲ ಆಗಿದ್ದರೆ ಈಗ ಸ್ವಲ್ಪ ಸಫಲತೆ ಕಡೆಗೆ ಬರುವಂಥದ್ದು, ಇವೆಲ್ಲ ಸಾಧ್ಯತೆ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರಲಿದೆ. ಜೊತೆಗೆ ಸರ್ಕಾರದ ಮೂಲದ ಕೆಲಸ, ರಾಜಕೀಯ ಮೂಲದ ಕೆಲಸ ಕಾರ್ಯಗಳು ನಿಮಗೆ ಕ್ಷಿಪ್ರವಾಗಿ ಆಗಲಿವೆ, ಅಥವಾ ಸರ್ಕಾರದ ಮೂಲ ಸಿಗಬೇಕಾದ ಯೋಜನೆಗಳ ಫಲಗಳಾಗಲಿ, ಸರ್ಟಿಫಿಕೇಟು, ಡಾಕ್ಯುಮೆಂಟ್ಗಳು ಇತ್ಯಾದಿ ಎಲ್ಲ ಸಿಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅವಕಾಶಗಳು ಸಹ ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಜಾಗೃತವಾಗಿ ಸಿಗ್ಬೋದಾಗಿದೆ. ಇನ್ನು ಅಕ್ಟೋಬರ್ ತಿಂಗಳು ಸಾಮಾನ್ಯ ಉತ್ತಮ ಫಲ ನೀಡುತ್ತೆ. ಅಲ್ಲಿ ಶುಕ್ರ ಪ್ರಭಾವ, ಬುಧನ ಪ್ರಭಾವ, ಸೂರ್ಯನ ಪ್ರಭಾವ, ಚಂದ್ರನ ಪ್ರಭಾವ ಎಲ್ಲ ಇರುವ ಕಾರಣ ಉತ್ತಮವಾದ ಫಲಗಳನ್ನು ನೀವು ಅಕ್ಟೋಬರ್ನಲ್ಲಿ ಸಹ ಸ್ವಲ್ಪ ಮಟ್ಟಿಗೆ ನಿರೀಕ್ಷೆ ಮಾಡ್ಬೋದು. ಇತರ ಗ್ರಹಗಳು ಸಹ ನಿಮಗೆ ಸ್ವಲ್ಪ ಪೂರಕವಾಗಿ ಸಹಾಯಕ್ಕೆ ಬರಲಿವೆ. ಅಂದುಕೊಂಡಂತೆ ಕೆಲಸಗಳು ಆಗ್ಬೋದು. ವ್ಯಾಪಾರ ಉದ್ಯಮ ಸ್ವಲ್ಪ ಚೇತರಿಕೆ ಆಗ್ಬೋದು. ಆದರೆ ಗುಪ್ತ ಶತ್ರುಗಳ ಕಾಟ, ಮಧ್ಯೆ ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯ, ಇತರ ಶತ್ರುಗಳಿಂದ ನಿಮ್ಮ ಮೇಲೆ ದೂರುಗಳು, ಕಂಪ್ಲೇಂಟ್ಗಳು ಬರುವಂಥದ್ದು ಮುಂತಾದ ವಿಚಾರ ಸ್ವಲ್ಪ ಎಚ್ಚರಿಕೆ ಅಕ್ಟೋಬರ್ನಲ್ಲಿ ಬೇಕಾಗುತ್ತೆ. ಉಳಿದಂತೆ ಹಣಕಾಸು, ಉದ್ಯಮ, ವ್ಯಾಪಾರದಲ್ಲಿ ಸ್ವಲ್ಪ ಸ್ಟೇಬಿಲಿಟಿ ಇರುತ್ತೆ. ಇನ್ನು ನವಂಬರ್ ತಿಂಗಳ ವಿಚಾರಕ್ಕೆ ಗಮನಿಸಿದಾಗ, ನವಂಬರ್ ತಿಂಗಳಲ್ಲಿ ನಿಮಗೆ ತಾತ್ಕಾಲಿಕವಾಗಿ ಗುರುವಿನ ಒಂದು ಮುನ್ನಡೆ ಚಾಲನೆ ಆಗುತ್ತೆ. ಅತಿಚಾರ ಅಂತ ಹೇಳ್ತೇವೆ. ಅಂದರೆ ನಿಮ್ಮ ರಾಶಿಯಿಂದ ಅಲ್ಲಿ ಮುಂದಕ್ಕೆ ಹೋಗುವಂಥದ್ದು. ಜನ್ಮದ ಗುರುವನ್ನು ಹೊರತುಪಡಿಸಿ ಈಗ ಅಲ್ಲಿ ಸಿಂಹರಾಶಿಗೆ ಅತಿರೇಕದ ಪ್ರವೇಶ ಆಗಿರೋ ಕಾರಣ ನಿಮಗೆ ಈ ನವಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡು ಬರುತ್ತೆ. ನವಂಬರ್ ತಿಂಗಳಲ್ಲಿ ಅದೃಷ್ಟ ಖುಲಾಯಿಸಿತು ಅಂತ ಹೇಳ್ಬೋದು. ಹಿಂದೆ ಎಲ್ಲ ನಿಲುಗಡೆಯಾಗಿದ್ದ ವಿಚಾರಗಳು ಈಗ ನಿಮಗೆ ಚಾಲನೆ ಆಗ್ಬೋದು. ಹಿಂದೆ ನಿರಾಕರಿಸಲ್ಪಟ್ಟ ಅವಕಾಶಗಳು ಮತ್ತೆ ಬರುವಂಥದ್ದು. ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ವಿಯಾಗುವಂಥದ್ದು. ಯಾರಾದರೂ ವಿವಾಹದ ಪ್ರಯತ್ನ, ಮನೆ ಕೊಳ್ಳುವಂಥ ಪ್ರಯತ್ನ, ಭೂಮಿ ಕೊಳ್ಳುವಂಥ ಪ್ರಯತ್ನಕ್ಕೆ ಈ ನವಂಬರ್ ತಿಂಗಳಲ್ಲಿ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡ್ಬೋದು. ಸಫಲತೆಯ ಸಾಧ್ಯತೆ ಬಹಳ ಇರುತ್ತೆ. ಬುಧ, ಶುಕ್ರರು ಸಹ ಇದೇ ಕಾಲದಲ್ಲಿ ಅನುಗ್ರಹ ಮಾಡುವ ಕಾರಣ ಅಲ್ಲಿ ಚಂದ್ರ, ಶುಕ್ರ, ಬುಧ ಗುರುಗಳ ಏಕಕಾಲದ 4 ಶುಭ ಗ್ರಹಗಳ ಆಶೀರ್ವಾದ ಇರುವ ಕಾರಣ ನವಂಬರ್ನಲ್ಲಿ ನಿಮಗೆ ಸ್ವಲ್ಪ ವಿಶೇಷವಾದ ಉತ್ತಮ ಪ್ರಯೋಜನಗಳು, ಮನಸ್ಥಿತಿಗೆ ಚೆನ್ನಾಗಿ ಒಪ್ಪುವಂಥ ಘಟನೆಗಳು, ಮಾಡುವ ಪ್ರಯತ್ನದಲ್ಲಿ ಸಫಲತೆ, ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವಕಾಶ, ಶುಭ ಕಾರ್ಯಗಳು ನಡೆಯುವಂಥದ್ದು, ಗುರು ಹಿರಿಯರ ಆಶೀರ್ವಾದ ಸಿಗುವಂಥದ್ದು ಇತ್ಯಾದಿ ಹಲವಾರು ಉತ್ತಮ ಫಲಿತಾಂಶಗಳನ್ನು ನವಂಬರ್ನಲ್ಲಿ ನಿಮಗೆ ಸಾಧ್ಯತೆ ಇದೆ. ಹಾಗಾಗಿ ವರ್ಷದಲ್ಲಿ ನಿಮಗೆ ಅತ್ಯಪೂರ್ವವಾದ ಅವಕಾಶ ವರ್ಷದ ಕೊನೆಯ ಭಾಗದಲ್ಲಿ ಗುರು ಮಹಾರಾಜರ ಅನುಗ್ರಹದಿಂದ, ನಿಮ್ಮ ರಾಶಿಯಾಧಿಪತಿಯ ಅನುಗ್ರಹದಿಂದ, ಬುಧನ ಅನುಗ್ರಹದಿಂದ ಎಲ್ಲ ಸಿಗಲಿದೆ. ಅದನ್ನು ನವಂಬರ್ ತಿಂಗಳ ಸದುಪಯೋಗ ಪಡಿಸಿಕೊಳ್ಳಿ. ಡಿಸೆಂಬರ್ ತಿಂಗಳಲ್ಲೂ ಅದೇ ರೀತಿ ಗುರು ಅನುಗ್ರಹ ಮುಂದುವರಿಯುತ್ತೆ, ಶುಕ್ರ ಅನುಗ್ರಹ ಎಲ್ಲ ಇರುತ್ತೆ, ರವಿಯ ಬೆಂಬಲ ಇರುತ್ತೆ. ಹಾಗೆ ಡಿಸೆಂಬರ್ನಲ್ಲಿ ನಿಮಗೆ ಸಾಕಷ್ಟು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ದೂರ ಪ್ರಯಾಣ, ಕ್ಷಿಪ್ರವಾಗಿ ಎಲ್ಲ ಫಲಗಳು ಸಿದ್ಧಿಯಾಗುವಂಥದ್ದು, ಜೊತೆಗೆ ಕುಟುಂಬದಲ್ಲಿ ಬಾಂಧವ್ಯ ಬಹಳ ಚೆನ್ನಾಗಿ ಒಡಮೂಡುವಂಥದ್ದು, ಇವೆಲ್ಲ ಘಟನೆ ಡಿಸೆಂಬರ್ನಲ್ಲಿ ಆಗಲಿವೆ. ಹಾಗಾಗಿ ಈ ಕಟಕ ರಾಶಿಯವರಿಗೆ ವರ್ಷದಲ್ಲಿ ಅನೇಕ ಏಳು ಬೀಳುಗಳು ಇದ್ದೇ ಇರ್ತವೆ. ಮಧ್ಯೆ ಸಣ್ಣ ಪುಟ್ಟವಾದ ಉಪಶಮನಗಳು, ಅಂದರೆ ಸ್ವಲ್ಪ ಚೇತರಿಸಿಕೊಳ್ಳುವಂತಹ ಘಟನೆಗಳು ಜರಗಲಿವೆ. ವರ್ಷದ ಕೊನೆಯ ಭಾಗದಲ್ಲಿ ಗುರು ಭಗವಾನವರು, ಬುಧನ ಅನುಗ್ರಹ, ನಿಮ್ಮ ರಾಶಿಯಾಧಿಪತಿ ಅನುಗ್ರಹದಿಂದ ಕೊನೆಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ, ಚಂದ್ರನ ಅನುಗ್ರಹಗಳು ಚೇತರಿಕೆ ಆಗುವಂಥದ್ದು, ಇವೆಲ್ಲ ಘಟನೆಗಳು ಕಟಕ ರಾಶಿಯವರಿಗೆ ಜರಗಬಹುದು. ಇನ್ನು ಕಟಕ ರಾಶಿಯವರು ಈ ವರ್ಷದಲ್ಲಿ ಯಾವ ಬಣ್ಣಗಳನ್ನು ಬಳಸುವಂದರೆ, ನಿಮಗೆ ಚಂದ್ರ ಶುಕ್ರರೇ ಕಾಯಬೇಕು ಅಂತ ಬರ್ದೇನೆ, ಯಾಕಂದರೆ ಅವರಷ್ಟೇ ನಿಮ್ಮನ್ನು ಕಾಯುವಂತಹ ಒಂದು ಗ್ರಹಗಳು. ಹಾಗಾಗಿ ಚಂದ್ರನಿಗೆ ಸಂಬಂಧಪಟ್ಟವಾದ ಸ್ನೋ ಅಥವಾ ಹಿಮದ ಬಣ್ಣವನ್ನು ನೀವು ಬಳಸುವಂಥದ್ದು. ಸಂಖ್ಯೆ 2 ನಂಬರ್ 2 ಅನ್ನು ಬಳಸುವಂಥದ್ದು. ಶುಕ್ರನಿಗೆ ಸಂಬಂಧಿತವಾದ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಬಳಸುವಂಥದ್ದು. ಹಾಗೆ ಸಂಖ್ಯೆ 6 ನೀವು ಬಳಸುವಂಥದ್ದು. ಹಾಗಾಗಿ ನೀವು ಸ್ನೋ ವೈಟ್ ಮತ್ತು ಹಿಮದ ಬಣ್ಣ ಅಥವಾ ಸ್ನೋ ಬಣ್ಣವನ್ನು ಬಳಸುವಂಥ ವೈಟ್ ಬಣ್ಣ, ಹಾಗೆ 2 ಮತ್ತು 6 ಸಂಖ್ಯೆಯನ್ನು ವರ್ಷಪೂರ್ತಿ ಬಳಸುವಂಥದ್ದು. ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ವೈಪರೀತ್ಯವಾಗಿರುತ್ತೆ. ಆ 7 ಗ್ರಹಗಳು ಒಂದೊಂದು ಕಾಲದಲ್ಲಿ ನಿಮಗೆ ವಿರುದ್ಧವಾಗಿರುವಂಥ ಘಟನೆಗಳು ವರ್ಷಪೂರ್ತಿ ನಿಮಗೆ ಅದು ಪುನರಾವರ್ತನೆ ಆಗುವ ಕಾರಣ ನೀವು ನವಗ್ರಹಗಳ ಸ್ತೋತ್ರ ಪಠನೆ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹಗಳ ಅಷ್ಟೋತ್ತರ ಇತ್ಯಾದಿಗಳನ್ನು ಮಾಡುವಂಥದ್ದು ಉತ್ತಮ ಆಯ್ಕೆಯಾಗಿರುತ್ತೆ. ಅದೇ ರೀತಿ ಗಣೇಶ ಭಕ್ತಿ ಮಾಡುವಂಥದ್ದು, ದೇವಿಯ ಭಕ್ತಿ ಮಾಡ್ಬೋದು, ಸುಬ್ರಹ್ಮಣ್ಯ ಅಥವಾ ಸ್ಕಂದನ ಭಕ್ತಿ ಮಾಡ್ಬೋದು, ಅಥವಾ ಈಶ್ವರ ಶಿವಪಾರ್ವತಿಯರ ಭಕ್ತಿ, ಲಕ್ಷ್ಮೀನಾರಾಯಣರ ಭಕ್ತಿ ಸ್ತೋತ್ರಗಳನ್ನು ಓದುವಂಥದ್ದು, ಅಥವಾ ಆ ಸಮೀಪದಲ್ಲಿರತಕ್ಕಂಥ ಯಾವುದೇ ದೇವಾಲಯಗಳ ಸಂದರ್ಶನ ಮಾಡಿ ನವಗ್ರಹಗಳ ಪ್ರದಕ್ಷಿಣೆ, ಅರಳಿ ಮರದ ಪ್ರದಕ್ಷಿಣೆ, ಗುರು ಹಿರಿಯರ ಆಶೀರ್ವಾದ ಪಡೆಯುವಂಥದ್ದು. ಹಣಕಾಸಿನ ವ್ಯವಸ್ಥೆ ಉತ್ತಮವಾಗಿದ್ದರೂ ತಕ್ಕ ಮಟ್ಟಿಗೆ ಸ್ವಲ್ಪ ದಾನ ಧರ್ಮಗಳನ್ನು ಅಥವಾ ಯಾವುದಾದ್ರೂ ಆಶ್ರಮಗಳಿಗೆ, ಬಡಬಗ್ಗರಿಗೆ ನಿಮ್ಮಿಂದ ಆಗುವಂಥ ದಾನ ಧರ್ಮಗಳನ್ನು ಮಾಡುವಂಥದ್ದು, ನವಗ್ರಹಗಳ ಧಾನ್ಯವನ್ನು ದಾನವಾಗಿ ಕೊಡುವಂಥದ್ದು ಮುಂತಾದ ಹಲವಾರು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದ ಮೂಲಕ ನೀವು ಇದು ಕೇಳ್ಕೊಳ್ಬೋದು. ನಿಮಗಿರತಕ್ಕಂಥ ಗ್ರಹದ ಬೆಂಬಲ ಅಷ್ಟೊಂದು ಚೆನ್ನಾಗಿ ಇಲ್ಲದೆ ಇರುವ ಕಾರಣ ನೀವು ಧೈರ್ಯಗೊಂದದೆ ನಿಮ್ಮ ಆತ್ಮಬಲದ ಮೇಲೆ ನಂಬಿಕೆ ಇಟ್ಕೊಂಡು ಈ ಧರ್ಮ ಮಾರ್ಗ, ಭಕ್ತಿ ಮಾರ್ಗ, ಧ್ಯಾನ ಮಾರ್ಗದಿಂದ ನಿಮಗಿರ್ತಕ್ಕಂಥ ದೋಷವನ್ನು ಕಳೆದುಕೊಳ್ಳಿ. ಈ 2020 ವರ್ಷವು ಎಲ್ಲ ಕಟಕ ರಾಶಿಯರಿಗೆ ಆಯುರ್ವರ್ಗ, ಶಿಖಿತೆ, ಜಯಲಾಭಗಳು ಸಿದ್ಧಿಯಾಗಲಿ. ಸಿಂಹರಾಶಿಯ 2026 ವರ್ಷದ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಈಗ ವಿಶ್ಲೇಷಣೆ ಮಾಡೋಣ. ಈ ವರ್ಷದ ಸಿಂಹರಾಶಿಯ ಒಂದು ಟ್ಯಾಗ್ಲೈನ್ ಅಥವಾ ವಾಕ್ಯದಂತೆ ಗುರುಬಲದ ರಕ್ಷೆ ಇದೆ, ಆರೋಗ್ಯ ಅಹಂಗೆ ಶಿಕ್ಷೆ ಇದೆ ಎಂಬಂತಹ ಒಂದು ವಾಕ್ಯ ಬರ್ತಾ ಇದೆ. ಅಂದರೆ ಅಲ್ಲಿ ಗುರುಬಲದ ಒಂದು ರಕ್ಷಣೆ ನಿಮಗೆ ವರ್ಷದ ಒಂದು ಮಧ್ಯ ಭಾಗದವರೆಗೂ, ಅಂದರೆ ಸುಮಾರು ಮೇ ತಿಂಗಳವರೆಗೂ ಇರುತ್ತೆ. ವರ್ಷಾರಂಭದಿಂದ
ಮೇ ತಿಂಗಳವರೆಗೂ ಗುರುಬಲದ ರಕ್ಷಣೆ ಇರುತ್ತೆ. ಆದರೆ ಯಾವಾಗ ಜೂನ್ನಿಂದ ಗುರುವಿನ ರಾಶಿ ಪರಿವರ್ತನೆ ಆಗ್ತಿದೆ ಇದ್ದಂತಹ ಗುರುಬಲದ ನಿವಾರಣೆ ಆಗುತ್ತೆ. ಜೊತೆಗೆ ಇತರ ಗ್ರಹಗಳ ವೈರುಧ್ಯವನ್ನು ಸಹ ನೀವು ಎದುರಿಸುವಂತಹ ಪರಿಸ್ಥಿತಿ ಈ ವರ್ಷದಲ್ಲಿ ಕಂಡುಬರುತ್ತೆ. ನಿಮಗೆ ಗುರುವಿನ ರಕ್ಷಣೆ ಹೊರತು ಇತರ ಒಂದು ಗ್ರಹಗಳಾದ ದೀರ್ಘಚಾರಿ ಗ್ರಹಗಳಾದ ಶನಿ, ರಾಹು, ಕೇತುಗಳು ಸಹ ವಿರುದ್ಧವಾಗಿ ಇರ್ತಾರೆ ವರ್ಷ ಪೂರ್ತಿ ಶನಿಯ ವೈರುಧ್ಯ, ರಾಹುವಿನ ವೈರುಧ್ಯ, ಕೇತುವಿನ ವೈರುಧ್ಯವನ್ನು ನೀವು ಎದುರಿಸಬೇಕಾಗತ್ತೆ. ಆದರೆ ಯಾವಾಗ ನಿಮಗೆ ವರ್ಷದ ಮಧ್ಯಭಾಗದ ಬಳಿಕ ಈ ಗುರುಬಲದ ನಿವಾರಣೆ ಆಗುತ್ತೆ ಆವಾಗ ಅನೇಕ ರೀತಿಯ ಸಮಸ್ಯೆಗಳು ಸಹ ಈ ವರ್ಷದಲ್ಲಿ ಬರುವಂಥ ಸಾಧ್ಯತೆ. ಹಾಗಾಗಿ ಆರೋಗ್ಯದ ಮೇಲೆ ಬರ್ಬೋದು, ಹಣಕಾಸಿನ ಮೇಲೆ ಬರ್ಬೋದು, ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಸಹ ಬರ್ಬೋದಾಗಿದೆ. ಈ ಗುರುಬಲದ ರಕ್ಷಣೆ ನಿಮಗೆ ಆರಂಭದಲ್ಲಿ ಯಾವ ರೀತಿ ಸಹಾಯ ಮಾಡುತ್ತಂದರೆ ಈ ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಯಾರು ಇರ್ತಾರೆ ಸಿಂಹರಾಶಿಯವರು ಅಂಥವರಿಗೆ ವಿಶೇಷವಾದ ಗುರು ಕೃಪೆಯಿಂದ ಅವರ ವಿದ್ಯೆಯಲ್ಲಿ, ಸಾಧನೆಯಲ್ಲಿ ತುಂಬ ಒಂದು ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅವಕಾಶ, ಯಶಸ್ಸು ಬರುವಂಥದ್ದು ಅಥವಾ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೆದ್ರೆ ಅದರಲ್ಲಿ ನಿಮಗೆ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿ ಇರುತ್ತೆ. ಅದರಲ್ಲೂ ಮೇ ಒಳಗೆ ಬರುವಂತಹ ಫಲಿತಾಂಶಗಳಿದ್ರೆ ವಿಶೇಷವಾದ ನಿಮಗೆ ಅದರಲ್ಲಿ ಉನ್ನತಿ, ಪ್ರಶಸ್ತಿ, ಕೀರ್ತಿಗಳು ಬರ್ಬೋದು. ಹಾಗೆಯೇ ಉದ್ಯೋಗದ ವಿಚಾರವಾಗಿ ಪ್ರಯತ್ನ ಪಟ್ಟಂಥ ಸಿಂಹರಾಶಿಯವರಿಗೆ ಉದ್ಯೋಗ ಸಹ ಬೇಗನೆ ಸಿಗುವಂಥದ್ದು. ವರ್ಷ ಆದಿಯಿಂದ ಮೇ ತಿಂಗಳವರೆಗೂ ನಿಮಗೆ ವಿಶೇಷವಾಗಿ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು. ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಅರ್ಜಿ ಹಾಕಿದರೆ ವಿಶೇಷವಾದ ಉದ್ಯೋಗದ ಅವಕಾಶ ಒದಗಿ ಬರ್ಬೋದು. ವ್ಯಾಪಾರ, ಉದ್ಯಮ ಅಥವಾ ಕೈಗಾರಿಕೆ ಚಟುವಟಿಕೆಯಲ್ಲಿ ಸಹ ಹಾಗೆ ವರ್ಷದ ಮಧ್ಯಭಾಗ ಅಂದರೆ ಮೇ ತಿಂಗಳವರೆಗೂ ಅನೇಕ ರೀತಿಯ ನಿಮಗೆ ಪ್ರಯೋಜನಗಳು ಸಹ ಆಗುವಂಥದ್ದು. ಹಣಕಾಸಿನ ಹರಿವು ಚೆನ್ನಾಗಿ ಆಗುವಂಥದ್ದು. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಗುರು ರಕ್ಷಣೆಯಿಂದ ಆಗಬಹುದು. ಯಾವುದಾದ್ರೂ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತವಾದ ಕೆಲಸ, ಯಾವುದೇ ವಿವಾದ, ಕೇಸು ಇತ್ಯಾದಿಗಳಿದ್ದರೆ ಅದನ್ನು ನೀವು ವರ್ಷದ ಮಧ್ಯಭಾಗದ ಒಳಗೆ ಅಂದರೆ ಮೇ ತಿಂಗಳ ಒಳಗೆ ಅದನ್ನು ಆಗುವಂತೆ ಪ್ರಯತ್ನ ಪಟ್ಟರೆ ಅದು ಕ್ಷಿಪ್ರವಾಗಿ ಆಗುತ್ತೆ. ಯಾವಾಗ ನಿಮಗೆ ಮೇ ತಿಂಗಳ ಬಳಿಕ ಗುರುವಿನ ಬಲ ನಿವಾರಣೆ ಆಗುತ್ತೋ ಅಂದಿನಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನಿಧಾನಗತಿ ಆಗ್ಬೋದು, ಅಡೆತಡೆ ಬರ್ಬೋದು ಅಥವಾ ಅದರಲ್ಲಿ ಯಶಸ್ಸಿನ ಬದಲು ಸೋಲು ಉಂಟಾಗ್ಬೋದು, ಸಕ್ಸಸ್ ಬದಲು ಫೇಲ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇನ್ನು ಸಾಂಸಾರಿಕ ಜೀವನ ನಿಮಗೆ ವರ್ಷದ ಆದಿಭಾಗದಲ್ಲಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಆದರೆ ಮಧ್ಯಭಾಗದ ಬಳಿಕ ಅಲ್ಲಿ ಸಾಂಸಾರಿಕ ಜೀವನದಲ್ಲಿ ಅಪಸ್ವರ ಬರುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯ, ಜೊತೆಗೆ ಸೋದರರ ಮಧ್ಯೆ ಭಿನ್ನಾಭಿಪ್ರಾಯ, ಆಸ್ತಿ ವಿವಾದ, ಹಣದ ವಿವಾದಗಳೆಲ್ಲ ತಲೆದೋರುವಂಥದ್ದು. ಕೌಟುಂಬಿಕ ವಿವಾದಗಳಿದ್ದರೆ ಅದು ಜೂನ್ ತಿಂಗಳ ಬಳಿಕ ಹೆಚ್ಚು ಅದಕ್ಕೆ ಒಂದು ಮಹತ್ವ ತೊರೆದು ಅವೆಲ್ಲವೂ ಹೆಚ್ಚು ನಿಮಗೆ ತೊಂದರೆಯನ್ನು ಕೊಡುವಂಥದ್ದು, ಒತ್ತಡವನ್ನು ತಂದು ಕೊಡುವಂಥದ್ದು ಇರುತ್ತೆ. ಹಾಗೆಯೇ ಆರೋಗ್ಯದ ವಿಚಾರವನ್ನು ಹಾಗೆ ಆರೋಗ್ಯ ಮತ್ತು ಅಹಂಗೆ ಶಿಕ್ಷೆ ಇದೆ ಅಂತ ಬರೆದಿದ್ದೀನಿ. ಈಗಾಗಲೇ ನಿಮಗೆ ವರ್ಷಾರಂಭದಲ್ಲಿ ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ಬೋದು. ಆದರೆ ವರ್ಷದ ಮಧ್ಯಭಾಗದಲ್ಲಿ ಗುರುಬಲ ನಿವಾರಣೆ ಆದಾಗ ಒಂದೇ ಕಾಲಕ್ಕೆ ನಿಮಗೆ 2-3 ಅನಾರೋಗ್ಯ ಸಮಸ್ಯೆಗಳು, ಕಾಂಪ್ಲಿಕೇಶನ್ ಅಂತ ಹೇಳಿದ್ರು, ಅಂಥ ಕಾಂಪ್ಲಿಕೇಶನ್ಗಳು ಬರ್ಬೋದಾಗಿದೆ. ನಿಮ್ಮದೇ ಅಜಾಗರೂಕತೆಯಿಂದ ಅಂದರೆ ಉದಾಹರಣೆಗೆ ಈಗ ಶುಗರ್ ಇದ್ದವರು ಅವ್ರದ್ದು ಕಂಟ್ರೋಲ್ ಇಟ್ಕೊಳ್ಬೇಕು, BP ಇದ್ದವರು ಅದಕ್ಕೆ ವಿರುದ್ಧವಾದ ಆಹಾರವನ್ನು ಸೇವನೆ ಕಡಿಮೆ ಮಾಡಬೇಕು, ಅಥವಾ ಆರ್ಥ್ರೈಟಿಸ್, ವಾತದ ಸಮಸ್ಯೆ ಇದ್ದವರು ಅದಕ್ಕೆ ಸರಿಯಾದ ಪಥ್ಯ, ಉಪಶಮನ, ಔಷಧೋಪಚಾರ ಮಾಡಲೇಬೇಕು. ಹಾಗಾಗಿ ನಿಮ್ಮ ದೇಹ ಪ್ರಕೃತಿಗೆ ಅನುಗುಣವಾದ ಯಾವುದೇ ರೀತಿಯ ನಿಮ್ಮ ನೆಗ್ಲಿಜೆನ್ಸ್ ಅಥವಾ ನೀವು ಯಾವುದರ ಬಗ್ಗೆ ಕಾಳಜಿಯನ್ನು ವಹಿಸದೆ ಇದ್ದಂತಹ ಸಮಯದಲ್ಲಿ ಅದು ಜೂನ್ ತಿಂಗಳಲ್ಲಿ ಹೆಚ್ಚು ನಿಮಗೆ ಆ ಕಾಯಿಲೆ ತೊಂದರೆ ಕೊಡ್ಬೋದು. ಅದು ಇದ್ದಕ್ಕಿದ್ದಂತೆ 2 ಅಥವಾ ಹೆಚ್ಚು ಕಾಯಿಲೆಗಳು ಒಂದೇ ಕಾಲದಲ್ಲಿ ನಿಮಗೆ ಕಾಣಿಸಿಕೊಂಡು ಬಹಳಷ್ಟು ಹಣಕಾಸಿನ ಒಂದು ಖರ್ಚು, ಆಸ್ಪತ್ರೆಗಳ ವೆಚ್ಚ, ಅನಾರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ನಿಮಗೆ ಗುರುಬಲ ಇದೆ ಎಂದ ಮಾತ್ರಕ್ಕೆ ನೀವು ನಿಮ್ಮ ಸ್ವಯಂಕೃತ ಅಪರಾಧದ ಮನೋಭಾವ, ನಿಮ್ಮಲ್ಲಿರುವಂಥ ಅಹಂಕಾರದ ಮನೋಭಾವ, ನಿಮ್ಮಲ್ಲಿರುವಂಥ ಸೋಮಾರಿತನ, ಅಸಡ್ಡೆ ಮನೋಭಾವ ಇದನ್ನು ಸ್ವಲ್ಪ ನೀವು ಬದಿಗೆ ಇಡಬೇಕಾಗತ್ತೆ. ಯಾಕಂದರೆ ಇವೆಲ್ಲಕ್ಕೆ ನೀವು ಆದಿಭಾಗದಲ್ಲಿ ಏನೇನು ಮಾಡ್ತಿರೋ ಅದಕ್ಕೆ ಮಧ್ಯಭಾಗದಲ್ಲಿ ಬೆಲೆ ತೆರಬೇಕಾದಂಥ ಒಂದು ಗ್ರಹಸ್ಥಿತಿ ನಿಮಗೆ ನಿರ್ಮಾಣ ಆಗಲಿದೆ. ಹಾಗಾಗಿ ಆರೋಗ್ಯ ಮತ್ತು ಅಹಂಗೆ ಶಿಕ್ಷೆ ಇದೆ ಅಂತ ಬರ್ತೀನಿ. ಯಾರು ಗಂಭೀರವಾಗಿ ಪರಿಗಣಿಸಲು ಅಂಥವರಿಗೆ ನಾವು ಶಿಕ್ಷೆ ಸಹ ನೀವು ನಿಮಗಾಗಿ ನೀವೇ ಶಿಕ್ಷೆ ತಂದುಕೊಂಡಂತೆ ಅಂದರೆ ನಿಮ್ಮ ನೆಗ್ಲಿಜೆನ್ಸಿಂದ ನೀವು ಶಿಕ್ಷೆಯನ್ನು ತಂದುಕೊಳ್ಳುವಂತಹ ಸಾಧ್ಯತೆ, ಸ್ವಯಂಕೃತ ಅಪರಾಧದ ಘಟನೆಗಳು ಈ ವರ್ಷದಲ್ಲಿ ಜರುಗಬಹುದಾಗಿದೆ. ಹಾಗಾಗಿ ಸಿಂಹರಾಶಿಯವರು ಇಂಥದ್ರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಇರಲೇಬೇಕು. ಇನ್ನು ಯಾವುದೇ ರೀತಿಯ ಅಪರಿಚಿತರೊಂದಿಗೆ ಅದು ಸಂಶಯಾಸ್ಪದ ವ್ಯಕ್ತಿಗಳಿಗೊಂದಿಗೆ ಯಾವುದೇ ರೀತಿಯ ಲಿಂಕನ್ನು ಇಟ್ಟುಕೊಳ್ಳೋದಾಗಲಿ, ಪಾರ್ಟ್ನರ್ಶಿಪ್ ಮಾಡೋದಾಗಲಿ ಅಥವಾ ಅವರ ಮಾತು ನಂಬಿ ಹಣ ಹೂಡಿಕೆ ಮಾಡೋದಾಗಲಿ ಇವೆಲ್ಲ ಈ ವರ್ಷಕ್ಕೆ ನಿಮಗೆ ಅಷ್ಟೊಂದು ಹೇಳಿದ ಒಂದು ವಿಚಾರ ಅಲ್ಲ. ಯಾಕಂದರೆ ಆರಂಭದಲ್ಲಿ ನಿಮಗೆ ಬಲ ಇದ್ದಾಗ ನಿಮ್ಮದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀರ, ಯಾರದೇ ಮಾತು ಕೇಳದೆ ನಿಮ್ಮದೇ ಮೂಗಿನ ನೇರಕ್ಕೆ ನಿರ್ಧಾರ ತೆಗೆದುಕೊಂಡಿರ್ತೀರ. ಆದರೆ ಆ ನಿರ್ಧಾರಗಳು ನಿಮಗೆ ಯಾವಾಗ ಗುರುಬಲ ಅಲ್ಲಿ ಇಲ್ಲದಾಗತ್ತೋ ಆವಾಗ ಅದಕ್ಕೆ ನೀವು ಪಶ್ಚಾತ್ತಾಪ ಪಡುವಂಥದ್ದು ಅಥವಾ ಅದಕ್ಕೆ ನೀವು ಬೆಲೆ ತೆರುವಂತಹ ಘಟನೆಗಳು ಆಗ್ಬೋದು. ಹಾಗಾಗಿ ಅದರ ಬಗ್ಗೆ ಖಂಡಿತ ಎಚ್ಚರಿಕೆ ಹೆಜ್ಜಬೇಕು. ಏನಾದರೂ ಪ್ರಮುಖವಾದ ಕೆಲಸ ಕಾರ್ಯಗಳಿದೆ ವರ್ಷಾರಂಭದಿಂದ ಮೇ ತಿಂಗಳವರೆಗೆ ನೀವು ಮಾಡಿ ಮುಗಿಸುವಂಥದ್ದು ಜಾಣತನದ ಕೆಲಸ. ಅದನ್ನು ಗಂಭೀರವಾದ ಕೆಲಸ ಕಾರ್ಯಗಳಿದ್ರೆ ಅದನ್ನು ನೀವು ಜೂನ್ ತಿಂಗಳ ಬಳಿಕ ನೀವು ಅದನ್ನು ಕೈಗೊಳ್ಳುವಂಥದ್ದು ಅಷ್ಟು ಉತ್ತಮ ಅಲ್ಲ. ಯಾಕಂದರೆ ಅಲ್ಲಿ 4 ದೀರ್ಘಚಾರಿ ಗ್ರಹಗಳು ಏಕಕಾಲದಲ್ಲಿ ನಿಮಗೆ ವಿರುದ್ಧವಾಗಿರ್ತವೆ.
ಮತ್ತು ವರ್ಷದ ಕೊನೆಗೆ ಕೆಲವೊಂದು ಈ ಗುರುವಿನ ಅತಿಚಾರವಾದಾಗ ಸ್ವಲ್ಪ ಮಟ್ಟಿಗೆ ಗುರುವಿನ ಚೇತರಿಕೆ ಆಗ್ಬೋದು, ಹೊರತು ನಿಮಗೆ ಹೆಚ್ಚಿನ ಏನು ಪ್ರತಿಫಲಗಳು ಮಧ್ಯಭಾಗದಿಂದ ಅಂದರೆ ಜೂನ್ನಿಂದ ಸಿಗುವಂಥ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಹೀಗಾಗಿ ಎಲ್ಲ ವಿಚಾರದಲ್ಲೂ ನೀವು ಸ್ವಲ್ಪ ಈ ವರ್ಷದಲ್ಲಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಳ್ಬೇಕು, ಸರಿ ತೂಗಿಸ್ಕೊಳ್ಬೇಕು. ಯಾವುದೇ ಥರದ ಅತಿರೇಕದ ವರ್ತನೆಗೆ ಹೋಗುವುದು ಒಳ್ಳೆಯದಲ್ಲ. ಆರೋಗ್ಯ, ಹಣಕಾಸು, ಬಾಂಧವ್ಯ, ಸಂಬಂಧ, ಮಾತು, ನಡವಳಿಕೆ ಎಲ್ಲದರಲ್ಲೂ ಒಂದು ತೂಕದ ವ್ಯವಸ್ಥೆಯನ್ನು ನೀವು ಖಂಡಿತ ಕಾಪಾಡ್ಕೋಬೇಕು. ಇವೆಲ್ಲವೂ ಸಾಮಾನ್ಯ ಫಲ ಒಂದು ಹೇಳಿದಾಗಿದೆ. ಇನ್ನು ಆಯಾ ತಿಂಗಳುಗಳಲ್ಲಿ ಈ ವರ್ಷದಲ್ಲಿ 2026ರಲ್ಲಿ ಸಿಂಹರಾಶಿಗೆ ಆಯಾ ತಿಂಗಳುಗಳಲ್ಲಿ ಯಾವ ರೀತಿ ಫಲ ಇದೆ ಅಂತ ಗಮನಿಸೋಣ. ಮೊದಲು ಜನವರಿ ತಿಂಗಳು. ಜನವರಿನಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಗುರು ಮತ್ತು ಬುಧರ ವಿಶೇಷವಾದ ಒಂದು ಅನುಗ್ರಹ ನಿಮಗೆ ಇರದೆ, ಚಂದ್ರ ಅನುಗ್ರಹ ಇರದೆ, 3 ಶುಭ ಗ್ರಹಗಳ ಆಶೀರ್ವಾದ ಇರುವ ಕಾರಣ ಹೆಚ್ಚಿನೇನು ತೊಂದರೆಗಳನ್ನು ಇರೋದಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ಬೋದು, ಮಾತಿನ ಚಕಮಕಿ, ಜಗಳಗಳು ಬರುವಂಥದ್ದು, ಸಹೋದರರಲ್ಲಿ ವಿರಸ ಬರುವಂಥದ್ದು, ಆಸ್ತಿ ವಿವಾದಗಳೆಲ್ಲ ಬರ್ಬೋದು ಜನವರಿಯಲ್ಲಿ. ಅಥವಾ ಹಿಂದೆ ಇದ್ದ ಕೌಟುಂಬಿಕ ಆಸ್ತಿ ವಿವಾದಗಳು ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಜಗಳಗೆ, ವಾಗ್ವಾದಕ್ಕೆ, ಕಲಹಕ್ಕೆ ಕಾರಣ ಆಗ್ಬೋದು. ಅದರ ಹೊರತು ನಿಮ್ಮ ವ್ಯಾಪಾರ, ಉದ್ಯೋಗ ಅಥವಾ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಎಲ್ಲವೂ ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಇನ್ನು ಫೆಬ್ರವರಿ ತಿಂಗಳು ಪರವಾಗಿಲ್ಲ. ಫೆಬ್ರವರಿ ತಿಂಗಳಲ್ಲಿ ಹಾಗೆ ನಿಮಗೆ ಗುರುವಿನ ಆಶೀರ್ವಾದ, ಮಂಗಳನ ಆಶೀರ್ವಾದ ಎಲ್ಲ ಇದೆ. ಹಾಗಾಗಿ ಗುರು ಮತ್ತು ಮಂಗಳರ ಆಶೀರ್ವಾದ ಇರೋ ಕಾರಣ ನಿಮ್ಮ ವೃತ್ತಿ, ಉದ್ಯೋಗ, ಶಿಕ್ಷಣ ಎಲ್ಲ ನಾರ್ಮಲಾಗಿ ನಡೆದೋಗುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರತಿಫಲ ಬರುತ್ತೆ. ಯಾರ್ಯಾರು ಸ್ಪೋರ್ಟ್ಸು, ಅಥ್ಲೆಟಿಕ್ಸು ಅಥವಾ ಇನ್ನಿತರವಾದ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಇರ್ತಾರೋ ಅಂಥ ಯುವಕರಿಗೆ ಪ್ರಶಸ್ತಿ, ಪುರಸ್ಕಾರ, ಬಹುಮಾನ ಬರ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ, ಸರ್ಕಾರದ ಎಕ್ಸಾಮ್ ಎಲ್ಲ ಬರೆದ್ರೆ ಅದರಲ್ಲಿ ಸ್ವಲ್ಪ ಸಕ್ಸಸ್ ರೇಟು ಈ ತಿಂಗಳಲ್ಲಿ ಇದೆ, ಫೆಬ್ರವರಿ ತಿಂಗಳಲ್ಲಿ ಇದೆ. ಭೂಮಿ, ಮನೆ, ಯಂತ್ರ, ವಾಹನ ಕೊಳ್ಳುವಂಥ ಯೋಗ ಕೆಲವರಿಗೆ ಒದಗಿ ಬರ್ಬೋದು. ಶುಭ ಕಾರ್ಯಗಳು ಸಹ ನಿಗದಿ ಆಗ್ಬೋದು. ಹಾಗಾಗಿ ಫೆಬ್ರವರಿ ತಿಂಗಳು ತಕ್ಕ ಮಟ್ಟಿಗೆ ಉತ್ತಮ ಪ್ರತಿಫಲ ಇದೆ. ಆದರೆ ಆರೋಗ್ಯ, ಬಾಂಧವ್ಯದ ಬಗ್ಗೆ ಸಹ ಎಚ್ಚರಿಕೆ ಫೆಬ್ರವರಿ ತಿಂಗಳು ಸಹ ಬೇಕಾಗುತ್ತೆ. ಮಾರ್ಚ್ ತಿಂಗಳ ವಿಚಾರ ಗಮನಿಸಿದಾಗ ಮಾರ್ಚಲ್ಲಿಯೂ ನಿಮಗೆ ಬುಧ, ಗುರು ಮತ್ತು ವಿಶೇಷವಾಗಿ ಶುಕ್ರನ ಅನುಗ್ರಹ ಇರುವ ಕಾರಣ ಮಧ್ಯೆ ಮಧ್ಯೆ ಚಂದ್ರನು ಸಹ ಪೂರಕವಾಗಿರುವ ಕಾರಣ 4 ಶುಭ ಗ್ರಹಗಳ ರಕ್ಷಣೆ ಇದೆ. ಹಾಗಾಗಿ ಹೆಚ್ಚಿನ ಆತಂಕ, ಭಯಗಳೇನಿಲ್ಲ, ಎಲ್ಲವೂ ಸ್ಮೂತಾಗಿ ನಡೀತಾ ಹೋಗುತ್ತೆ. ಜೊತೆಗೆ ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ, ಪ್ರಮೋಷನ್, ಮುನ್ನಡೆ ಸಿಗ್ಬೋದು. ಕೆಲವರಿಗೆ ವೈವಾಹಿಕ ಸಂಬಂಧಗಳು ಈಗ ಫಿಕ್ಸ್ ಆಗುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಉದ್ಯೋಗದಲ್ಲಿ ಏನಾದರೂ ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು ಮುಂತಾದ ಅವಕಾಶಗಳು ಒದಗಿ ಬರಲಿವೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅವರ ಒಂದು ಸಾಧನೆಗೆ ತಕ್ಕ ಉತ್ತಮವಾದ ಪ್ರತಿಫಲ ಸಿಗಲಿವೆ. ಪರೀಕ್ಷೆಗಳಲ್ಲಿ ಉತ್ತಮವಾದ ಯಶಸ್ಸು, ಅಂಕಗಳು ಸಹ ಬರ್ಬೋದಾಗಿದೆ ಮಾರ್ಚ್ ತಿಂಗಳಲ್ಲಿ. ಏಪ್ರಿಲ್ ತಿಂಗಳು ಸಹ ಅದೇ ರೀತಿ ನಿಮಗೆ ವಿಶೇಷವಾಗಿ ಅಲ್ಲಿ ಚತುರ್ಗ್ರಹಗಳ ಬೆಂಬಲ, ಗುರು, ಶುಕ್ರ, ಹಾಗೆ ನಿಮಗೆ ಬುಧನ ಅನುಗ್ರಹ ಇರುವಂಥದ್ದು. ಹಾಗೆಯೇ ಚಂದ್ರನು ಸಹ ನಿಮಗೆ ಮಧ್ಯೆ ಮಧ್ಯೆ ಉತ್ತಮವಾದ ಅವಕಾಶವನ್ನು ಕೊಡುವಂಥದ್ದು. ಇವೆಲ್ಲವೂ ನಿಮಗೆ ಉತ್ತಮವಾದ ಒಂದು ಆಯ್ಕೆಯಾಗಿದ್ದು ಹೆಚ್ಚಿನ ಒಂದು ಸಾಧನೆಗೆ ನಿಮಗೆ ಪ್ರತಿಫಲವನ್ನು ಕೊಡ್ತದೆ. ಹಣಕಾಸಿನ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಆರೋಗ್ಯ ಉತ್ತಮ, ಮನಸ್ಥಿತಿ ಉತ್ತಮವಾಗಿರುವಂಥದ್ದು. ದೂರ ಪ್ರದೇಶಗಳಿಗೆ ಭೇಟಿ ಮಾಡುವಂಥದ್ದು, ಯಾತ್ರೆ, ಪ್ರವಾಸವಾಗುವಂಥ ಅವಕಾಶ, ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಮನೆ, ಭೂಮಿ ಕೊಳ್ಳುವಂಥ ವಿಚಾರಕ್ಕೆ ಮಾತುಕತೆಗಳಿಗೆ ಒಂದು ಮುನ್ನಡೆ ಸಿಗ್ಬೋದು. ಈ ರೀತಿ ಹಲವಾರು ಕೆಲಸಗಳಲ್ಲಿ ನಿಮಗೆ ಕ್ಷಿಪ್ರವಾದ ಪರಿಣಾಮ ನೀವು ಏಪ್ರಿಲ್ ತಿಂಗಳ ಸಹ ನಿರೀಕ್ಷೆ ಮಾಡ್ಬೋದು. ಮೇ ತಿಂಗಳಲ್ಲಿ ನಿಮಗೆ ಗುರು, ಅಲ್ಲಿ ರವಿ, ಬುಧರ ಒಂದು ಬುಧಾದಿತ್ಯ ಯೋಗ ನಿರ್ಮಾಣ ಆಗುತ್ತೆ. ರಾಜಯೋಗ ಸಹ ಬರುವಂಥದ್ದಿರುತ್ತೆ. ಹಾಗಾಗಿ ಏಪ್ರಿಲ್ ತಿಂಗಳ ಸಹ ನೀವು ವಿಶೇಷವಾದ ಶುಭ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಮೇ ತಿಂಗಳಲ್ಲಿ ಸಹ ನೀವು ಶುಭ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಏಪ್ರಿಲ್, ಮೇವರೆಗೂ ನಿಮಗೆ ಅತ್ಯಂತ ಶುಭಕರವಾದ ವಾತಾವರಣ ಇರುತ್ತೆ. ಹಾಗಾಗಿ ವಿಶೇಷವಾಗಿ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಅತ್ಯಧಿಕವಾದ ಶುಭಫಲವನ್ನು ಪಡೆಯುವಂಥ ಒಂದು ಅವಕಾಶ ಇರುತ್ತೆ. ಆ ಬಳಿಕ ನಿಮಗೆ 6 ತಿಂಗಳ ಕಾಲ ಅಂಥ ಅವಕಾಶ ತಪ್ಪಿ ಹೋಗುತ್ತೆ. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಗಮನದಲ್ಲಿಟ್ಟುಕೊಂಡು ಆ ಏಪ್ರಿಲ್, ಮೇ, ಜೂನ್ನಲ್ಲಿ ಮೇವರೆಗೂ ನೀವು ಅನೇಕವಾದ ನಿಮ್ಮ ಯಾವುದೋ ಯೋಜನೆಗಳಿದ್ದರೆ, ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ, ಏನಾದರೂ ಶುಭ ಕಾರ್ಯಗಳ ಒಂದು ಸಿದ್ಧತೆ ಇದ್ದರೆ ಅವನ್ನೆಲ್ಲ ನೀವು ಮೇ ತಿಂಗಳ ಅಂತ್ಯದೊಳಗೆ ಮುಗಿಸ್ಕೊಂಡು ಒಳ್ಳೆಯದು. ಆ ಬಳಿಕ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು, ವಿಘ್ನ, ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಜೂನ್ ತಿಂಗಳಿಗೆ ಬಂದಂತೆ ಆಗಲೇ ಹೇಳಿದರೆ ನಿಮಗೆ ಜೂನ್ನಿಂದ ಅಲ್ಲಿ ಗುರುಬಲ ಇಲ್ಲದಾಗತ್ತೆ. ಇಷ್ಟು ದಿನ ಇದ್ದಂತಹ ಗುರುಬಲದ ಒಂದು ಆಶ್ರಯ ನಿಮಗೆ ಈಗ ವಿರುದ್ಧವಾಗಿ ಪರಿಣಾಮ ಮಾಡ್ಬೋದು. ಹಾಗಾಗಿ ಜೂನ್ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ವಿಶೇಷವಾಗಿ ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ, ಬಾಂಧವ್ಯದ ಮೇಲೆ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಸೋದರ ವರ್ಗದಲ್ಲಿ ಕಲಹ ಆಗುವಂಥದ್ದು, ಹೊಟ್ಟೆ ನೋವು, ಅಜೀರ್ಣ ಮುಂತಾದ ಜೀರ್ಣ ಸಮಸ್ಯೆಗಳು ಬರುವಂಥದ್ದು, ಇನ್ನು ಕೆಲವರಿಗೆ ತಲೆನೋವು, ಅಲರ್ಜಿ ಅಂತಹ ಸಮಸ್ಯೆಗಳು ತಲೆದೋರ್ಬೋದು. ಹಾಗಾಗಿ ಈ ಕಾಲದಲ್ಲಿ ಆರೋಗ್ಯದ ವಿಚಾರ, ಮಾತು, ನಡವಳಿಕೆ ವಿಚಾರ, ಹಣಕಾಸಿನ ವಿಚಾರ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು ಜೂನ್ನಲ್ಲಿ. ಜುಲೈನಲ್ಲೂ ಅದೇ ರೀತಿ ಮುಂದುವರಿಯುತ್ತೆ. ಅಲ್ಲಿ ಕೇವಲ ಬುಧ, ಶುಕ್ರ ಮತ್ತು ಚಂದ್ರರ ಒಂದು ವ್ಯವಸ್ಥೆ ಹೊರತುಪಡಿಸಿ ಇದರೆಲ್ಲ 6 ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಪರಿಣಾಮವನ್ನು ಕೊಡ್ತಾ ಇರ್ತವೆ. ಹಾಗಾಗಿ ಅನೇಕ ರೀತಿಯ ಶತ್ರು ಪೀಡೆ, ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಅಥವಾ ಮಿತ್ರರೇ ನಿಮಗೆ ಶತ್ರುಗಳಾಗಿ ಪರಿವರ್ತನೆ ಆಗುವಂಥದ್ದು, ನಿಮ್ಮಲ್ಲಿ ಚೆನ್ನಾಗಿ ಬಾಂಧವ್ಯ ಇಟ್ಟುಕೊಂಡಂಥ ವ್ಯಕ್ತಿಗಳು ನಿಮಗೆ ವಿರುದ್ಧವಾಗಿ ಸಂಚು ಮಾಡುವಂಥದ್ದು, ಅಥವಾ ನೀವು ಯಾರನ್ನು ನಂಬಿಕೊಂಡು ನೀವು ಹಣವನ್ನು ಹೂಡಿಕೆ ಮಾಡಿದ್ರೆ ಅವರಿಂದ ನಿಮಗೆ ನಷ್ಟ ಆಗುವಂಥದ್ದು, ಉದ್ಯೋಗದಲ್ಲಿ ಸಹ ಹಿನ್ನಡೆ, ಮೇಲಧಿಕಾರಿಗಳ ಜೊತೆಗೆ ಕಿರುಕುಳ, ಇವೆಲ್ಲವೂ ತೊಂದರೆ ನಿಮಗೆ ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ತಾಳ್ಮೆಯಿಂದ ನೀವು ಗಮನಿಸಬೇಕಾಗುತ್ತೆ ಜೂನ್ ತಿಂಗಳಲ್ಲಿ. ಜುಲೈನಲ್ಲಿ ನಿಮಗೆ ಶುಕ್ರ ಮತ್ತು ಮಂಗಳರ ಒಂದು ಆಶೀರ್ವಾದ ಹೊರತು ಇತರ ಗ್ರಹಗಳ ವೈರುಧ್ಯ ಜುಲೈನಲ್ಲಿ ಸಹ ಅನುಭವಿಸಬೇಕಾಗುತ್ತೆ.
ಅಲ್ಲಿ ಜುಲೈ ಆಗಸ್ಟಲ್ಲಿ ಸಹ ನಿಮಗೆ ಇಂತಹ ಒಂದು ಪರಿಸ್ಥಿತಿ ಬರುವಂಥದ್ದು. ಶತ್ರು ಪೀಡೆ, ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಬರುವಂಥದ್ದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಏನೋ ವಾದ ವಿವಾದಗಳು ಇರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಆಗಸ್ಟ್ ತಿಂಗಳಲ್ಲಿ ಮಂಗಳನು ಸ್ವಲ್ಪ ಮಟ್ಟಿಗೆ ನಿಮಗೆ ಪೂರಕವಾಗಿ ಬಂದಾಗ ಅಲ್ಲಿ ಭೂಮಿ ಅಥವಾ ಮನೆಗೆ ರಿಯಲ್ ಎಸ್ಟೇಟ್ ಸಂಬಂಧದ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಸ್ವಲ್ಪ ಮಟ್ಟಿಗೆ ಲಾಭ ಬರ್ಬೋದು. ಅಥವಾ ಬ್ರೋಕರೇಜು, ರಿಯಲ್ ಎಸ್ಟೇಟ್ ಕಮಿಷನ್ ಏಜೆಂಟ್ ಮಾಡೋರಿಗೆ ಆ ಆಗಸ್ಟ್ ತಿಂಗಳಲ್ಲಿ ಯಾವುದೇ ಒಂದು ವ್ಯವಹಾರಗಳು ಕುದುರಿ ಸ್ವಲ್ಪ ಮಟ್ಟಿಗೆ ಹಣ ಚೇತರಿಕೆ ಆಗುವಂಥದ್ದಿರುತ್ತೆ. ಅದೇ ರೀತಿ ಯಾರು ಸರ್ಕಾರಿ ಉದ್ಯೋಗದಲ್ಲಿ, ಸರ್ಕಾರ ಹುದ್ದೆಯಲ್ಲಿ ಇವರಿಗೆ ಸಹ ಹಾಗೆ ಆಗಸ್ಟ್ ತಿಂಗಳಲ್ಲಿ ಏನೋ ಒಂದು ಅವರಿಗೆ ಇನ್ಸೆಂಟಿವ್ ಅಥವಾ ಅಪೇಕ್ಷೆ ಪಟ್ಟಂಥ ಟ್ರಾನ್ಸ್ಫರು ಇವೆಲ್ಲಗೆ ವರ್ಕೌಟ್ ಆಗ್ಬೋದು ಆಗಸ್ಟ್ ತಿಂಗಳಲ್ಲಿ. ಇನ್ನು ಸೆಪ್ಟೆಂಬರ್ ತಿಂಗಳು ಬಂದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೆ. ಬುಧಾನುಗ್ರಹ ಇರುವಂಥದ್ದು, ಶುಕ್ರಾನುಗ್ರಹ ಇರುವಂಥದ್ದು, ಅದೇ ರೀತಿ ಮಂಗಳನು ಸಹ ನಿಮಗೆ ಪೂರಕವಾಗಿದ್ದು ಚಂದ್ರ ಅನುಗ್ರಹ ಇರುವಂಥ 4 ಗ್ರಹಗಳ ಬೆಂಬಲ ಸ್ವಲ್ಪ ಸೆಪ್ಟೆಂಬರ್ನಲ್ಲಿ ನಿಮಗೆ ಚೇತರಿಕೆ ಅನುಭವ ಕೊಡ್ಬೋದು. ಹಣಕಾಸು, ಆರೋಗ್ಯ, ಮನಸ್ಥಿತಿ ಎಲ್ಲ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇರುತ್ತೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗ್ಬೋದು. ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗಿಂದ ಯಾವುದೇ ಒಂದು ಪ್ರಮುಖವಾದ ಯೋಜನೆಗಳು ಅದು ಕೈಗೂಡಿ ಅದರಿಂದ ನಿಮಗೆ ಖುಷಿ ಆಗುವಂಥ ಘಟನೆ ಇವೆಲ್ಲವೂ ಸೆಪ್ಟೆಂಬರ್ನಲ್ಲಿ ಜರುಗಬಹುದು. ಅಕ್ಟೋಬರ್ ನಿಮಗೆ ಅಷ್ಟೇನು ಉತ್ತಮವಾಗಿಲ್ಲ. ಅಲ್ಲಿ ಯಾವುದೇ ಗ್ರಹಗಳ ಬೆಂಬಲ ನಿಮಗೆ ಇರೋದಿಲ್ಲ. ಶುಕ್ರ, ಚಂದ್ರರನ್ನು ಹೊರತುಪಡಿಸಿದರೆ 7 ಗ್ರಹಗಳ ವೈರುಧ್ಯ ನಿಮಗೆ ಇರುತ್ತೆ. ಅಲ್ಲಿ ನೀವು ಏನು ಮಾಡಿದರೂ ಅಲ್ಲಿ ಉಲ್ಟಾ ಹೊಡೆಯುವಂಥದ್ದು, ಮಿತ್ರರು ಶತ್ರುಗಳಾಗುವಂಥದ್ದು, ನಿಮ್ಮ ಸಂಬಂಧಿಗಳೇ ನಿಮ್ಮನ್ನು ದೂರುವಂಥದ್ದು, ಹಿಂದೆ ನಿಮ್ಮಿಂದ ಪ್ರಯೋಜನ ಪಡೆದರೆ ನಿಮಗೆ ಏನಾದರೂ ವಿರುದ್ಧ ಸಂಚನ ಮಾಡುವಂಥದ್ದು, ಆರೋಗ್ಯ ಸಹ ಏರ್ಪಾಡು ಬರ್ಬೋದು, ಹಣಕಾಸು ಖರ್ಚುಗಳು ಬರ್ಬೋದು, ಜೊತೆಗೆ ಅನಿರೀಕ್ಷಿತವಾದ ಖರ್ಚುಗಳು ನಿಮಗೂ ಬರ್ಬೋದು. ಅಥವಾ ನಿಮ್ಮ ಮನೆ ಮಂದಿಗೆ ಸಂಬಂಧಪಟ್ಟು ಅದರ ಮನೆ ಯಾವ ವ್ಯಕ್ತಿಗೆ ಸಿಂಹರಾಶಿ ಇರುತ್ತೋ ಅವನ ಮಕ್ಕಳಿಗೆ ಅಥವಾ ಪತ್ನಿಗೋ ಅಥವಾ ಅವನ ಒಂದು ಅವಲಂಬಿತ ತಂದೆ ತಾಯಿ ಅವರಿಗೆ ಸಹ ಹಾಗೆ ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು, ಆಸ್ಪತ್ರೆಗಳ ಖರ್ಚು ಬರುವಂಥದ್ದು, ನಾನಾ ರೀತಿಯ ಸಂಕಷ್ಟ, ನಿಮ್ಮ ಮೇಲೆ ಕೇಸು ಆಪಾದನೆಗಳು ಬರುವಂಥದ್ದು. ಈ ರೀತಿ ಎಲ್ಲ ದಿಕ್ಕಿನಿಂದಲೂ ಏಕಕಾಲದಲ್ಲಿ ನಿಮಗೆ ಅನೇಕ ರೀತಿಯ ಸಂಕಷ್ಟಗಳ ಸರಮಾಲೆ ಈ ಅಕ್ಟೋಬರ್ನಲ್ಲಿ ಬರ್ಬೋದಾಗಿದೆ. ಎಲ್ಲ ವೈರುಧ್ಯಗಳನ್ನು ಎದುರಿಸಬೇಕಾಗುತ್ತೆ. ನವಂಬರ್ ತಿಂಗಳಲ್ಲಿ, ಅಕ್ಟೋಬರ್ ತಿಂಗಳ ಫಲಿತಾಂಶ ಸಹ ನವಂಬರ್ನಲ್ಲಿ ಸಹ ಮುಂದುವರಿಯುತ್ತೆ. ಅಲ್ಲಿ ಶುಕ್ರ, ಚಂದ್ರನ ಬಿಟ್ಟರೆ ನಿಮಗೆ ಇತರ 7 ಗ್ರಹಗಳ ವೈರುಧ್ಯ ಎದುರಿಸುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಅಲ್ಲಿ ಹಣದ ಒಂದು ಕೊರತೆ ಎದುರಾಗ್ಬೋದು, ಸಾಲ ಮಾಡುವಂಥ ಪ್ರಮೇಯ ಅಥವಾ ಸಾಲಕ್ಕೂ ಹಣ ಹುಟ್ಟದೇ ಇರುವಂಥ ಪ್ರಮೇಯಗಳು ಎದುರಾಗುವಂಥದ್ದು, ಜೀವನದಲ್ಲಿ ನಾನಾ ರೀತಿಯ ಪರೀಕ್ಷೆಗಳು, ಮನಸ್ಸಿಗೆ ಒತ್ತಡ, ಚಿಂತೆ ಹೆಚ್ಚಳ, ಮನೆಯಲ್ಲೂ ಸಹ ಕಲಹ, ಪ್ರತಿ ಜಾಗದಲ್ಲೂ ಸಹ ನಿಮ್ಮ ವಿರುದ್ಧ ಮೇಲಾಧಿಕಾರಿಗಳ ಜೊತೆ ಕಲಹ ಇದೆ. ಕಲಹ, ವಾಗ್ವಾದ, ನಾನಾ ರೀತಿಯ ವಿವಾದಗಳಿಗೆ ನೀವು ಸುಳಿಯಲ್ಲಿ ಸಿಲುಕೊಳ್ಳುತ್ತೀರ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಬರುವುದಿಲ್ಲ. ಎಲ್ಲ ಕೆಲಸ ಕಾರ್ಯಗಳು ನಿಧಾನ ಆಗುವಂಥದ್ದು. ಹಾಗಾಗಿ ಅಲ್ಲಿ ಶನಿ, ರಾಹು, ಕೇತುಗಳ ವೈರುಧ್ಯದ ಜೊತೆಗೆ ನೀವು ಗುರುವಿನ ವೈರುಧ್ಯ ಸಹ ನಿಮ್ಮ ಮೇಲೆ ಇರುವ ಕಾರಣ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ ನವಂಬರ್ನಲ್ಲಿ. ಇನ್ನು ಡಿಸೆಂಬರ್ನಲ್ಲಿ ಗಮನಿಸಿದರೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಬರ್ಬೋದು. ಡಿಸೆಂಬರ್ನಲ್ಲಿ ಬುಧಾನುಗ್ರಹ, ಚಂದ್ರಾನುಗ್ರಹಗಳು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕೊಡ್ತವೆ. ಜೊತೆಗೆ ಒಂದು ರಾಹುವಿನ ಪರಿವರ್ತನೆ ಅಲ್ಲಿ ಆಗುವಂಥದ್ದಿರುತ್ತೆ 5ನೇ ತಾರೀಕು ಡಿಸೆಂಬರಲ್ಲಿ. ಆ ಡಿಸೆಂಬರ್ 5ರ ಬಳಿಕ ಸ್ವಲ್ಪ ಮಟ್ಟಿಗೆ ರಾಹು ನಿಮಗೆ ಶಮನ ಆಗ್ತಾನೆ. ಅವನು ಸ್ವಲ್ಪ ನಿಮಗೆ ವರ ಕೊಡುವಂಥ ಸ್ಥಿತಿಗೆ ತಲುಪ್ತಾನೆ. ಹಾಗಾಗಿ ಅಲ್ಲಿ ಡಿಸೆಂಬರ್ನಲ್ಲಿ ಕೆಲವೊಂದು ಆಕಸ್ಮಿಕ ಘಟನೆಗಳಾಗಿ ನಿಮಗೆ ಅದರಿಂದ ಲಾಭ ಆಗ್ಬೋದು, ಆಕಸ್ಮಿಕ ಧನ ಲಾಭ ಆಗ್ಬೋದು, ಅಥವಾ ಹಿಂದೆ ನಿಮಗೆ ಅದು ಕೈ ಬಿಟ್ಟಂಥ ಅವಕಾಶಗಳು ತಾನಾಗಿಯೇ ಮತ್ತೆ ಮರಳಿ ಸಿಗ್ಬೋದು. ಜೊತೆಗೆ ಯಾವುದೇ ರೀತಿಯ ಕಳೆದು ಹೋದಂಥ ವಸ್ತುಗಳಾಗಲಿ, ಹಣ ಆಗಲಿ ನಿಮಗೆ ಮರಳಿ ಬರುವಂಥದ್ದು, ಅಥವಾ ಯಾವುದೇ ನೀವು ಕೊಟ್ಟಂಥ ಸಾಲ ನಿಮಗೆ ಮರಳಿ ಬರುವಂಥದ್ದು. ಈ ರೀತಿ ಕೆಲವೊಂದು ಮಿಸ್ ಆಗಿದ್ದ ಅವಕಾಶಗಳು ಡಿಸೆಂಬರ್ನಲ್ಲಿ ಮತ್ತೆ ನಿಮಗೆ ಸಿಗುವಂಥದ್ದೆಲ್ಲ ಇರುತ್ತೆ. ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಸ್ವಲ್ಪ ಚೇತರಿಕೆ ಆಗುತ್ತೆ. ಆದರೆ ಆರೋಗ್ಯ ಮತ್ತು ವೈಯಕ್ತಿಕ ಜೀವನದಲ್ಲಿ ಡಿಸೆಂಬರ್ನಲ್ಲಿ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಇವೆಲ್ಲವೂ ಜನವರಿಯಿಂದ ಡಿಸೆಂಬರ್ವರೆಗೆ 2026ರಲ್ಲಿ ಸಿಂಹರಾಶಿಗೆ ಯಾವ ರೀತಿಯೆಲ್ಲ ಪರಿಣಾಮಗಳು ಆಗ್ಬೋದು ಅನ್ನೋದರ ಸಂಕ್ಷಿಪ್ತವಾದ ಮುನ್ನೋಟವನ್ನು ವಿವರಣೆ ಮಾಡಿದ್ದೇನೆ. ಇನ್ನು ಸಿಂಹರಾಶಿಯವರಿಗೆ ಮೊದಲೇ ಹೇಳಿದಂತೆ ಆರಂಭದಲ್ಲಿ ಸ್ವಲ್ಪ ಉತ್ತಮ ಫಲ ಇದ್ದರೂ ಮಧ್ಯಭಾಗದ ಬಳಿಕ ಖಂಡಿತ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ನೀವು ವಿಶೇಷವಾಗಿ ಈ ದೇವತಾ ಪ್ರಾರ್ಥನೆ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇವನ್ನು ಪಠನೆ ಮಾಡಿ ಶಿವ ಅಥವಾ ಈಶ್ವರನ ಭಕ್ತಿ ಮಾಡುವಂಥದ್ದು, ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡುವಂಥದ್ದು, ಗಣೇಶ ಅಥವಾ ಗಣಪತಿಯ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದನ ಭಕ್ತಿ ಮಾಡುವಂಥದ್ದು, ನರಸಿಂಹ ಸ್ವಾಮಿ, ಮುನೇಶ್ವರ ಅಥವಾ ವೀರಭದ್ರೇಶ್ವರ, ಕಾಲಭೈರವೇಶ್ವರ ಮುಂತಾದ ಶಕ್ತಿಗಳನ್ನು ನೀವು ಅನುಷ್ಠಾನ ಮಾಡುವಂಥದ್ದು. ಯಾಕಂದರೆ ರಾಹು, ಕೇತು ಎರಡೂ ವಿರುದ್ಧವಾಗಿದ್ದಾಗ ನಿಮಗೆ ನರಸಿಂಹ, ವೀರಭದ್ರೇಶ್ವರ, ಮುನೇಶ್ವರ, ಕಾಲಭೈರವೇಶ್ವರ ಇವರು ಸ್ವಲ್ಪ ನಿಮ್ಮ ಅನುಗ್ರಹವನ್ನು ಕೊಡುವಂಥ ಶಕ್ತಿಗಳಾಗಿದ್ದಾರೆ. ಅಂಥ ಕ್ಷೇತ್ರಗಳ ಸಂದರ್ಶನ, ಗುರುಪೀಠ, ದತ್ತಾತ್ರೇಯರ ಭಕ್ತಿ ಮಾಡೋದು ಇವೆಲ್ಲವನ್ನು ನೀವು ಯಾವುದೇ ರೀತಿಯ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧನಮಾರ್ಗ ಮಾಡಬೇಕು. ಮತ್ತು ಯಾವಾಗ ಗುರುಬಲ ನಿಮಗೆ ಇಲ್ಲದಾಗುತ್ತೋ ಅಲ್ವೇಂದ್ರೆ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ನೀವು ಭಕ್ತಿ ಮಾರ್ಗ, ಧರ್ಮ, ದಾನಗಳನ್ನು ಖಂಡಿತ ಮಾಡಲೇಬೇಕು. ನೀವು ಯಾವ ರೀತಿ ಬಣ್ಣಗಳನ್ನು ಬಳಸ್ಬೋದು ಅಂದರೆ ಈ ವರ್ಷದಲ್ಲಿ ನೀವು ಈ 3 ಸಂಖ್ಯೆ 3 ಅಥವಾ ಯೆಲ್ಲೋ ಬಣ್ಣ ಗುರುಗೆ ಸಂಕೇತವಾಗಿರುತ್ತೆ. ಅದನ್ನು ಮೇ ತಿಂಗಳವರೆಗೆ ಬಳಸ್ಬೋದು. ಯೆಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3ನ್ನು ಮೇ ತಿಂಗಳವರೆಗೆ ಅಷ್ಟೇ ಬಳಸ್ಕೊಳ್ಳೋಂಥದ್ದು. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತ, ನಿಮ್ಮ ರಾಶಿಗೆ ಮೈತ್ರಿ ಇರುವಂಥ ಬುಧನಾಗಿರೋ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5ನ್ನು ವರ್ಷ ಪೂರ್ತಿ ಬಳಸ್ಬೋದು. ಇನ್ನು ನಿಮ್ಮ ರಾಶಿಯಾಧಿಪತಿ ಸೂರ್ಯನೇ ಆಗಿದ್ದಾನೆ. ಹಾಗಾಗಿ ಸೂರ್ಯನಿಗೆ ಸಂಬಂಧಿತವಾದ ಸಂಖ್ಯೆ 1 ನಂಬರ್ 1 ಹಾಗೂ ಆರೆಂಜ್ ಕಲರ್ನ ಆಗಾಗ ಬಳಸ್ಬೋದಾಗಿದೆ. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಸಿಂಹರಾಶಿಯವರು ಈ 2026ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಿಕೊಳ್ಳಿ.
ಧರ್ಮ ಮಾರ್ಗ, ಭಕ್ತಿ ಮಾರ್ಗ, ದಾನ ಮಾರ್ಗ ಅಥವಾ ಈ ದೇವಾಲಯಗಳ ಸಂದರ್ಶನ ಮಾರ್ಗದಿಂದ ನಿಮ್ಮ ಇರತಕ್ಕಂಥ ಗ್ರಹದ ಒಂದು ವೈಪರೀತ್ಯವನ್ನು ಕಳೆದುಕೊಳ್ಳಿ. ಗುರುಬಲ ಇರುವಂಥ ಮೇ ತಿಂಗಳ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ 2026ರಲ್ಲಿ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ಕನ್ಯಾ ರಾಶಿಯ 2026ರ ವರ್ಷದ ಸಂಕ್ಷಿಪ್ತವಾದ ಭವಿಷ್ಯ ವಿಶ್ಲೇಷಣೆಯನ್ನು ಈಗ ಮಾಡೋಣ. ಕನ್ಯಾ ರಾಶಿಗೆ ಈ ವರ್ಷದ ವಾಕ್ಯ ಆರಂಭ ಏಳುಪೀಳು ಇದ್ದರೂ ಶುಭ ಲಾಭ ಸಂತೃಪ್ತಿ ಏಳಿಗೆ ಇದೆ ಅನ್ನೋ ಒಂದು ವಾಕ್ಯ ಬಂದಿದೆ. ಆರಂಭದಲ್ಲಿ ಏಳು ಬೀಳುಗಳು ಇದ್ದರೂ ಮತ್ತೆ ಶುಭ ಲಾಭ ಸಂತೃಪ್ತಿ ಏಳಿಗೆ ಆಗುವಂಥ ಅವಕಾಶ ಈ ವರ್ಷದಲ್ಲಿ ಇದೆ. ಅಲ್ಲಿ ಗ್ರಹಗಳ ಸ್ಥಿತಿ ನಿಮಗೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಪೂರಕವಾಗಿ ಇಲ್ಲದೇ ಇದ್ದರೂ ವರ್ಷದ ಮಧ್ಯ ಭಾಗದ ಬಳಿಕ ವಿಶೇಷವಾದ ನಿಮಗೆ ಪ್ರತಿಫಲಗಳು ಸಿಗುವಂಥದ್ದು. ಅಲ್ಲಿ ಗುರುವಿನ ಅನುಗ್ರಹ ನಿಮಗೆ ಜೂನ್ ತಿಂಗಳಿಂದ ಆಗುವಂಥದ್ದು. ಆರಂಭದಲ್ಲಿ ನಿಮಗೆ ದೀರ್ಘಚಾರಿ ಗ್ರಹಗಳಲ್ಲಿ ರಾಹುವಿನ ಅನುಗ್ರಹ ವರ್ಷಪೂರ್ತಿ ಇರುವಂಥ ಒಂದು ಉತ್ತಮವಾದ ಅವಕಾಶ ಇರುತ್ತೆ. ಅದೇ ರೀತಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧನು ಹಲವಾರು ಬಾರಿ ನಿಮಗೆ ಆಶೀರ್ವಾದ ಮಾಡ್ತಾನೆ. ಶುಕ್ರನು ನಿಮಗೆ ನಿರಂತರವಾದ ಉತ್ತಮವಾದ ಒಂದು ಬೆಂಬಲವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಶುಭ ಗ್ರಹಗಳ ಒಂದು ವಿಶೇಷವಾದ ನಿಮಗೆ ಬೆಂಬಲ, ದೀರ್ಘಚಾರಿ ಗ್ರಹಗಳಲ್ಲಿ ರಾಹು ಮತ್ತು ಗುರುಗಳ ವಿಶೇಷವಾದ ಬೆಂಬಲ ಇರುವಂಥದ್ದು, ಇದೆಲ್ಲವೂ ನಿಮಗೆ ಉತ್ತಮವಾದ ಫಲವನ್ನು ಈ ವರ್ಷದಲ್ಲಿ ನೀವು ಖಂಡಿತ ನಿರೀಕ್ಷೆ ಮಾಡ್ಬೋದು. ಸುಮಾರು 100ಕ್ಕೆ 70 ಭಾಗದಷ್ಟು ಉತ್ತಮ ಫಲವನ್ನು ಕನ್ಯಾ ರಾಶಿಯವರು ಖಂಡಿತ ಈ ವರ್ಷದಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ವಿಶೇಷವಾಗಿ ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಎಲ್ಲ ಇದ್ದಾರೋ ಆ ಯುವ ವೃಂದದವರಿಗೆ, ವಿದ್ಯಾರ್ಥಿಗಳಿಗೆ ಈ ಕನ್ಯಾ ರಾಶಿಯವರು ಇದ್ದಾರೆ, ಅವರಿಗೆ ಈ ವರ್ಷದಲ್ಲಿ ಅವರ ಒಂದು ಕನಸು ನನಸಾಗಲಿಕ್ಕೆ, ಗುರಿಯನ್ನು ತಲುಪಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಉತ್ತಮವಾದ ಸಕ್ಸಸ್ಸನ್ನು ಪಡೀಲಿಕ್ಕೆ ಅಥವಾ ಉದ್ಯೋಗ ಅಪೇಕ್ಷೆಗಳಿದ್ರೆ ಉತ್ತಮವಾದ ಉದ್ಯೋಗವನ್ನು ಪಡೀಲಿಕ್ಕೆ, ಕ್ಯಾಂಪಸ್ ಸೆಲೆಕ್ಷನಲ್ಲಿ ಉತ್ತಮವಾದ ಆಯ್ಕೆ ಅವರಿಗೆ ಸಿಗುವಂಥದ್ದು, ಈ ರೀತಿ ಅದೃಷ್ಟವು ನಿಮ್ಮ ಪರವಾಗಿ ಬರಲಿದೆ. ಹಾಗಾಗಿ ನೀವು ಸಮಾಧಾನಕರವಾಗಿ ಸಂತೃಪ್ತಿಯಿಂದ ಈ ವರ್ಷವನ್ನು ಸ್ವಾಗತ ಮಾಡಿಕೊಳ್ಬೋದು ಕನ್ಯಾ ರಾಶಿಯವರು. ಅದೇ ರೀತಿ ಈ ಯಾವ್ದಾದ್ರು ಮಧ್ಯ ವಯಸ್ಸಿನವರು, ಹಿರಿಯ ನಾಗರಿಕರೆಲ್ಲ ಇರ್ತಾರೆ, ಅವರಿಗೂ ಹಾಗೆ ಆರೋಗ್ಯ ಸುಧಾರಣೆ ಆಗುತ್ತೆ. ಅವರ ಒಂದು ಏನಾದರೂ ಹಿಂದಿನ ಸಮಸ್ಯೆಗಳಿದ್ರೆ ಅವೆಲ್ಲ ನಿವಾರಣೆ ಆಗುತ್ತೆ. ಕೌಟುಂಬಿಕವಾದ ಭಿನ್ನಾಭಿಪ್ರಾಯಗಳಿದ್ರೆ ಅವೆಲ್ಲ ಈಗ ನಿವಾರಣೆ ಆಗುತ್ತೆ. ಪತಿ ಪತ್ನಿಯರ ಮಧ್ಯೆ ಸಾಮರಸ್ಯ ಮೂಡುತ್ತೆ. ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿರುವಂಥದ್ದು. ಉದ್ಯೋಗದಾತರಲ್ಲಿ ಯಾರು ಉದ್ಯೋಗದಲ್ಲಿ ಇರ್ತಾರೆ ಆ ಉದ್ಯೋಗದಲ್ಲಿ ಸಹ ನಿಮ್ಮ ಉದ್ಯೋಗದ ಸ್ಥಳದ ವಾತಾವರಣ ಸಹ ಈಗ ಈ ವರ್ಷ ಒಂದು ಉತ್ತಮವಾಗಿ ಸೌಹಾರ್ದಯುತವಾಗಿ ಇರ್ತವೆ. ಹಣಕಾಸಿನ ಪರಿಸ್ಥಿತಿ ನೋಡಿದಾಗಲೂ ಹಣಕಾಸಿನ ಹರಿವು ಬಹಳ ಉತ್ತಮವಾಗಿರುತ್ತೆ. ಮಧ್ಯೆ ಮಧ್ಯೆ ಹಣಕಾಸಿನ ಹರಿವು ಚೆನ್ನಾಗಿರುವಂಥದ್ದು. ಸಾಲಗಳಿದ್ರೆ ಸಾಲಗಳನ್ನು ತೀರಿಸುವಂಥ ಅವಕಾಶ. ಇನ್ನು ಯಾರೋ ಉದ್ಯಮ, ವ್ಯಾಪಾರ, ಇಂಡಸ್ಟ್ರಿ, ಕೈಗಾರಿಕೆ ಅಥವಾ ಕೃಷಿ ಚಟುವಟಿಕೆ ಎಲ್ಲ ಮಾಡ್ತಾರೋ ಅಂಥವರಿಗೂ ಸಹ ಭಾಳಷ್ಟು ಅನುಕೂಲಕರವಾದ ವಾತಾವರಣ ನಿರ್ಮಾಣ ಆಗುತ್ತೆ. ನಿಮ್ಮ ವಸ್ತುವಿಗೆ ಹೆಚ್ಚಿನ ಬೆಂಬಲ ಬರುತ್ತೆ, ಹೆಚ್ಚಿನ ಬೆಲೆಗಳು ಬರುತ್ತೆ, ಅಥವಾ ಬೆಲೆ ಏರಿಕೆಯ ಲಾಭವನ್ನು ನೀವು ಪಡೀಲಿಕ್ಕಾಗತ್ತೆ. ಇನ್ನು ಪುಸ್ತಕ, ಸ್ಟೇಷನರಿ, ಫ್ಯಾನ್ಸಿ ಬಟ್ಟೆ ಬರೆಗಳದು ಅಥವಾ ಇನ್ನಿತರ ಯಾವುದೇ ರೀತಿ ತಿಂಡಿ ತಿನಿಸು, ಬೇಕರಿ, ಇನ್ನಿತರ ಉತ್ಪನ್ನಗಳು ಇವೆಲ್ಲನ ಮಾರಾಟ ಮಾಡೋರಿಗೆ ಅಥವಾ ಯಾವುದೇ ರೀತಿಯ ರಿಟೇಲ್, ಚಿಲ್ಲರೆ ವ್ಯವಹಾರ ಅಂತ ಹೇಳ್ತೇವೆ, ಅಂಥ ರಿಟೇಲ್ ಕ್ಷೇತ್ರದಲ್ಲಿ ಇರುವವರಿಗೆ ಭಾಳಷ್ಟು ಉತ್ತಮವಾದ ಅವಕಾಶ ಈ ರೀತಿ ಬರುತ್ತೆ. ನಿಮ್ಮ ಬಿಸ್ನೆಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗುವಂಥದ್ದು. ಇನ್ನು ಯಾವುದೇ ರೀತಿಯ ಹುದ್ದೆಗಳಲ್ಲಿ, ನೌಕರಿಯಲ್ಲಿ ಅಥವಾ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಹುದ್ದೆ ಇರ್ಬೋದು, ಶಿಕ್ಷಣ, ಶಿಕ್ಷಕ ಮುಂತಾದ ವೃತ್ತಿಲಿರೋರಿಗೆ ಈ ವರ್ಷ ಅನುಕೂಲಕರವಾದ ಯಾವುದೇ ರೀತಿಯ ನಿಮಗೆ ಇನ್ಸೆಂಟಿವ್, ಬೋನಸ್ಸು ಅಥವಾ ನಿಮಗೆ ಇನ್ಕ್ರಿಮೆಂಟ್ ಅವೆಲ್ಲವೂ ಸರಿಯಾದ ಸಮಯದಲ್ಲಿ ಸಿಗುವಂಥದ್ದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ವರ್ಷ ಸಂತೃಪ್ತಿ ಇದೆ. ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ, ಆಗಲೇ ಹೇಳಿದಂತೆ ಆರಂಭದಲ್ಲಿ ಏಳು ಬೀಳು ಇದ್ದರೂ ನಂತರ ಶುಭ ಲಾಭ, ಸಂತೃಪ್ತಿ, ಏಳಿಗೆ ಎಲ್ಲ ಇದೆ ಅಂತ. ಆರಂಭದಲ್ಲಿ ಕೆಲವೊಂದು ಗ್ರಹಗಳು ನಿಮಗೆ ವೈರುಧ್ಯನ ಉಂಟು ಮಾಡ್ಬೋದು, ಕೆಲವೊಂದು ನಿಮಗೆ ಅಸಮಾಧಾನಕರವಾದ ಘಟನೆಗಳು ಆರಂಭದಲ್ಲಿ ಜರುಗಬಹುದೇ ಹೊರತು ಸಂಪೂರ್ಣ ವರ್ಷದ ಸಮಗ್ರ ಫಲವನ್ನು ಗಮನಿಸಿದಾಗ ಹೆಚ್ಚಿನ ಒಂದು ಗ್ರಹಗಳು ನಿಮ್ಮ ಪರವಾಗಿ ಇವೆ. ಹೆಚ್ಚಿನ ಒಂದು ಶುಭ ಗ್ರಹಗಳ ಒಂದು ಆಶೀರ್ವಾದ ಪಡೆಯುವಂಥ ರಾಶಿಗಳಲ್ಲಿ ಕನ್ಯಾ ರಾಶಿಯು ಒಂದಾಗಿದೆ ಎಂಬುದು ಬಹಳ ಒಂದು ಸಮಾಧಾನಕರ ಹಾಗೂ ಸಂತೋಷದಾಯಕವಾದ ವಿಚಾರ ಆಗಿರುತ್ತೆ. ಇನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈ ವರ್ಷದಲ್ಲಿ ನೀವು ವಿಶೇಷವಾಗಿ ಯೋಜನೆ ಮಾಡ್ಬೋದು. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ಮದುವೆ ಆಗುವಂಥದ್ದು, ಇಲ್ಲ ಸಂತತಿಗಾಗಿ ಪ್ರಯತ್ನ ಪಡುವಂಥದ್ದು, ಅಥವಾ ಇನ್ನಿತರ ಯಾವುದೇ ರೀತಿಯ ಉದ್ಯಮ, ವ್ಯಾಪಾರ, ಇಂಡಸ್ಟ್ರಿ, ಕೈಗಾರಿಕೆಯನ್ನು ತೆರೀಬೇಕು, ಸಾಲ ಮಾಡಿ ಏನಾದರೂ ಯೋಜನೆಗಳನ್ನು ಸ್ಟಾರ್ಟ್ ಮಾಡಬೇಕು, ಅಥವಾ ವಿದೇಶದ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸ ಇತ್ಯಾದಿಗಳಿಗೆಲ್ಲ ಪ್ರಯತ್ನ ಪಡಬೇಕು ಅನ್ನೋದು ಕೆಲವರು ಗುರಿ ಇರುತ್ತೆ. ಈಗ ಬೇರೆ ಬೇರೆ ಕನಸು ಬೇರೆ ಬೇರೆ ವ್ಯಕ್ತಿಗತವಾಗಿ ಬೇರೆ ಇರುತ್ತೆ. ಹಾಗಾಗಿ ನಿಮ್ಮ ಏನು ವೈಯಕ್ತಿಕವಾದ ಕನಸುಗಳು ಇದ್ರೋ ಅದನ್ನು ನನಸು ಮಾಡಲಿಕ್ಕೆ ಈ ವರ್ಷ ಕಾರ್ಯಪ್ರವೃತ್ತರಾದರೆ ಫಲಿತಾಂಶ ನಿಮ್ಮ ಪರವಾಗಿ ಖಂಡಿತ ಬರುವಂಥದ್ದಿರುತ್ತೆ. ಹಾಗಾಗಿ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. 12 ವರ್ಷ 18 ವರ್ಷಗಳಿಗೊಮ್ಮೆ ಗ್ರಹಗಳು, ಇಂಥ ದೀರ್ಘಚಾರಿ ಗ್ರಹಗಳು ಮಾತ್ರ ನಿಮಗೆ ಆಶೀರ್ವಾದ ಮಾಡೋದು. ಉದಾಹರಣೆಗೆ ಗುರು ಅನುಗ್ರಹದು 12 ವರ್ಷ ಆಗುತ್ತೆ. ರಾಹುವಿನ ಕೇತುಗಳ ಬೆಂಬಲ ಬರುವಂಥದ್ದು 18 ವರ್ಷಗಳಿಗೊಮ್ಮೆ, ಇವೆಲ್ಲ ಇರುತ್ತೆ. ಹಾಗೆ ಅಂಥ ಒಂದು ಅವಕಾಶ ನಿಮಗೆ ರಾಹು ಈ ವರ್ಷ ಅನುಕೂಲವಾಗಿದ್ದಾನೆ. ಗುರುವಿನ ಬೆಂಬಲ ಸಹ ಮಧ್ಯಭಾಗದಿಂದ ಬರಲಿದೆ. ನಿಮ್ಮ ಗ್ರಹಾಧಿಪತಿಯಾದ ರಾಶಿಯಾಧಿಪತಿಯಾದ ಬುಧನು ಸಹ ನಿಮಗೆ ವಿಶೇಷವಾದ ಆಶೀರ್ವಾದವನ್ನು ಈ ವರ್ಷ ಮಾಡಲಿದ್ದಾನೆ. ಹಾಗೆ ಕನ್ಯಾ ರಾಶಿಯವರು ಇದನ್ನು ಗಮನದಲ್ಲಿಟ್ಕೊಂಡು ಈ ವರ್ಷದ ಸುವರ್ಣ ಅವಕಾಶವನ್ನು ಬಳಸಿಕೊಳ್ಳುವಂಥದ್ದು. ಇನ್ನು ಆಯಾ ತಿಂಗಳುಗಳಲ್ಲಿ ನಿಮಗೆ ಈ ವರ್ಷದಲ್ಲಿ ಯಾವ ರೀತಿ ಫಲಗಳು ಆಗ್ಬೋದು ಅನ್ನೋದು ಸಂಕ್ಷಿಪ್ತ ಮುನ್ನೋಟವನ್ನು ನೋಡೋಣ.
ಜನವರಿ ತಿಂಗಳು 2026 ಜನವರಿಯಲ್ಲಿ ಕನ್ಯಾ ರಾಶಿಯವರಿಗೆ ಉತ್ತಮ ಅನುಕೂಲತೆ ಇರುತ್ತೆ. ಬುಧ ಅನುಗ್ರಹ, ಶುಕ್ರ ಅನುಗ್ರಹ, ರಾಹುವಿನ ಬೆಂಬಲ ಇರುವ ಕಾರಣ ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದು. ನೀರಿನಿಂದ, ಆಹಾರದ ದೋಷದಿಂದ ಕೆಲವೊಬ್ಬರಿಗೆ ಜನವರಿ ತಿಂಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯ ಬರ್ಬೋದು ಹೊರತು ಹೆಚ್ಚಿನ ಗಂಭೀರ ಸಮಸ್ಯೆಯನ್ನು ಬರೋದಿಲ್ಲ. ಅಂದುಕೊಂಡಂಥ ಕೆಲಸ ಕಾರ್ಯಕ್ಷಿಪ್ರವಾಗಿ ಆಗಲಿದೆ. ಯುವಕರು, ವಿದ್ಯಾರ್ಥಿಗಳು, ಸಾಧಕರು ಅವರಿಗೆ ಕೆಲವರು ಪ್ರಶಸ್ತಿ, ಪುರಸ್ಕಾರ ಅಥವಾ ಪ್ರತಿಭಾ ಪುರಸ್ಕಾರ ಇತ್ಯಾದಿ ಎಲ್ಲ ಸಿಗುವಂಥದ್ದು ಅವಕಾಶ ಇರುತ್ತೆ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಜನವರಿಯಲ್ಲಿ ಕನ್ಯಾ ರಾಶಿಯವರಿಗೆ ನೆಮ್ಮದಿಯ ವಾತಾವರಣ ಇರುವಂಥದ್ದು. ಫೆಬ್ರವರಿ ತಿಂಗಳಲ್ಲೂ ಅದೇ ರೀತಿ ನಿಮಗೆ ಉತ್ತಮವಾದ ಗ್ರಹ ಬೆಂಬಲ ಇರುವಂಥದ್ದು. ಬುಧನ ಜೊತೆಗೆ ರಾಹುವಿನ ಬೆಂಬಲ ಜೊತೆಗೆ ಸೂರ್ಯನು ಸಹ ನಿಮಗೆ ಪೂರಕವಾಗಿ ಬರಲಿದ್ದಾನೆ. ಹಾಗಾಗಿ ಅನೇಕ ರೀತಿಯ ಇಷ್ಟಗಳು ಕೈಗೂಡಲಿವೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುವಂಥದ್ದು. ಯಾವುದೇ ರೀತಿಯ ಸರ್ಕಾರಿ ಇಲಾಖೆ ಸಂಬಂಧಿತ ಡಾಕ್ಯುಮೆಂಟ್ ಕಲೆಕ್ಷನ್ ಅಥವಾ ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿಗಳಿದ್ರೆ ಫೆಬ್ರವರಿ ತಿಂಗಳಲ್ಲಿ ಮಾಡ್ಬೋದು. ಕೌಟುಂಬಿಕವಾದ ಸಮಸ್ಯೆಗಳು ಅಥವಾ ವಿವಾದಗಳಿದ್ದರೆ ಅದನ್ನು ಈ ತಿಂಗಳೇ ಪರಿಹಾರ ಮಾಡಿಕೊಳ್ಬೋದು. ಸರ್ಕಾರ ಮೂಲಕ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಿದ್ರೆ ಫೆಬ್ರವರಿ ತಿಂಗಳಲ್ಲಿ ಮಾಡಿಕೊಳ್ಳೋದ್ರೆ ರಕ್ಷಿಪರವಾಗಿ ಆಗುತ್ತೆ. ಹಣಕಾಸು ನಿಮಗೆ ಚೆನ್ನಾಗಿ ಬರುವಂಥದ್ದಿರುತ್ತೆ. ಆದಾಯ ಕುಂಠಿತವಾಗಿರುವುದಿಲ್ಲ, ಆದಾಯ ಬಹಳ ಚೆನ್ನಾಗಿರುವಂಥದ್ದು. ಇದಕ್ಕೆ ಆಕಸ್ಮಿಕ ಧನ ಲಾಭ ಸಹ ಕೆಲವೊಂದು ಬಾರಿ ಫೆಬ್ರವರಿ ತಿಂಗಳಲ್ಲಿ ಆಗ್ಬೋದಾಗಿದೆ. ಆ ಬಳಿಕ ಮಾರ್ಚ್ ತಿಂಗಳ ವಿಚಾರ ಗಮನಿಸಿದಾಗಲೂ ಮಾರ್ಚಲ್ಲೂ ನಿಮಗೆ ಪರವಾಗಿಲ್ಲ ಉತ್ತಮವಾದ ಅವಕಾಶಗಳು ಇರುವಂಥದ್ದು. ಅಲ್ಲಿ ನಿಮಗೆ ವಿಶೇಷವಾಗಿ ಮಂಗಳನ ಅನುಗ್ರಹ, ಬುಧಾನುಗ್ರಹ ಏಕಕಾಲದಲ್ಲಿ ಬರುವಂಥದ್ದು. ರಾಹು ಸಹ ನಿಮಗೆ ಪೂರಕವಾಗಿದ್ದಾಗ ಅಲ್ಲಿ ಭೂಮಿ ಕೊಳ್ಳುವಂಥದ್ದು, ಮನೆ ಕೊಳ್ಳುವಂಥ ವಿಚಾರಗಳಿಗೆ ಚಾಲನೆ ಸಿಗ್ಬೋದು. ಕೌಟುಂಬಿಕವಾದ ಆಸ್ತಿಗಳು ನಿಮಗೆ ಕೈಗೆ ಸಿಗುವಂಥದ್ದು ಅಥವಾ ಸಹೋದರರ ಮಧ್ಯೆ ಇದ್ದಂಥ ವಿವಾದಗಳು ಈಗ ಪರಿಹಾರ ಆಗಿ ನಿಮ್ಮ ಆಸ್ತಿ ವಿವಾದಗಳು ಒಂದು ಸುಖಾಂತಿ ಆಗುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಯಾರ್ಯಾರು ಯುವಕರು, ಸಾಧಕರು, ವಿದ್ಯಾರ್ಥಿಗಳಿದ್ದರೆ ಅವರ ಒಂದು ಸಾಧನೆಗೆ ಉತ್ತಮ ಪ್ರತಿಫಲಗಳು ಈ ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ಒದಗಿ ಬರಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ ಸಹ ಕೆಲವರಿಗೆ ಒದಗಿ ಬರ್ಬೋದು. ಉದ್ಯೋಗ ಮೂಲಕನೋ ಅಥವಾ ವಿದ್ಯಾಭ್ಯಾಸದ ಮೂಲಕನೋ ವಿದೇಶ ಯಾತ್ರೆ ಯೋಗ ಬರ್ಬೋದು. ಇನ್ನು ಮಾರ್ಚ್ ತಿಂಗಳ ವಿಚಾರ ಗಮನಿಸಿದಾಗ ಮಾರ್ಚಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಶುಕ್ರ, ರಾಹುವಿನ ಹೊರತುಪಡಿಸಿ ಇತರ 6 ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಅಲ್ಲಿ ಶತ್ರು ಪೀಡೆ, ಆರೋಗ್ಯದಲ್ಲಿ ಸಮಸ್ಯೆ, ಜೊತೆಗೆ ಮಾತಿನ ಚಕಮಕಿ, ವಿವಾದ, ವಾಗ್ವಾದಗಳು ಆಗುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯ ಇತ್ಯಾದಿಗಳು ತಲೆದೋರ್ಬೋದು. ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಯಾವುದೇ ರೀತಿಯ ಒಂದು ಕಾಂಟ್ರವರ್ಸಿಯಲ್ಲಿ, ವಿವಾದದಲ್ಲಿ ಸಿಲುಕೊಳ್ಳೋದು ಒಳ್ಳೆಯದಲ್ಲ. ಜೊತೆಗೆ ಯಾವುದೇ ಮಾತು ನಂಬಿ ನೀವು ಯಾವುದೇ ಹೂಡಿಕೆ ಮಾಡೋದಾಗಲಿ, ಹಣಕಾಸಿನ ಇನ್ವೆಸ್ಟ್ ಮಾಡೋದಾಗಲಿ ಸಹ ಒಳ್ಳೆಯದಲ್ಲ. ಅದರಿಂದ ನೀವು ನಷ್ಟಕ್ಕೆ, ವಂಚನೆಗೆ ಗುರಿಯಾಗ್ಬೋದು. ಹಾಗಾಗಿ ತನು ಮನ ಧನದ ಒಂದು ಎಚ್ಚರಿಕೆ ನಿಮಗೆ ಮಾರ್ಚ್ ತಿಂಗಳಲ್ಲಿ ಬೇಕಾಗುತ್ತೆ. ಏಪ್ರಿಲ್ ತಿಂಗಳ ವಿಚಾರ ಗಮನಿಸಿದಾಗ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ಬೋದು. ಆದರೆ ಏಪ್ರಿಲ್ ತಿಂಗಳಲ್ಲಿ ಸಹ ಹಾಗೆ ಕೆಲವೊಂದು ನಿಮಗೆ ವಾದ ವಿವಾದ ಅಥವಾ ನಿಮಗೆ ಸಂಶಯದ ಸುಳಿಗಳು ಸಹ ಏಪ್ರಿಲ್ ತಿಂಗಳಲ್ಲಿ ಬರ್ಬೋದು. ಮೇ ತಿಂಗಳಲ್ಲಿ ಅದೇ ರೀತಿ ನಿಮಗೆ ಅನೇಕ ಸಮಸ್ಯೆಗಳು ಏಕಕಾಲದಲ್ಲಿ ಬರ್ಬೋದಾಗಿದೆ. ಯಾಕಂದರೆ ಮೇ ತಿಂಗಳಲ್ಲಿ ನಿಮಗೆ ಅಲ್ಲಿ ರಾಹುವನ್ನು ಹೊರತುಪಡಿಸಿದರೆ ಇತರ ಯಾವುದೇ ಗ್ರಹಗಳು ನಿಮ್ಮ ಬೆಂಬಲಕ್ಕಿರೋದಿಲ್ಲ. ಮೇನಲ್ಲಿ ಶತ್ರು ಪೀಡೆ, ಅನಾರೋಗ್ಯ ಸಮಸ್ಯೆ, ಹಣದ ಸಮಸ್ಯೆ ಏಕಕಾಲದಲ್ಲಿ ಬರ್ಬೋದು. ಸಾಲದ ಮೊತ್ತ ಏರಿಕೆಯಾಗಿ ಸಾಲಗಾರರು ನಿಮಗೆ ಕಾಟವನ್ನು ಕೊಡುವಂಥದ್ದಾಗಲಿ ಅಥವಾ ನೀವು ಹಣಕಾಸಿನ ವಿಚಾರವಾಗಿ ಯಾವುದೇ ರೀತಿ ವಿವಾದದಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹಿನ್ನಡೆ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಕಿರುಕುಳ ಅಥವಾ ಮೇಲಧಿಕಾರಿಗಳಿಂದ ನಿಮಗೆ ಏನೋ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಸಂಸಾರದಲ್ಲಿ ಸಹ ನಿಮಗೆ ಗಂಡ ಹೆಂಡತಿ ಮಧ್ಯೆ, ಪತಿ ಪತ್ನಿ ಅಥವಾ ಸಹೋದರರ ಮಧ್ಯೆ ಸಹ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಮುಂತಾದ ಏಕಕಾಲದಲ್ಲಿ ಈ ತನುಬನ ಧನ ಹಾಗೂ ಬಾಂಧವ್ಯದಲ್ಲಿ ಅಡ್ಡ ಪರಿಣಾಮಗಳು ಮೇ ತಿಂಗಳಲ್ಲಿ ಜಾಸ್ತಿ ಆಗ್ಬೋದು. ಹಾಗಾಗಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ. ಆದರೆ ಜೂನ್ನಲ್ಲಿ ನಿಮಗೆ ಚೇತರಿಕೆ ಖಂಡಿತ ಬರುತ್ತೆ. ಯಾವಾಗ ಅಲ್ಲಿ ಗುರುವಿನ ಒಂದು ರಾಶಿ ಪರಿವರ್ತನೆ ಆಗುತ್ತೋ ಅಲ್ಲಿ ವಿಶೇಷವಾಗಿ ಜೂನ್ ಆರಂಭದಲ್ಲಿ ನಿಮಗೆ ಗುರುಬಲ ಬರುವಂಥದ್ದು. ಗುರು ಅನುಗ್ರಹ, ರಾಹು ಅನುಗ್ರಹ, ಸೂರ್ಯ ಅನುಗ್ರಹ, ಶುಕ್ರ ಅನುಗ್ರಹ ಎಲ್ಲವೂ ಏಕಕಾಲದಲ್ಲಿ ನಿಮಗೆ 5 ಗ್ರಹಗಳು ಆಶೀರ್ವಾದ ಮಾಡುವಂಥ ಸ್ಥಿತಿ ಜೂನ್ನಲ್ಲಿ ಬರಲಿದೆ. ಹಾಗಾಗಿ ಆ ಏಪ್ರಿಲ್ ಮೇನಲ್ಲಿ ಏನೆಲ್ಲ ಸಮಸ್ಯೆ ಆಗಿತ್ತೋ ಅವೆಲ್ಲವೂ ನಿಮಗೆ ಜೂನ್ನಲ್ಲಿ ಪರಿಹಾರ ಆಗುತ್ತೆ ಅಥವಾ ಅಲ್ಲಿ ಆದಂಥ ನಷ್ಟಗಳು ನಿಮಗೆ ಜೂನ್ನಲ್ಲಿ ಭರ್ತಿ ಆಗುತ್ತೆ. ಹಾಗಾಗಿ ನೀವು ನಿಶ್ಚಿಂತರಾಗಿ ಜೂನ್ ತಿಂಗಳ ಈ ಉಪಯೋಗವನ್ನು ಮಾಡಿಕೊಳ್ಳುವಂಥದ್ದು. ವಿದ್ಯಾರ್ಥಿ, ಯುವಕರು, ಸಾಧಕರು ಇವರಿಗೆ ಸಹ ಉನ್ನತ ಅವಕಾಶ ಇದೆ. ಶುಭ ಕಾರ್ಯಗಳು ಸಹ ಜೂನ್ನಲ್ಲಿ ಕೆಲವರಿಗೆ ಫಿಕ್ಸ್ ಆಗ್ಬೋದು. ಮದುವೆನೋ, ಮುಂಜಿನೋ, ಗೃಹ ಪ್ರವೇಶ ಇತ್ಯಾದಿಗಳು ಸಹ ಫಿಕ್ಸ್ ಆಗುವಂಥ ಯೋಗ. ಇನ್ನು ಜುಲೈ ತಿಂಗಳು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಯಾವಾಗ ಅಲ್ಲಿ ಗುರುಬಲದ ಆರಂಭ ಆಗುತ್ತೋ ನಿಮಗೆ ಜೂನಿಂದ ಆರಂಭವಾದಂಥ ಗುರುವಿದ ಅನುಕೂಲ ಜುಲೈನಲ್ಲಿ ಮತ್ತಷ್ಟು ಅನುಕೂಲವನ್ನು ಮಾಡಿಕೊಳ್ಳಿದೆ. ವ್ಯಾಪಾರ, ವೃತ್ತಿ, ಶಿಕ್ಷಣದಲ್ಲಿ ಮುನ್ನಡೆ, ಹಣಕಾಸಿನ ಅರಿವು ಚೆನ್ನಾಗುವಂಥದ್ದು. ಜೊತೆಗೆ ಹಿಂದೆ ನೀವು ರೂಪಿಸಿದ್ದ ಯೋಜನೆಗಳು ಯಾವುದು ಕಾರ್ಯಗತ ಆಗಲಿಲ್ಲ ಅದನ್ನು ಒಂದು ಕಾರ್ಯಗತ ಅಂದರೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅನೇಕ ಅವಕಾಶಗಳು ಈ ಜುಲೈ ತಿಂಗಳಲ್ಲಿ ಬರುತ್ತೆ. ಆಗಸ್ಟ್ ತಿಂಗಳು ಸಹ ನಿಮ್ಮ ಪಾಲಿಗೆ ಶುಭದಾಯಕ, ಲಾಭದಾಯಕ ಆಗಿರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ. ಜೊತೆಗೆ ಈ ಯಾರ್ಯಾರು ಕನ್ಯಾ ರಾಶಿಯವರು ಇರ್ತಾರೆ ಅವರ ಅವಲಂಬಿತರು ಅಂದರೆ ಮನೆಯಲ್ಲಿ ತಂದೆಗೆ ಇದ್ದರೆ ಅವನ ಮಕ್ಕಳಿಗೆ, ಹೆಂಡತಿಗಿದ್ದರೆ ಗಂಡನಿಗೆ ಅಥವಾ ಗಂಡನಿಗಿದ್ದರೆ ಹೆಂಡತಿಗೆ, ಈ ರೀತಿ ಮನೆಯಲ್ಲಿ ಇದ್ದಂಥ ಯಾವುದೇ ವ್ಯಕ್ತಿಗಳಿಗೆ ಸಹ ಈ ಕನ್ಯಾ ರಾಶಿಯವರ ಉತ್ತಮ ಫಲದಿಂದ ಒಂದು ಏಳಿಗೆ ಒಳ್ಳೆಯದಾಗುತ್ತೆ. ತಂದೆಗಿದ್ದರೆ ಮಕ್ಕಳಿಗೆ ಉದ್ಯೋಗ ಸಿಗ್ಬೋದು, ಮಕ್ಕಳಿಗೆ ಮದುವೆ ಫಿಕ್ಸ್ ಆಗ್ಬೋದು. ಈ ರೀತಿ ಆ ಗುರುವಿನ ಅನುಗ್ರಹ ಅನ್ನೋದು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಅಮೂಲ್ಯವಾಗಿರುತ್ತೆ. ಹಾಗಾಗಿ ಅದು ಗುರು ಅನುಗ್ರಹ ಅಥವಾ ಗುರುಬಲ ಇದ್ದಾಗ ಅದು ಅವರಿಗೆ, ಈ ಬಲ ಇದ್ದವರಿಗೆ ಅಷ್ಟಲ್ಲ ಅವರ ಮನೆಯವರಿಗೂ ಮನೆತನಕ್ಕೂ ಒಳ್ಳೇದು ಮಾಡುವಂಥ ಅಷ್ಟು ಶಕ್ತಿ ಗುರುಬಲಕ್ಕೆ ಇದೆ. ಹಾಗಾಗಿ ಯಾವಾಗಲೂ ನಾವು ಗಮನಿಸ್ತೀವಿ ಗುರುಬಲ ಅನ್ನೋದಕ್ಕೆ ಅಷ್ಟೊಂದು ಜ್ಯೋತಿಷದಲ್ಲಿ ಮಹತ್ವವನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ವಿಶೇಷವಾಗಿ ಈ ತಿಂಗಳಲ್ಲಿ ಅನುಭವಿಸ್ಬೋದು.
ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಅದೇ ರೀತಿ ನಿಮಗೆ ವಿಶೇಷವಾದ ಶುಭ ಫಲಗಳು ಸಿದ್ಧಿಯಾಗಲಿವೆ. ವ್ಯಾಪಾರ, ವೃತ್ತಿ, ಶಿಕ್ಷಣ, ಹಣಕಾಸು ಅಲ್ಲಿ ಉತ್ತಮ ಬರುವಂಥದ್ದು. ಅಂದುಕೊಂಡಂತೆ ಕ್ಷಿಪ್ರವಾಗಿ ಕೆಲಸ ಆಗಲಿವೆ. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯ ಆಗುತ್ತೆ. ಯಾರು ಸೆಲೆಬ್ರಿಟಿಗಳು ರಾಜಕೀಯದಲ್ಲಿ ಇರ್ತಾರೆ ಅಥವಾ ಸಿನಿಮಾ, TV ಮಾಧ್ಯಮದಲ್ಲಿ ಇರ್ತಾರೆ ಅವರಿಗೆ ಪ್ರಶಸ್ತಿ, ಪುರಸ್ಕಾರ ಬರ್ಬೋದು. ಅಥವಾ ಯಾವುದೇ ರೀತಿಯ ವಿದೇಶದ ಯಾವುದೇ ಸಮಾರಂಭಕ್ಕೆ ಆಹ್ವಾನ ಬರ್ಬೋದು. ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಈಗ ಹೆಚ್ಚಿನ ಪ್ರತಿಫಲಗಳು ಬರುವಂಥದ್ದು ಮುಂತಾದ ಅನೇಕ ಖುಷಿ ಕೊಡುವಂಥ ಘಟನೆ ಆಗುತ್ತೆ. ವಿವಾಹ ಅಪೇಕ್ಷಿತರೆ ವಿವಾಹ ಫಿಕ್ಸ್ ಆಗುವಂಥದ್ದು, ಸಂತಾನ ಅಪೇಕ್ಷಿತರೆ ಸಂತಾನ ಆಗುವಂಥದ್ದು ಮುಂತಾದ ಶುಭ ವಾರ್ತೆಗಳು ಈ ಅಕ್ಟೋಬರ್ನಲ್ಲಿ ಬರುತ್ತವೆ. ನವೆಂಬರ್ ತಿಂಗಳು ಸಹ ನಿಮಗೆ ಭಾಗ್ಯದಾಯಕ, ಲಾಭದಾಯಕ, ಶುಭದಾಯಕವಾಗಿರುತ್ತೆ. ಅಂದುಕೊಂಡಂತೆ ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳು ಆಗಲಿವೆ. ಹಣಕಾಸಿನ ಹರಿವು ಚೆನ್ನಾಗುತ್ತೆ. ಗುರು ಹಿರಿಯರ ಆಶೀರ್ವಾದ ಸಿಗುವಂಥದ್ದು. ದೂರ ಪ್ರಯಾಣ, ವಿದೇಶ ಪ್ರಯಾಣದ ಅವಕಾಶಗಳು ಒದಗಿ ಬರ್ಬೋದು. ಇನ್ನು ವರ್ಷದ ಕೊನೆಯ ಭಾಗ ಡಿಸೆಂಬರ್ ತಿಂಗಳಲ್ಲಿ ಸಹ ನಿಮಗೆ ವಿಶೇಷವಾದ ಗ್ರಹ ಬೆಂಬಲಗಳು ಇರ್ತವೆ. ಗುರುವಿನ ಅತಿಚಾರ ಆಗುತ್ತೆ ನವೆಂಬರ್ ಡಿಸೆಂಬರಲ್ಲಿ, ಆದರೂ ಸಹ ನಿಮಗೆ ಗುರುವಿಂದ ಏನು ಅಪಚಾರಗಳು ಆಗೋದಿಲ್ಲ. ಇತರ ಗ್ರಹಗಳ ಬೆಂಬಲ ನಿಮಗೆ ಅದು ಮುಂದುವರಿಯುತ್ತೆ. ಹಾಗಾಗಿ ಡಿಸೆಂಬರ್ನಲ್ಲಿ ಸಹ ನಿಮಗೆ ಹಣಕಾಸು, ವ್ಯಾಪಾರ, ಉದ್ಯೋಗ ಎಲ್ಲ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಡಿಸೆಂಬರ್ನಲ್ಲಿ ಬರ್ಬೋದು. ಹವಾಮಾನ ವೈಪರೀತ್ಯದಿಂದ ಅಥವಾ ಈ ಚರ್ಮದ ಏನಾದರೂ ಅಲರ್ಜಿಗಳು ಅಥವಾ ಅಸ್ತಮಾದಂಥ ಸಮಸ್ಯೆಗಳು ಅಥವಾ ಇನ್ನಿತರ ಯಾವುದೇ ಹಿಂದೆ ನಿಮಗೆ ಬೇರೆ ರೋಗದ ಹಿನ್ನೆಲೆ ಇದ್ದರೆ ಅಂಥವರಿಗೆ ಡಿಸೆಂಬರ್ನಲ್ಲಿ ಆ ಕಾಯಿಲೆ ಮತ್ತೊಮ್ಮೆ ಕಾಣಿಸ್ಕೋಬೋದು. ಹಾಗೆ ಆರೋಗ್ಯ ರಕ್ಷಣೆ, ಹಣಕಾಸಿನ ಸ್ವಲ್ಪ ಭದ್ರತೆ ಬಗ್ಗೆ ಗಮನವನ್ನು ಹರಿಸಬೇಕು ಡಿಸೆಂಬರ್ನಲ್ಲಿ. ಇವೆಲ್ಲನ ಗಮನಿಸಿದಾಗ ಒಟ್ಟಿನಲ್ಲಿ ಈ ಕನ್ಯಾ ರಾಶಿಗೆ ವರ್ಷದಲ್ಲಿ ಅನೇಕ ಉತ್ತಮ ಅವಕಾಶಗಳು ಈ ವರ್ಷದಲ್ಲಿ ಬರುವಂಥದ್ದು. ಅದರಲ್ಲೂ ಜೂನ್ ತಿಂಗಳಿಂದ ವರ್ಷಾಂತ್ಯದವರೆಗೂ ವಿಶೇಷವಾಗಿ ಗುರುವಿನ ನಿಮಗೆ ಬಲ ಇರುವ ಕಾರಣ ಆನೆ ಬಲ ಬಂದಂತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡಲಿವೆ. ವರ್ಷ ಆರಂಭದಲ್ಲೂ ನಿಮಗೆ ಸಣ್ಣ ಪುಟ್ಟ ಅಡೆತಡೆಗಳ ಬರ್ತೇ ಹೊರತು ಗಂಭೀರವಾದ ಏನು ಸಮಸ್ಯೆಗಳು, ಕಂಟಗಳನ್ನು ಬರೋದಿಲ್ಲ. ನಿರಂತರವಾಗಿ ಈ ವರ್ಷದಲ್ಲಿ ಉತ್ತಮ ಪಡೆಯುವಂಥ ಅವಕಾಶ ಕನ್ಯಾ ರಾಶಿಗೆ ಇದೆ. ಎಲ್ಲ ವರ್ಗದ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ನೀವು ಅನೇಕ ರೀತಿ ಶುಭಗಳನ್ನು ನಿರೀಕ್ಷೆ ಖಂಡಿತ ಇಟ್ಕೋಬೋದು. ಆಶಾವಾದವನ್ನು ಇಟ್ಕೊಂಡ್ರೆ ಆ ಆಶೆ ನಿಮಗೆ ಖಂಡಿತ ಕನಸು ನನಸಾಗಲಿಕ್ಕೆ ಪೂರಕವಾಗಿ ಖಂಡಿತ ಬರುತ್ತೆ. ಇನ್ನು ಈ ವರ್ಷದಲ್ಲಿ ನಾವು ಯಾವ್ಯಾವ ಬಣ್ಣಗಳನ್ನು ಬಳಸ್ಬೋದು ಅನ್ನೋದರ ವಿಚಾರ ನೋಡಿದಾಗ ನೀವು ನಿರಂತರವಾಗಿ ಈ ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ ವರ್ಷಪೂರ್ತಿ ಬಳಸ್ಬೋದು. ಗ್ರೇ, ಗ್ರೀನ್, ವೈಟನ್ನು ವರ್ಷಪೂರ್ತಿ ಬಳಸ್ಬೋದು. ಯಾಕಂದರೆ ಅದು ನಿಮಗೆ ರಾಹು, ಬುಧ ಮತ್ತು ಶುಕ್ರರ ಸಂಕೇತ. ಈ ಮೂರು ಗ್ರಹಗಳು ನಿಮಗೆ ಪೂರಕವಾಗಿರ್ತವೆ. ಇನ್ನು 4, 5, 6, 4, 5, 6 ಎಂಬಂಥ ಸಂಖ್ಯೆಗಳನ್ನು ಬಳಸ್ಬೋದು. ಅದು ರಾಹು, ಬುಧ ಮತ್ತು ಶುಕ್ರರ ಸಂಕೇತವಾಗಿರುತ್ತೆ. ಹಾಗಾಗಿ 4, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳುವಂಥದ್ದು. ಇನ್ನು ಈ ಜೂನ್ನಿಂದ ಆರಂಭಿಸಿ ನಿಮಗೆ ಗುರುಬಲ ಸಹ ಬರುತ್ತದೆ. ಹಾಗೆ ಜೂನ್ನಿಂದ ಆರಂಭಿಸಿ ನೀವು ಯೆಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 ಅಂದಿನಿಂದ ಬಳಸ್ಕೋಬೋದು. ಇನ್ನು ಇರತಕ್ಕಂಥ ಗ್ರಹ ದೋಷಗಳ ನಿವಾರಣೆಗೆ ಉದಾಹರಣೆಗೆ ನಿಮಗೆ ಶನಿಯು ಕೆಲವೊಮ್ಮೆ ಪೂರಕವಾಗಿರೋದಿಲ್ಲ, ಕೇತು ಪೂರಕವಾಗಿರೋದಿಲ್ಲ, ಮಂಗಳನು ಕೆಲವು ವಿರುದ್ಧವಾಗಿರ್ತಾನೆ. ಇವೆಲ್ಲ ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ, ಆಂಜನೇಯನ ಭಕ್ತಿ ಮಾಡೋದು, ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ದುರ್ಗಾದೇವಿ ಅಮ್ಮನವರ ಭಕ್ತಿ ಮಾಡೋದು, ರಂಗನಾಥ, ವೆಂಕಟೇಶ್ವರ, ನಾರಾಯಣ, ಸತ್ಯನಾರಾಯಣ ಮುಂತಾದ ಯಾವುದೇ ವಿಷ್ಣು ರೂಪವನ್ನು ಭಕ್ತಿ ಮಾಡೋದು, ಇವೆಲ್ಲ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ, ಹನುಮಾನ್ ಚಾಲೀಸ ಅಥವಾ ಗಣೇಶನ ಯಾವುದಾದ್ರೂ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ಸುಬ್ರಹ್ಮಣ್ಯನ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ವಿಷ್ಣು ಸಹಸ್ರನಾಮನ ಅಥವಾ ವಿಷ್ಣುವಿನ ಅಷ್ಟೋತ್ತರ ಶತನಾಮ ಇತ್ಯಾದಿಗಳನ್ನು ನೀವು ಪಠನೆ ಮಾಡೋದ್ರಿಂದ, ದೇವಾಲಯಗಳ ಸಂದರ್ಶನ ಮಾಡೋದ್ರಿಂದ, ಭಕ್ತಿ ಮಾಡೋದ್ರಿಂದ ಅಥವಾ ಸಣ್ಣ ಪುಟ್ಟ ನಿಮ್ಮ ಒಂದು ಮಿತಿಯಲ್ಲಿ ಮಾಡುವಂಥ ದಾನ ಧರ್ಮಗಳನ್ನು ಮಾಡೋದ್ರಿಂದ ಇರತಕ್ಕಂಥ ಗ್ರಹದೋಷವನ್ನು ಕಳೆದುಕೊಳ್ಬೋದಾಗಿದೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ 2026 ವರ್ಷದಲ್ಲಿ ಆಯುರ್ವೇದ ಶಕ್ತಿ ಶುಭ ಲಾಭಗಳು ಸಿದ್ಧಿಯಾಗಲಿ. ಗುರುಬಲದ ಅನುಕೂಲತೆ ಪಡೆಯುವಂಥ ಒಂದು ಅದೃಷ್ಟಕರದ ರಾಶಿ ನಿಮ್ಮದಾಗಿದೆ. ಎಲ್ಲ ಕನ್ಯಾ ರಾಶಿಯವರು ಈ ವರ್ಷವನ್ನು ಸ್ವಾಗತಿಸಿಕೊಂಡು ಉಪಯೋಗವನ್ನು ಸದುಪಯೋಗವನ್ನು ಮಾಡಿಕೊಳ್ಳಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.